ನೀವು ನೋಡ್ತಾ ಇದ್ದೀರಾ ಇದು ವೀಕೆಂಡ್ ನ ಲಾಫಿಂಗ್ ಕಥಕ್ಕಳಿ ಗೆಚ್ಚಿ ಗಿಲಿಗಿಲಿ ಸೀಸನ್ 2 ಸ್ಪೆಷಲ್ ಪಾರ್ಟ್ನರ್ಸ್ ಸ್ವಸ್ತಿಕ್ಸ್ ಮಸಾಲಾ ಹಾಗೂ ಇಂಡಸ್ 555 DTMT. ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. So let's welcome ನಮ್ಮ ವೇದಿಕೆಯ ಪಂಚಿಂಗ್ ಕ್ವೀನ್ ಶ್ರುತಿ ಮ್ಯಾಮ್ ಹಾಗೂ ನಮ್ಮ ಕಾಮಿಡಿ ಕಿಂಗ್ ಸಾಧು ಮಹಾರಾಜ್ ಆನ್ ಸ್ಟೇಜ್. ಜಜಸ್, ಈ ಒಂದು ವೇದಿಕೆಯಲ್ಲಿ ಒಂದು ಅನ್ಯಾಯ ಆಗಿದೆ ಇವತ್ತು. ಒಂದು ತುದಿ ಮೈಸೂರಲ್ಲಿ, ಇನ್ನೊಂದು ತುದಿ ಬೆಂಗಳೂರಲ್ಲಿ, ಮಧ್ಯ ಹೈವೇ ನೋಡಿ ಎಷ್ಟಾಗ್ಲಾ ಇದೆ. ಅಮೃತ, ಏನಾಯ್ತು ಆಕ್ಚುಲಿ ಕಳೆದ ವಾರದಿಂದ ಇಬ್ರು ಒಂದೇ ಸ್ಕಿಟ್ ಅಲ್ಲಿ ಇಲ್ಲ, ಅದಕ್ಕೆ ನಾನು ಅವ್ರ ಜೊತೆ ಕುತ್ಕೊಂಡಿಲ್ಲ. ಇಲ್ಲಾಂದ್ರೆ ಅವ್ರೆಲ್ಲೋ ನಾನಲ್ಲೇ. ಕತೆ ಕಟ್ಟವಳು ಇಲ್ಲ ಡೌ ಕಟ್ಟವಳು, ಆ ಜೋಡಿ ಈ ಜೋಡಿ ಜೊತೆ, ಈ ಜೋಡಿ ಆ ಜೋಡಿ ಜೊತೆ ಕೂತು ಗಿಚ್ಚಿ ಗಿಲಿಗಿಲಿ ಆಗಿದೆ. ಸದ್ಯಕ್ಕೆ ಕೂತ್ಕೊಳ್ಳೋಣ ಬನ್ನಿ ಸರ್. ಬನ್ನಿ ಸರ್. ಮ್ಯಾಟ್ರ್ ಈಗ ಬಿಟ್ರೆ ಇಂಗ್ಲಿಷ್ ಸಿನಿಮಾಗೆ ಹೋಗ್ಬಿಡ್ಬೋದು. ಇವತ್ತಿನ ಸಂಚಿಕೆಯ ಮೊದಲ ಪರ್ಫಾರ್ಮೆನ್ಸ್ ಯಾವುದು ಅಂದ್ರೆ, ಈಗೀಗಂತೂ ಹೋಟೆಲ್ ಹೆಸರುಗಳೇ ಒಂಥರ ವಿಚಿತ್ರವಾಗಿದೆ. ಅದೇ ರೀತಿ ಇಲ್ಲೊಂದು ಹೋಟ್ಲ್ ಇದೆ, ಅದರ ಹೆಸರು ಮನೆ ಊಟ. ಮನೆ ಊಟ ಮಾತ್ರ ಸಿಗಲ್ಲ, ಮನೆಯಲ್ಲಿರೋ ಎಲ್ಲಾ ಫೆಸಿಲಿಟಿಗಳು ಸಿಗುತ್ತೆ, ಎಲ್ಲಾ ಸಂಬಂಧಗಳು ಸಿಗುತ್ತೆ. ಈ ಸಂಬಂಧಗಳಿಂದ ಬರುವಂತ ಗೆಸ್ಟ್ ಎಲ್ಲ ಏನೆಲ್ಲ ಮಾಡ್ತಾರೆ ಅಂತ ತಿಳ್ಕೋಬೇಕು ಅಂದ್ರೆ ಈ ಸ್ಕಿಟ್ ನೀವು ನೋಡ್ಲೇಬೇಕು. ಚಪ್ಪಾಳೆಗಳಿಗೆ ಸ್ವಾಗತಿಸಿ ಮಾನ್ಸಾ, ಶಿವ್, ಮಹಿತಾ, ಧನ್ರಾಜ್, ಜಗಪ್ಪ, ಸುಷ್ಮಿತಾ, ನಿತಿನ್, ಪ್ರಶಾಂತ್ ಹಾಗೂ ಚಿಲ್ಲರ್ ಮಂಜು. ಬೆಂಗಳೂರಲ್ಲಿ 10 ವರ್ಷದಿಂದ ಶಿಡ್ಸಾಡಿ ಸಾಕಾಗಿ ದುಡ್ಡು ತಗೊಂಡು ಊರಿಗೆ ಹೋಗ್ತಾ ಇದೀನಿ. ಬೆಂಗಳೂರಲ್ಲಿ 3 ಸ್ಟಾರ್ 7 ಸ್ಟಾರ್ 8 ಸ್ಟಾರ್ ಎಲ್ಲ ಸ್ಟಾರ್ ಅಲ್ಲೂ ಹೋಟ್ಲು ಊಟ ಮಾಡಿದೀನಿ ಸರ್. ಆದ್ರೆ ಸಮಾಧಾನನೇ ಆಗಿಲ್ಲ. ನಾವೇ ನೀಡ್ಕೋಬೇಕು, ನಾವೇ ತಗೋಬೇಕು, ನಾವೇ ತಿನ್ಬೇಕು. ಆದ್ರೆ ಮನೆ ಊಟ ಮಾಡಿಲ್ಲ ಸರ್ ಇವತ್ತು ಮನೆ ಊಟ ಮಾಡ್ಬೇಕಂತ ಬಂದಿದ್ದೀನಿ. ನಿಮಗೆ ಯಾವ್ದು ಎಲ್ಲಾದ್ರೂ ಗೊತ್ತಾ ಅಂತ ಹೋಟ್ಲು ಯಾವ್ದು ಇದೆಯಾ? ಅಂತ ಮನೆ ಊಟ ಎಲ್ಲೂ ಮಾಡಿಲ್ಲ ನಾವು. ಇಲ್ವಾ? ಓಹೋ, ಮನೆ ಊಟ ರೆಡಿ ಇದೆ. ಏನ್ ಸಾರ್, ಹೆಸರಲ್ಲೇ ಮನೆ ಅನ್ನೋ ಫೀಲ್ ಆಗ್ತಾ ಇದೆಯಲ್ಲ ಸಾರ್. ಯಾರಿದ್ದೀರಾ ಮನೇಲಿ? ಯಾರು? ಮನೆ ಊಟ ಬೇಕಾಗಿತ್ತು. ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ. ನನ್ನ ಹೆಸರು ಲಕ್ಷ್ಮಿ ಅಲ್ಲ ಸರ್, ನನ್ನ ಹೆಸರು ಶಿವಕುಮಾರ ಅಂತ. ಲಕ್ಷ್ಮಿ, ನೀನು ನಮ್ಮ ಪಾಲಿನ ಭಾಗ್ಯಲಕ್ಷ್ಮಿ ಕಣಪ್ಪ. ನನ್ನ ಲಕ್ಷ್ಮಿ ಒಳಗಡೆ ಅವಳೆ. ಲಕ್ಷ್ಮಿ ಲಕ್ಷ್ಮಿ, ಏನ್ರಿ ಒಂಚೂರು ಕಾಮಿಡಿ ಮಾಡ್ಬೇಕಂತ ಬಾರೆ. ಯಾರು ಬಂದಿದ್ದಾರೆ ನೋಡು. ಯಾರ್ರೀ? ನಮ್ಮ ಮಗ ಬಂದಿದ್ದಾನೆ ಕಣೆ. ಮಗ ಅಂತಿದ್ರಲ್ಲ ಸಾರ್, ಯಾರಿಗ ಮಗ ನಾನು? ಅಯ್ಯೋ ಇವ್ರೆ, ಬೇಜಾರಾಗ್ಬೇಡಿಪ್ಪ, ನಮ್ದು ಮನೆ ಊಟ ಅಲ್ವಾ, ಅದಕ್ಕೆ ಇಲ್ಲಿ ಊಟಕ್ಕೆ ಬಂದವ್ರನ್ನೆಲ್ಲ ಸ್ವಂತ ಮಗನ್ ತರನೇ ಊಟ ಹಾಕೋದು. ಬನ್ನಿ ಒಳಗಡೆ ಬನ್ನಿ. ಎಂತ ಅತಿಥಿ ಸತ್ಕಾರ ಇಲ್ಲಿ. ತಗೊಳಪ್ಪ, ಕಾಲ್ ತೊಳ್ಕೊ. ಲಕ್ಷ್ಮಿ, ಏನ್ ಮಾಡ್ತಿದ್ಯಾ ಲಕ್ಷ್ಮಿ? ಏನಾಯ್ತು ರೀ? ನನ್ ಸ್ವಂತ ಮಗ ಬಂದಿದ್ದಾನೆ ಕಣೆ, ನಾನೇ ಕಾಲಿಗೆ ನೀರು ಹಾಕ್ತೀನಿ ಕೊಡೆ. ಏನೋ ಕಾದಿದೆ ಮಗನೇ, ತಿರ್ಗಪ್ಪ. ಹಂಗಲ್ಲಪ್ಪ, ಈ ಕಡೆ. ಅಯ್ಯಯ್ಯೋ, ಏನ್ ಸಾರ್, ದುಡ್ಡು ಕೊಟ್ಟು ಊಟ ಮಾಡಿ ಹೋಗು ಅನ್ನೋ ಈ ಕಾಲದಲ್ಲಿ ಪಾದ ತೊಳೆದ್ಬಿಟ್ಟು ಊಟ ಹಾಕ್ತಿದಾರಲ್ಲ, ಅದಕ್ಕೆ ಮನೆ ಊಟ ಬೇಕು ಅಂತ ಬಂದಿದ್ದು ನಾನು, ಸುಮ್ಮನೆ ಬಂದಿಲ್ಲ. ಲಕ್ಷ್ಮಿ, ನನ್ ಮಗನ್ಗೆ ಹಸೆ ಮಣೆ ಹಾಕೆ. ಸತ್ಯ, 1 ನಿಮಿಷ ಅಪ್ಪ. ಯಾವ ಕರಿದು ಅತಿಥಿ ಸತ್ಕಾರ, ಮಳೆ ಹಾಕ್ಸ್ಬಿಟ್ಟು ಊಟ. ಮನೆ ಊಟ ನನ್ಗೆ ಎಲ್ಲೂ ಮಾಡೇ ಇಲ್ಲ. ಏನ್ ಮಾಡ್ತಿದ್ಯಾ ಲಕ್ಷ್ಮಿ? ಊಟ ಬಡಿಸ್ತಿದೀನ್ರಿ. ಮಗ ಅಷ್ಟೂರ್ದಿಂದ ಬಂದಿದ್ದ, ಸೆಕೆ ಆಗ್ತಿದೆ, ಗಾಳಿ ಬೀಸ್ತೀನ್ರಿ. ಅಯ್ಯೋ ನೀವೆಲ್ಲಿ ಗಾಳಿ ಬೀಸ್ತಾ ಇದ್ರಿ ಸರ್ ನೀವು? ಮನೆ ಊಟ ಘಮ 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 ಅಂತ ಇದೆ. ಬಾರ್ಸು 60 ರೂಪಾಯಿ ಊಟಕ್ಕೆ ಈ ರೇಂಜ್ಗೆ.
ಕೈ ಒರ್ಸಕ್ ಬಟ್ಟೆ ತಗೊಂಬನ್ನಿ. ಮಾವ ಅಯ್ಯೋ ಮಾವ, ನನ್ ಕೈ ಒರ್ಸಕ್ಕೆಲ್ಲ ಕೇಳಿದ್ದು. ಮತ್ತೆ? ಇಲ್ಲಿ ನೋಡಿ ಮಾವ, ಯಾರು ಬಂದಿದಾರಂತ. ನನ್ ಮಗ ಬಂದಿದ್ದಾನೆ ಕಣಪ್ಪ. ಜಾತ್ರೆಯಲ್ಲಿ ಚಾಕ್ಲೇಟ್ ತಗೊಳಕ್ಕೆ ಅಂತ ಹೋಯ್ತಾ ಇದ್ದವನು ಆ ತಪ್ಪಿಸ್ಕೊಂಡು ಇವತ್ತು ಬಂದಿದೀಯಲ್ಲ, ನಿನ್ನಿಂದ ನನ್ಗೆ ಅಂಗನವಾಡಿ ಟೀಚರ್ದು ಕಾಂಟ್ಯಾಕ್ಟೇ ತಪ್ಪೋಯ್ತಲ್ಲ. ಅಪ್ಪ ಅವನು ಜಾತ್ರೆಯಲ್ಲಿ ಕಳ್ದೋಗಿರೋ ಮಗ ಅಲ್ಲ ಕಣಪ್ಪ, ಮತ್ತೆ ನಮ್ ಹೋಟೆಲ್ ಊಟಕ್ಕೆ ಬಂದಿರೋ ಸ್ವಂತ ಮಗ ಕಣಪ್ಪ. ಸರಿ ಕಣೆಯೋ, ಸರಿ ಸರಿ ಅದು ನಮ್ಮಪ್ಪ ಮೊದ್ಲು ಆರ್ಕೆಸ್ಟ್ರಾದಲ್ಲಿ ಮಿಮಿಕ್ರಿ ಮಾಡ್ತಾ ಇದ್ರು. ಒಂದು ಅವ್ರ ತರ ಮಾಡ್ತಿಲ್ಲ ಅಂತ ಹೊಡೆದು ಕಳ್ಸ್ಬಿಟ್ಟವ್ರೆ. ಯಾಕೆ ಸರ್ ಒಬ್ಬೊಬ್ರು ಒಂದೊಂದ್ ತರ ಆಡ್ತಾ ಇದ್ದೀರಾ? ಆಡ್ಲೇಬೇಕಲ್ಲಪ್ಪ, ಯಾಕೆ? ಪೇಮೆಂಟ್ ಕೊಡ್ತಾರಲ್ಲ. ಯಾವ ಸರ್ ಇದು 60 ರೂಪಾಯಿ ಊಟ ಅಂತ ಬಂದ್ರೆ ಮಗನಿಗೆ ಹಚ್ಚ ಮಾಡಿ ಹಾಕಿ. ಸಿಕ್ತು ಏನಾದ್ರು ಹೊಸ ಪಂಚ್ ಸಿಕ್ತೇನಪ್ಪ? ಇಲ್ಲಪ್ಪ, ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಒಂದು ಒಳ್ಳೆ ಕೆಲಸ ಸಿಕ್ತಪ್ಪ. ಶಿವನೇ ಶಂಭುಲಿಂಗ, ಇವನು ಕಾಲಿಟ್ಟಿದ್ದವನು ಕೆಲಸ ಸಿಕ್ಬಿಡ್ತಲ್ಲಪ್ಪ. ಲಕ್ಷ್ಮಿ ಎಲ್ಲ ನನ್ ಮಗ ಕಾಲಿಟ್ಟು ಗಳಿಗೆ, ಇವನಿಗೆ ಕಾಲಿಟ್ಟ ಗಳಿಗೆ ಕೆಲಸ ನನ್ನ ಪಾಲಿಗೆ. ಅಯ್ಯೋ ಎಲ್ಲ ಸೈಡ್ ಒಂಚೂರು ಮೇನ್ ಕ್ಯಾರೆಕ್ಟರ್ ಬಂತು. ಅಮ್ಮ, ಚಿಗಿಲಿಗಿಲಿ ನಂಗೆ ಸೈಡ್ ರೋಲ್ ಕೊಡ್ತಾ ಇದ್ರ, ಈಗ ಲೀಡ್ ರೋಲ್ ಕೊಟ್ಟು ನನ್ನ ಮೆಂಟರ್ ಮಾಡ್ಬಿಟ್ಟಿದ್ದಾರೆ. ಹೋಗು ಸ್ಕ್ರಿಪ್ಟ್ ನೋಡವ್ವ, ಮೆಂಟರ್ ಅನ್ನೋದೇ ಒಂದು ಕ್ಯಾರೆಕ್ಟರ್ ಇರ್ಬೇಕು. ಎಲ್ಲ ನನ್ನ ಮಗ ಬಂದಿರೋ ಅದೃಷ್ಟ. ಅಣ್ಣ ಬಂದಿದ್ದ ಅದೃಷ್ಟ, ಲೀಡ್ ರೋಲ್ ನನಗಿಷ್ಟ. ಚಿಲ್ಲರ್ ಏನ್ ಗೊಬ್ರ? ಇವತ್ತು ನಾಳೆ ನಾವು ಚಟ್ಟಕ್ ಹೋಗ್ಬೇಕಾಯ್ತು ಚಂದ್ರಣ್ಣ, ಮದ್ವೆ ಆಗಿ ಪಟ್ಟಕ್ ಹೋಯ್ತ ಅನ್ಕಣ. ಅವನ್ ದೇಹನೇ ಅವನ್ ಕೈ ಸಿಗಲ್ಲ ಅಂತದ್ರಲ್ಲಿ ಇನ್ನೊಂದ್ ದೇಹ ಅವನಿಗೆ ಸಿಗ್ತಾ ಇದೆ ಅಂದ್ರೆ ಎಲ್ಲ ನನ್ನ ಮಗನ ಕಾಲ್ಗುಣ. ನನ್ನ ಮಗನ ಕಾಲ್ಗುಣ ಮದ್ವೆ ಆಯ್ತವ್ ಚಂದ್ರಣ್ಣ. ಏನ್ ಸರ್ ಒಂದ್ ತುತ್ತು ತಿನ್ನಕ್ ಬಿಟ್ಟಿಲ್ವಲ್ಲ ಸರ್? ಅವಾಗ್ಲಿಂದ ಅದೃಷ್ಟ ಕಾಲ್ಗುಣ ಅದೆಲ್ಲ ಅಂತಿದಿರಲ್ಲ ಸರ್, ಯಾರಿಗಂತ ಇದೀರದ್ದ? ಇನ್ಯಾರ್ಗ್ ಹೇಳಪ್ಪ, ನೀನೇ ಕಣಪ್ಪ ನನ್ ಮಗ. ಅಣ್ಣ, ಊರಲ್ಲಿ ನನ್ನ ಎಲ್ಲರೂ ದರಿದ್ರ ನನ್ನ ಮಗ ಕಾಲ್ಗುಣ ಸರಿ ಇಲ್ಲ ಆಗೀಗೆ ಅಂತ ಬೈತಾ ಇದ್ರು. ಇವ್ರು ನೋಡಿದ್ರೆ ಅದೃಷ್ಟ ಅದು ಇದು ಅಂತ ಇದೀರ. ನೋಡಿ ಇವ್ರೆ, ಇನ್ಮೇಲೆ ನೀವು ನನ್ನ ಮಗ ಅಂತ ಕರಿಬೋದು, ನಂದೇನು ಅಭ್ಯಂತರ ಇಲ್ಲ. ಬೇಡ ಬಿಡಪ್ಪ, ಯಾರ್ಯಾರು ಹುಟ್ಟಿರ್ತಿರೋ ಏನೋ, ಯಾರ್ ಹೆತ್ತು ಮಗನೋ ಏನೋ, ನಿನ್ ಬಾಯಲ್ಲಿ ನನಗೆ ಅಪ್ಪ ಅನ್ನೋಕೆ ಕಷ್ಟ ಆಗ್ಬೋದು. ಬೇಡ ಬಿಡಪ್ಪ, ಸರ್ ಕರಿತೀನಿ ಸರ್. ಬೇಡ ಬಿಡಪ್ಪ, ಬೇಡ. ಹೇಳ್ಕೊಂಡಿದ್ಯಾ ನೀನು? ಬರೀ ಹೆತ್ತೆ ಹತ್ರ ಮಾತ್ರ ಅಪ್ಪ ಅಮ್ಮ ಆಗಲ್ಲ. ಹಸಿವು ಅಂದ ತಕ್ಷಣ ಕಾಲ್ ತೊಳ್ದ್ಬಿಟ್ಟು ಊಟ ಹಾಕಿದ್ರಲ್ಲ, ನೀವು ನಿಜವಾದ ಅಪ್ಪ ಅಮ್ಮ. ಅಪ್ಪ ಇನ್ಮೇಲೆ ನೀನೇ ನನ್ನಪ್ಪ, ನಾನೇ ನಿಮ್ ಮಗ. ಊಟ ಮಾಡಪ್ಪ, ಊಟ ಮಾಡಿ. ಲಕ್ಷ್ಮಿ ಕರೆಕ್ಟಾಗಿ ಹಸೆ ಮಾಡಿ ಹಾಕೆ. ಇವ್ರು ಊಟ ಹಾಕ್ತಾರೆಲ್ಲ ಗೊತ್ತಿಲ್ಲ ಸರ್, ಹಸೆ ಮನೆ ಅಂದ್ರೆ ಸರಿಗ ಹಾಕ್ತಾರೆ. ಯಾಕೆ ಮಾಡ್ತಾ ಇದೀಯಾ? ಏನಿಲ್ಲ, ಊಟ ಮಾಡಪ್ಪ. ಯಾಕೆ ಮಾಡ್ತಾ ಇದೀಯಾ? ಏನಪ್ಪ, ಈಗ ತಾನೇ ಹೆತ್ತ ತಾಯಿ ಅಂದೆ, ಅಮ್ಮ ಒಂದು ತಿಂದ ಅಂತ ಒಂದ್ ಮಾತು ಕೇಳ್ದೇನಪ್ಪ. ಅಮ್ಮ ಒಂದು ತಿಂತೀಯನಮ್ಮ? ಬೇಡ ಕಣಪ್ಪ, ನೀನು ಹೊಟ್ಟೆ ತುಂಬಿದ್ರೆ ನಾನು ಹೊಟ್ಟೆ ತುಂಬ್ದಂಗೆ ಕಣೋ. ಕರೆಕ್ಟ್ ಆಗಿ ನೋಡ್ಲ, ಅವಳು ಊಟ ಮಾಡ್ದೇನೆ ಹಂಗ ಅವಳ. ಅಯ್ಯೋ ಮಗಳೇ, ಏನಮ್ಮ? ಟಾಯ್ಲೆಟ್ ಹೋದ್ರೆ ತೊಳ್ಕೊಳ ಕೈ ಇಟ್ಕಲ್ಲ ಈ ಅಮ್ಮನಿಗೆ. ಪೈಲಟ್ ಎಕ್ಸಾಮ್ ಪಾಸ್ ಮಾಡ್ಬಿಟ್ಟಂತೆ. ನಿಜ ಕಣಪ್ಪ, ನಿಜ. ನನ್ ಮಗಳು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಪೈಲಟ್ ಓದ್ತಿದ್ದಾಳೆ. ಇವಳು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಪೈಲಟ್ ಓದ್ತಾವಳು. ಇದೇ ಇಟ್ಟಿದ್ದಾಳಲ್ಲ ಇವಳು. ಅವಳು ಮಾಡಿರೋ ಅಷ್ಟು ಗೋಲ್ಡನ್ ಬಜಾರ್ ಸ್ಕಿಟ್ಗಳು ನೀನ್ ಮಾಡಿದೀಯಲ್ಲ, ಇಟ್ಟೇ ಇದ್ರು ಎಂತೆಂತ ಆಕ್ಟ್ರಿಗಳು ಹೊರ್ದಾಕೊಳ್ ಗೊತ್ತಾನ. ನಾಳೆ ತಪ್ಪಂದ್ಬಿಟ್ಟ ಬಿಟ್ಬಿಡಿ ಸರ್. ನನ್ನ ಮಗನೇ ಓದ್ತಿದ್ದ ಗೆದ್ದಿರೋ ಕಿತ್ತಿದ್ಕೆ ಆಕ್ಟಿಂಗ್ ಮಾಡಕ್ಕೆ ಬರ್ತಾ ಇಲ್ಲ ನಿನ್ಗೆ. ಊಟ ಮಾಡಕ್ ಬಿಡಿ ಸರ್ ನನಗೆ. ಮನೆ ಹಾಕೆ. ಒಂದೊತ್ತು ತಿನ್ನಕ್ ಬಿಡ್ತಿಲ್ಲ. ತಿನ್ನಪ್ಪ, ತಿನ್ನು ತಿನ್ನು ತಿನ್ನು.
ಒಂದು ಜನ್ಮ. ಅದು ಮಕ್ಕಳಿಗೆ ಆರ್ಕೆಟ್ ಹತ್ರ ಹೊಡೆದ್ರಲ್ಲ ಅವತ್ತಿಂದ ಚೂರು ಸ್ವಲ್ಪ ನೀವು ಊಟ ಮಾಡಿ ಊಟ ಮಾಡಪ್ಪ, ಊಟ ಮಾಡು. ಅಲ್ಲ ಕಿಡ್ಲ, ಮನೆಯಲ್ಲಿ ಒಂದು ಹೆಣ್ಣು ಮಗ ಅದೇ ದೊಡ್ಡವನಾದವನು ಅವಳಿಗೆ ಮದ್ವೆ ಮಾಡ್ಬೇಕು ಅಂತ ಒಂದು ಜವಾಬ್ದಾರಿ ಇಲ್ವಲ್ಲೋ ಶಿವನೇ. ಏನ್ ಮಾತಾಡ್ತಿದ್ದಾನೆ ಅವನು? ಏನ್ ಮಾತಾಡ್ತಿದ್ದಾನೆ ಅವನು? ನಂದೇನ್ರಿ ಜವಾಬ್ದಾರಿ? ಉಣ್ಣಕ್ ಬಂದಿದ್ದೀನಿ, ಉಂಡ್ಬಿಟ್ಟು ಹೋಗ್ತೀನಿ ನಾನು. ಮಗಳೇ, ಅಯ್ಯೋ ಮಾವ ಸುಮ್ನೆ ರೀ. ಊಟಕ್ಕೂ ತಗೊಂಡು ಶತ್ರುನು ಆದ್ರೂ ತಡಿಬಾರ್ದು. ಒಳ್ಳೆ ರಕ್ತ ಇದ್ದಿದ್ರೆ ಅವನು ಒಪ್ಕೊಂತ ಇದ್ದ. ಒಳ್ಳೆ ರಕ್ತ ಊಟನು ಬೇಡ, ಈ ಶಾವಿಗೆನೂ ಬೇಡ, ನಾವು ಹೋಗ್ತೀರಪ್ಪ. ಇಷ್ಟು ಬಿಕ್ಕು ನನ್ ಮಗ ದೂರ ಹೋಗ್ತಾನೆ ಅಂದ್ರೆ ನನಗೇನ್ ಬೇಜಾರಿಲ್ಲ ಕಣಪ್ಪ. ಹೋಗೋಕ್ಕಿಂತ ಮುಂಚೆ ಈ ಪತ್ರಕ್ಕೊಂದು ಸೈನ್ ಮಾಡ್ಬಿಟ್ಟು ಹೋಗಪ್ಪ. ನಾನ್ಯಾಕ ಸೈನ್ ಮಾಡ್ಬೇಕು ಅದಕ್ಕೆ? ನನಗೂ ನಿಮಗೂ ಯಾವುದೇ ರೀತಿಯ ಅಕ್ರಮವಾಗ್ಲಿ ಸಕ್ರಮವಾಗ್ಲಿ ಸಂಬಂಧ ಇಲ್ಲ ಅಂತ ಸೈನ್ ಮಾಡ್ಬಿಟ್ಟು ಹೋಗಪ್ಪ. ಕೊಡಲೇ ಸೈನ್ ತಾನೆ, ಬರ್ತೀನಿ. ಗುಡ್ ಬಾಯ್. ಅಲ್ಲಪ್ಪ, ಹೋಗಕ್ಕಿಂತ ಮುಂಚೆ ಇದ್ರಲ್ಲಿ ಏನ್ ಬರ್ದಿದೆ ಅಂತ ಓದ್ಬೇಕಲ್ವಾ? ಏನೋ ಬರ್ದಿರುತ್ತೆ, ನನಗೂ ನಿನಗೂ ಯಾವ ಸಂಬಂಧ ಅಂತ ಬರ್ದಿರುತ್ತೆ ಅಷ್ಟೇ ತಾನೇ, ಅದಕ್ಕೆ ಸೈನ್ ಮಾಡಿದ್ದು. ಅದಲ್ಲ ಕಣಪ್ಪ, ನಮ್ ಕುಟುಂಬ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದೆ. ಅದಕ್ಕೆಲ್ಲ ನಾನೇ ಅಂದ್ರೆ ಶಿವಕುಮಾರ್ನಾದ ನಾನೇ ಕಾರಣ ಅಂತ. ಇವ್ನು ಹೇಳಿದ್ಮೇಲೆ ನಾವ್ ಹಾಕ್ಬೇಕು ಸಾಯೋಣ ಬಾಲಕ್ಷ್ಮಿ. ನೀನಂಗ ಸಾಯ್ತಾ ಇದ್ಯಾ? ನಾನು ತೊಡೆ ಕತ್ಕೊಂಡು ಸಾಯ್ತಾ ಇದ್ದೀನಿ. ನೀನಂಗಪ್ಪ ಸಾಯ್ತಾ ಇದ್ಯಾ? ಒಂಟು ಕೂರ್ಲಕ್ಕಂಡ್ ಸಾಯ್ತಾ ಇದೆ. ನೀನ್ ಹೆಂಗಮ್ಮ ಸಾಯ್ತಾ ಇದ್ಯಾ? ಮೂಗಿಗೆ ಎಟ್ಕಟ್ತಾ ಇದ್ದಾರೆ. ಸಾಯ್ಬಿಡಿ ಸರ್. ಯಮ ಯಮ ಕಾಣ್ತಾವ್ನೆ. ಅಯ್ಯೋ, ಈ ಲಕ್ಷ್ಮಿ ನನಗೆ ಅವ್ರ ಅಮ್ಮನೂ ಕಾಣ್ತಾವಳೆ. ಸರ್ ಸಾಯ್ಬೇಡಿ ಸರ್. ನಾವು ಸಾಯ್ಬಾರ್ದ? ಅದ್ರ ಬಾಯಿ ತುಂಬಾ ಅಪ್ಪ ಅಂತ ಕರಿಯೋ. ಅಪ್ಪ ನಾನು ಕರಿಯಲ್ಲ, ಕರಿತೀನಿ ಸರ್, ಕರಿತೀನಿ ಅಪ್ಪ. ಲಕ್ಷ್ಮಿ, ಮಗನಿಗೆ ಹಚ್ಚ ಮಾಡಿ ಹಾಕೆ. ಈಗೇನ್ ಮಗಳು ಮದುವೆ ಮಾಡ್ಬೇಕಾ? ನನ್ ಮಕ್ಳ ತಗೊಂಡು ಆ ಮಗಳ ಮದುವೆ ಇಲ್ಲ ಈ ಕ್ಷಣದಲ್ಲೇ ಮಾಡ್ಬೇಕಲ್ಲ. ಅದ್ ಹೆಂಗ್ ಮಾಡ್ತೀಯ ಗೊತ್ತಿಲ್ಲ ನನಗೆ. ಮದುವೆ ಮಾಡಿಸ್ಬೇಕು ಮಾಡ್ಸಿ. ಅಯ್ಯೋ ಅಲ್ಲ ಕಣಪ್ಪ, ಮಗಳ ಮದ್ವೆ ಈಗಿಂದ ಮಾಡಕ್ ಆಗಲ್ಲ. ಯಾಕೆ ಮಾಡಕ್ ಆಗಲ್ಲ? ಅದಕ್ಕೊಂದು 20 ವರ್ಷ ಬೇಕು. 20 ವರ್ಷ ಬೇಕಾ? ಯಾಕೆ? ಇಷ್ಟು ಪುಟ್ಟ ಮಗುಗೆ ಹೇಗಪ್ಪ ಮದ್ವೆ ಮಾಡಕ್ಕಾಗುತ್ತೆ? ಇನ್ನೊಂದು 20 ವರ್ಷ ಆಗ್ಲಿ ಕಣಪ್ಪ. ಈ ಚಿಕ್ಕ ಮಗು ಮದ್ವೆ ಅಂತ ಹೇಳಿ ದುಡ್ಡು ಕಿತ್ಕೊಂಡ್ರೇನೋ? ನೀವೆಲ್ಲ ಪ್ಲಾನ್ ಮಾಡಿಬಿಟ್ಟು ಹೊಡಿತಾ ಇದ್ದೀರ ಕಣೋ. ನೀವು ಬೇಡ, ನಿಮ್ ಊಟ ಬೇಡ, ನಾನಂತೂ ಹೋಗ್ತೀನಿ. ಹೋಗಿ ಬಿಡು ಲಕ್ಷ್ಮಿ, ನಾವು ಸತ್ ಮೇಲೆ ಪೊಲೀಸ್ನವ್ರು ನೋಡ್ಕೋತಾರೆ. ಊಟ ಮಾಡ್ತೀನಿ. ಒಂದು ತಿನ್ನಕ್ ಕೊಡ್ತಿಲ್ಲ, ಯಾಕಂದ್ರೆ 60 ರೂಪಾಯಿ ಊಟಕ್ಕೆ ಬಂದಾಗ. ಮನೆ ಊಟ ಕಣಪ್ಪ, ತಗೋ. ಅಲ್ಲ ಕೇಳ, ಒಬ್ಬ ತಮ್ಮನ ಮಗಳಿದ್ದಾಳೆ, ಇನ್ನೊಬ್ಳು ಕೊನೆಯವಳು. ಅವಳು ಪೈಲಟ್ ಆಗ್ಬೇಕು ಅಂತ ಆಸೆ ಪಟ್ಟವಳೆ. ಅವಳ ಪೈಲಟ್ ಮಾಡೋಣ ಏನಾದ್ರೆ ಏನಿಲ್ವಲ್ಲೋ. ನಾನಕ್ಕ ಪೈಲಟ್ ಮಾಡ್ಬೇಕು? ನನ್ನ ಮಗನ 5 ಲಕ್ಷ ರೂಪಾಯಿ ಪೀಕಿಸ್ಕೊಂಡಿಲ್ವ ಈಗ? ಅಣ್ಣನಾಗಿ ಅವ್ನ ಜವಾಬ್ದಾರಿ ಅವ್ನು ಗೊತ್ತಿರುತ್ತೆ ಕಣಪ್ಪ. ಯಾವ ಜವಾಬ್ದಾರಿ ಇಲ್ಲ? ಯಾವ ಜವಾಬ್ದಾರಿ? ನಾನಂತೂ ಯಾವ ಪೈಲಟ್ ಮಾಡಲ್ಲ, ಯಾವ ಕೆಲಸ ಕೊಡ್ಸಲ್ಲ. ನನ್ ಊಟನ ಬೇಡ, ಏನು ಬೇಡ. ನಾವೇ ಬದುಕು ಸಾಯ್ ಲಕ್ಷ್ಮಿ. ಎಷ್ಟು ಖರ್ಚಾಗುತ್ತೆ? 10 ಲಕ್ಷ ಕಣಪ್ಪ. 60 ರೂಪಾಯಿ ಊಟ ಮಾಡಕ್ ಬಂದ್ಬಿಟ್ಟು ಎಲ್ಲ ಬೋಡಿಸ್ಕ ಚೆನ್ನ ಬೋಡಿಸ್ಕ. ಅದೇನ್ ಪೈಲಟ್ ಓದಿಸ್ತೀಯ? ಎಕ್ಸಾಮ್ ಬರುತ್ತಾ? ಈಗ್ಲೇ ಬರ್ಸು ಮಗಳೇ, ಮಗಳೇ ಹುಷಾರು ಕಣಮ್ಮ, ಪಂಚರ್ ಆದ್ರೆ ಕಷ್ಟ. ಮಗಳೇ ತಗೋ 10 ಲಕ್ಷ ರೂಪಾಯಿ ಚಾಕ್ಲೇಟ್ ತಿನ್ನು. ಪೈಲಟ್ ಓದಿಸ್ತೀನಿ ಅಂತ ಹೇಳಿ ದುಡ್ಡು ಇಸ್ಕೊಂಡು ಚಾಕ್ಲೇಟ್ ತಿನ್ನಂತ ಕೊಡ್ತಿದ್ಯಲ್ಲ? ಫ್ಲೈಟ್ ಓಡ್ಸರ್ ಏನಂತಾರಪ್ಪ? ಪೈಲಟ್ ಅಂತಾರೆ. ಮತ್ತೆ ಅವಳು ಅದೇ ತಾನೇ ಓಡಿಸ್ತಾ ಇರೋದು. ಅಲ್ಲ ಕಡ್ಲ, ಕೊನೆ ತಮ್ಮ ಒಬ್ಬ ಅವನೇ, ಅವನ್ ಜೀವನ ಸೆಟ್ಲ್ ಮಾಡೋಣ. ಏನು ಇಲ್ವಲ್ಲೋ, ನಿಂದು ಒಂದು ಜನ್ಮ. ಅಯ್ಯೋ ಎಲ್ಲದು ದುಡ್ಡು ಇಸ್ಕೊಂಡ್ರಲ್ಲ, ಇನ್ನೇನೋ ಮಾಡ್ಬೇಕು. ನಾನು ಏನ್ ಮಾಡ್ಬೇಕು? ಯೋಚನೆ ಮಾಡ್ಬೇಡಪ್ಪ, ಮೊದ್ಲು ನೀನು ಊಟ ಮಾಡಪ್ಪ. ಕೊನೆ ತಮ್ಮನಿಗೆ ಎದೆಲ್ ಕಲ್ಲಾಗಿದೆ ಅಂತ ಅವನು ಗೊತ್ತಿರಲ್ವೇನೆ? ಹೌದು ರೀ. ಗೊತ್ತಿರುತ್ತೆ. ಈಗ ನಾನು ಊಟ ಮಾಡ್ಲಾ? ನೀನ್ ಮಾಡಪ್ಪ, ನೀನ್ ಮಾಡಪ್ಪ. ಮತ್ತೆ ಕೂಗಿತಾನ ಅವನು. ಏನು ಕೂಗಿತಾವನು ಹೇಳ ಅವನು? ಇಲ್ಲ ಈ ಬರ್ಲೇ ಬಾ, ಇದು ಕೂಗುದು ಬಿಡು ಬಾ. ಒಂದಲ್ಲ ತಿನ್ನಲ್ಲ ಕೂಗುದು ಬಿಡು ಸಾಯಕ್ಕೆ. ಕುಡಿಯೋದಕ್ಕೆ ಆಪರೇಷನ್ ಒಂದು 20 ಲಕ್ಷ ಕೊಟ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಕೊಡಿಲೆ, ನೀನ್ ತಗೊಂಡ್ಬಿಟ್ಟು ನನಗೆ ನೇಣು ಹಾಕ್ಬಿಟ್ಟು ಸಾಯಿಸು. 1 ರೂಪಾಯಿ ಮಾತ್ರ ಕೊಡಲ್ಲ ಕಣ, ನಾನು ಕೊಡಲ್ಲ. ಕೊಡಲ್ವಾ? ಕೊಡಲ್ಲ. ಲಕ್ಷ್ಮಿ, ಏನು ನಮ್ಮ ಮಗನ ಕುತ್ತಿಗೆ ಇಸ್ಕಿ ಸಾಯಿಸ್ಬಿಡೋಣ ಮಗನೇ.
ಕಲ್ ಚುಚ್ತಾ ಇರ್ಬೋದು ಕಣ್ರಿ. ಇದೆ ತುಂಬಾ ನೋಯ್ತಾ ಮಗನೇ. ಕೊಡ್ತೀನಪ್ಪ, ಇರು ಒಂದ್ ನಿಮಿಷ ತಗೊಳ್ಳಲೇ. ಆಟಲ್ ಕಲ್ಲಾಗಿದೆಯಲ್ವಾ, ತಗೋ. ಅದೇನ್ ಆಪರೇಷನ್ ಮಾಡ್ತೀವೋ ಗೊತ್ತಿಲ್ಲ. ಆಪರೇಷನ್ ಈಗ್ಲೇ ನನ್ನ ಕಣ್ ಮುಂದೆನೆ ಮಾಡಿಸ್ಬೇಕು. ಕಲ್ ತೆಗಿಸ್ಬಿಟ್ಟು ಕಲ್ ತೆಗ್ಸತಿ ಡಾಕ್ಟರ್ ಎಲ್ಲ ಬೇಡ, ಮತ್ತೆ ನಾನೇ ತೆಗಿತೀನಿ. ಇಟ್ಕೊಳ್ಳಿ ಜೇಬಲ್ ಕಲ್ಲಿಟ್ಕೊಂಡ್ಬಿಟ್ಟು ಆಟಲ್ ಕಲ್ಲಿದೆ ಅಂತ ಹೇಳ್ತಾವನಲ್ಲ ಇವನು. ಎದೆಯಲ್ಲಿ ಕಲ್ಲಿದ್ದವನ್ಗೆ ಏನು ಅನ್ಕೊಳಲ್ಲ. ತಗೊಂಡೋಗಿ ಸ್ಟೇಷನ್ ಕೊಡ್ಬೇಕು ತಾನೆ. ನಿಮ್ಮೆಲ್ಲರ ಸಾವಿಗೆ ನಾನೇ ಕಾರಣ ಅಂತ ಕೊಡ್ತೀನಿ ಕಣ ಸ್ಟೇಷನ್ಗೆ ಹೋಗಿ. ಅಲ್ಲಪ್ಪ, ಅದ್ರಲ್ಲಿ ಏನ್ ಬರ್ದಿದೆ ಅಂತ ಒಂಚೂರು ಓದು. ಇನ್ನೇನೋ ಬರ್ದಿದೆ ಕಣ. ನನಗೂ ನಿನಗೆ ಯಾವ ಸಂಬಂಧ ಇಲ್ಲ ಅಂತ ಬರ್ದಿದೆ ತಾನೆ. ಅದು ನೀನು 3 ದಿನದಿಂದ ಹಿಂದೆ ಪ್ರಾಕ್ಟೀಸ್ ಮಾಡಿರೋದು ಹೇಳ್ತಾ ಇದೀಯ, ನಿನ್ನೆ ರಾತ್ರಿ ಚೇಂಜ್ ಆಗಿರೋದು ಹೇಳ್ತಾ ಇಲ್ಲ. ಲೇಟೆಸ್ಟ್ ಸ್ಕ್ರಿಪ್ಟ್. ಕೆಳಕಂಡ ವಿವರಗಳಂತೆ ಶಿವಕುಮಾರ್ ಅವರ ಚಿರಸ್ಥಿರ ಆಸ್ತಿಯು ಶ್ರೀ ಮಂಜುನಾಥ್ ಅವರ ಹೆಸರಿಗೆ ಬರೆದು ಕೊಡುತ್ತಿದ್ದೇನೆ. ಅಷ್ಟೇ ಅಲ್ಲದೆ ಇವನು ಸತ್ತ ನಂತರ ಇವನು ಕಣ್ಣು, ಕಿಡ್ನಿ, ಮೂಗು, ಕೂದಲು, ಉಗುರು ಸಮೇತ ದಾನ ಕೊಡುತ್ತಿದ್ದೇನೆ. ಅಡ ನಿನ್ ಕಾಲ್ ಬಿಟ್ಟಿರೋಣ, ನನ್ನ ದುಡ್ಡನ್ನು ಕೊಟ್ಬಿಡೋಣ. ಹಿಂಗೆ ಹೇಳಿದ್ರೆ ಮಾತು ಕೇಳಲ್ಲ. ಮುಳ್ಳಿನಿಂದನೇ ತೆಗಿಬೇಕು. ತೆಗಿ. ನೋಡಿ, ಮಾಡ್ತೀನಿ ಈಗ. ಚೆನ್ನಾಗಿ. ಅಪ್ಪ, ಅಮ್ಮ, ನಿಮ್ ಮಗ ಬಂದಿದ್ದೀನಪ್ಪ. ಯಾರಪ್ಪ ಯಾರಪ್ಪ? ಯಾರ್ಯಾರಿಗೂ ಹುಟ್ಟು ಬಂದ್ಬಿಟ್ಟು ಅಪ್ಪ ಅಂತಿರಲ್ವಾ ನಿಮ್ಗೆ? ನಾನು ಕಣೋ ನಿನ್ ಮಗ. ನೀನಲ್ಲ ಕಣೋ ನನ್ನ ಮಗ. ಮತ್ತೆ ನನ್ನ ಮಗ ಅಲ್ಲವನ್ನ ನೋಡು, ಮಿಮಿಕ್ರಿ ಆರ್ಟಿಸ್ಟು. ಅಪ್ಪ ನಾನು ಮಿಮಿಕ್ರಿ ಮಾಡ್ತೀನಪ್ಪ. ಬಾಗ ಚಪ್ಪೆ ಅವ್ರ ಬಾಗ ಚಪ್ಪೆ. ಏನಾಯ್ತು? ಮನೆ ಊಟ ಬೇಕು ಅಂದ್ರ ಮಗ ಅಂತ ಕರೆದ್ರ ಸೈನ್ ಮಾಡಿಸ್ಕೊಂಡ್ರ ನನ್ಗೂ ಹಿಂಗೆ ಮಾಡಿದ್ರು. ಅವಾಗ ಅವನಪ್ಪ ಇವನ್ ಮಗ. ಇವಾಗ ನಾನು ಏನ್ ಮಾಡ್ಲಿ? ಹೊಡ್ಸ್ಕೊ ಡೈರೆಕ್ಟ್ ಆಗಿ ಜಡ್ಜಸ್ ಕೇಳ್ಬೇಡ. ಮೇಡಮ್, ನೀವೆಲ್ಲ ಈ ತರ 60 ರೂಪಾಯಿ ಊಟಕ್ಕೆ ಹೋಗಿದ್ದೀರಾ? ಖಾನಾವಳಿ ಊಟ ಹೆಂಗಿತ್ತೋ ಇಲ್ವೋ ನನಗ್ ಗೊತ್ತಿಲ್ಲಪ್ಪ, ಆದ್ರೆ ಇವತ್ತು ಈ ಕಲ್ಲರ್ಸ್ ಮನೆಯ ಎಲ್ಲ ಕಲಾವಿದ್ರು ಸೂಪರ್ ಆಗಿ ಆಕ್ಟ್ ಮಾಡಿದ್ರಪ್ಪ. ಲವ್ಲಿ. ಒಬ್ಬರಿಗಂತೂ ಈ ಸ್ಕಿಟ್ ಅಲ್ಲಿ ಡಬ್ಬಿಂಗ್ ಬರ್ಲೇಬೇಕು. ಈ ಒಂದು ವಿಷಲ್ ಕೊನೆಗೆ ಒಬ್ಬ ಕಲಾವಿದ ಬಂದ ಗೊತ್ತಾ? ಟ್ಯಾಲೆಂಟೆಡ್ ಕಲಾವಿದ. ಎಲ್ಲರೂ ಸಖತ್ತಾಗಿ ಆಕ್ಟ್ ಮಾಡಿದ್ರಿ, ಆದ್ರೆ ಕೊನೆಯಲ್ಲಿ ಬಂದವ್ರೊಬ್ರು ನಮ್ಮೆಲ್ಲಾರ ಮನ್ಸನ್ ಕದ್ಕೊಂಡ್ ಹಂಗೆ ಹೊಟ್ಟೋದ್ರ ಕಣಪ್ಪ. ಪ್ರಶಾಂತ ಸೂಪರ್ ಕಣ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್. ಇನ್ನು ಸಾಧು ಸರ್. ಆಕ್ಚುಲಿ ತುಂಬಾ ಸೀರಿಯಸ್ ಆಗಿ ತಗೋಬೇಕಾದ ವಿಷಯ ಇದು. ಹೌದು, ಇದರ ನೀತಿ ಪಾಠ ಇದೆಯಲ್ಲ, ಹೌದು. ಇದನ್ನ ಈಗಿನ ಜನರೇಷನ್ಗೆ, ಈಗಿನ ಸಮಾಜಕ್ಕೆ, ಈಗಿನ ಪ್ರಪಂಚಕ್ಕೆ ಬಹಳ ಆಪ್ಟ್ ಆಗಿದೆ. ಹೌದು. ಸೀರಿಯಸ್ ಆಗಿ ತಗೊಂಡ್ರೆ ಮಾತ್ರ ದಿಸ್ ಇಸ್ ವೆರಿ ಗುಡ್ ಪ್ಲೇ. ಗಿಚ್ಚಿಗಿಲಿಗಿಲಿ ಆಗಿರೋದ್ರಿಂದ ಅದನ್ನ ಕಾಮಿಡಿಯಾಗಿ ಮಾಡಿ ತೋರಿಸಿದ್ದಾರೆ. ಪ್ಲೇ ತುಂಬ ಚೆನ್ನಾಗಿತ್ತು. ಎಲ್ಲ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ರು. ಎಲ್ಲರದ್ದು ಟೈಮಿಂಗು ಎಲ್ಲವೂ ಸಿಂಕ್ ಆಗ್ತಾ ಇತ್ತು. ಬಟ್ ಓವರ್ ಆಲ್ ಎಲ್ಲ ಕಲಾವಿದರು ಎಕ್ಸ್ಟ್ರಾರ್ಡಿನರಿ ಮಾಡಿದ್ರು. ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ರಶಾಂತ್ ಎಂಡಲ್ ಬಂದು ತುಂಬ ಚೆನ್ನಾಗಿ ಅದನ್ನು ಮಾಡಿದ್ರಿ, ಮನ್ಸಿಗೆ ನಾಡ್ತು. ಸ್ಕಿಟ್ ಅನ್ನ ಸಕಲ ಮಾಡಿದ್ರಿ. ಬಟ್ ಶ್ರುತಿ ಮೇಡಮ್, ಎಸ್, ನನಗೆ ಗೊತ್ತು ನಿಮ್ಮ ಮನ್ಸು ತುಂಬಾ ದೊಡ್ಡದು ಅಂತ, ಬೇಡ ಅಂತ ಅಂತೀರಾ ಅಂತ ಗೊತ್ತು. ಆದ್ರೂ ಪರವಾಗಿಲ್ಲ, ಕೇಳೇ ಬಿಡ್ತೀನಿ. ಕೇಳ್ರಿ. ಧನ್ರಾಜ್, ಲಾಸ್ಟ್ ವೀಕು ನಿಮ್ಮ ನಟನೆಗೆ ಮೆಚ್ಚಿ ಶ್ರುತಿ ಮೇಡಮ್ ಒಂದು ಹಾರ ಕೊಟ್ಟಿದ್ರು. ಆಹಾರ ಎಲ್ಲಿ? ಮನೆಗೆ ತಗೊಂಡೋದೆ. ಸುಳ್ಳು. ಪ್ರಾಪ್ಸ್ ಹತ್ರ ಕೇಳಿ ಮನೆಗೆ ತಗೊಂಡೋದೆ. ಆಕ್ಚುಲಿ ಆನ್ ಸೀರಿಯಸ್ ಆಗಿ ಶ್ರುತಿ ಮೇಡಮ್ ಹಾರ ಹಾಕ್ಬೇಕಾದ್ರೆ ಒಂದು ಡೈಮಂಡ್ ರಿಂಗ್ ಸಿಕ್ಕಾಕೊಂಡಿದ್ದಾರೆ. ಬೆಳಗ್ಗಿಂದ ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟು ಎಲ್ಲ ಆಗಿತ್ತು. ಕೊನೆಗೆ CC ಕ್ಯಾಮ್ರಲ್ಲಿ ಗೊತ್ತಾಗಿದೆ ಆ ಹಾರದೊಳಗಡೆ ರಿಂಗ್ ಸಿಕ್ಕಾಕೊಂಡಿತ್ತು. ಮೇಡಮ್ ನಿಜ. ಅಲ್ಲ, ನಾನು ಉಂಗ್ರ ಪಾಪ ಅವ್ರ ತಂದೆ ಕೊಟ್ಟಿದ್ದಂಥದ್ದು. ಪ್ರೀತಿಗೆ ಇಟ್ಕೊಂಡಿದ್ದಾರೆ. ನಿಜ. ಅವ್ರಿಗಿಂತ ಚೆಕ್ ಮಾಡಿಸ್ರಿ, ಮನೇಲಿ ಫೋನ್ ಮಾಡಿ ಚೆಕ್ ಮಾಡಿಸಿದ್ಯಾ ಅಂತ. ಬೇಗ ಚೆಕ್ ಮಾಡಿ, ಯಾಕಂದ್ರೆ ತುಂಬಾ ತಲತಲಾಂತರದಿಂದ ಕಳೆದ ಒಂದು 4 ಶತಮಾನದಿಂದ ಇಟ್ಕೊಂಡಿದ್ದಾರೆ. ಮೇಡಮ್ ಇಲ್ಲ, ಈಗ ಹಾಕುವಾಗ ಏನೋ ಬಿದ್ದಿರ್ಬೋದು. ಹಾಕ್ಬೇಕಾದ್ರೆ ಬಿದ್ದಿಲ್ಲ, ಹಾಕಾದ್ಮೇಲೆ ಬಿದ್ದೋಗಿದೆ. ಇಲ್ಲ ಮೇಡಮ್, ಅದ್ರಲ್ಲಿ ಏನು ಇರ್ಲಿಲ್ಲ.
ಆಮೇಲೆ ನಾನು ನನ್ನ ವೈಫಿಗೆ ಕೊಟ್ಟಿದ್ದೀನಿ ಅದನ್ನ. ವೈಫೈ ಎತ್ಕೊಂಡಿರ್ಬೇಕು. ಮೇಡಮ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಇದ್ರಲ್ಲ, ಆಕ್ಷನ್ ತಗೋಬಹುದು. ಇವ್ರ ವೈಫ್ ಸೇರಿ ಮಾಡಿರುವಂತ ಕೃತ್ಯ ಆಯ್ತು. ಅಲ್ಲ, ಹುಡುಕಿ ಕೊಟ್ಬಿಟ್ರೆ ಕಂಪ್ಲೇಂಟ್ ಏನೂ ಇಲ್ಲ, ಅಲ್ಲೇ ಹೋಗಿ ಸೇರ್ಕೊಂಡಿದೆ ಅಂತ ಅಲ್ಲ, ಈಗಲೂ ನಮ್ಗೇನ್ ಗೊತ್ತು? ತಪ್ಪೇನಿಲ್ಲ, ಧನರಾಜ್ ವಾಪಸ್ ಕೊಡ್ಬೋದು. ನೀವೇನ್ ತಗೊಂಡಿಲ್ಲ, ಬಂದಿದೆ ಹಾ, ಆ ತರ 4 ಲಕ್ಷ ಅಂತ ಗೊತ್ತಾದ್ಮೇಲೆ ಮನೇಲಿ ಇಟ್ಕೊಂಡಿದ್ವಿ. ಬಟ್ ಇವಾಗ ಕೇಳಿದ್ಮೇಲೆ ಕೊಟ್ಬಿಟ್ಟಿದ್ವಿ ಅಂತ ಹೇಳ್ಬೇಕು. ಇಲ್ಲ, ಶ್ರುತಿ ಅವ್ರದ್ದು ಅವ್ರ ಎಷ್ಟು ದೊಡ್ಡ ಮನ್ಸು ನೋಡಿ. ಅವರೇ ಕಂಪ್ಲೇಂಟ್ ಕೊಟ್ಟು ಅಥವಾ ಅವರೇ ಅವ್ರನ್ನ ಬೈದು ಗಿದ್ದು ಕೇಳ್ಬೋದಿದ್ದು, ಅವ್ರ ಆ ಥರ ಕೆಲಸ ಮಾಡಲಿಲ್ಲ. ನಿಮ್ಗೆ ಹೇಳಿದ್ದಾರೆ. ಹಾ ಹಾ, ತಗೊಂಬನಿ ಬಂತ. ಹಾರ ಬಂದಿದ್ಯಂತೆ, ಹಾರ ಇದೆಯಂತ? ಹಾರ ಇದೆಯಂತೆ. ನೋಡೋಣ, ರಿಂಗ್ ನೋಡೋಣ. ಬರ್ಲಿ, ಹಾರ ಬರ್ಲಿ. ಹಾರ ನೋಡಿ, ಇದರಲ್ಲಿ ಇವಾಗ 4.25 ಲಕ್ಷದ ಡೈಮಂಡ್ ರಿಂಗ್ ಹುಡುಕು. ಇದೇನಾ? ಏನಾಗುತ್ತೆ ಗೊತ್ತಾ, ಅದು ಬರೀ ದುಡ್ಡು ಅಂತಲ್ಲ, ಪ್ರೀತಿ. 4 ಶತಮಾನದ ಪ್ರೀತಿ ಅದು. ಹುಡುಕ್ತಿದ್ದೀನಿ. ಅವ್ರ ತಾತಂದು ಅಂದ್ರೆ ಲೆಕ್ಕ ಹಾಕೋ ನೀನು. ಇದೆಯಾ? ಇದೇನಾ? ನಿಮ್ ಮನೆಗೆ ಎತ್ಕೊಂಡು ಹೋಗಿರೋದು ವೈಫ್ ಕೊರಿಯರ್ ಮಾಡಿರೋದು. ಅದ್ರಲ್ಲಿ ಇದೆಯಾ ಧನರಾಜ್? ಇದ್ರಲ್ಲಿ ಇಲ್ಲ ಮ್ಯಾಮ್, ಹಾ, ಇದ್ರಲ್ಲಿ ಇಲ್ಲ. ಮತ್ತ ಆವಾಗ್ಲೇ ಇತ್ತಂತಲ್ಲ ಹಾರದಲ್ಲಿ. ಕ್ಯಾಪ್ಚರ್ ಹಾರದಲ್ಲಿ ಇದೆ ಅಂತ ಒಪ್ಕೊಂಡಿಲ್ಲ ನಾನು. ಅಲ್ಲ, ನೀನ್ ಒಪ್ಕೊಳ್ಳಲ್ಲಪ್ಪ, ಅದೆಂಗ್ ಒಪ್ಕೊಂತೀಯ? ಮೇಡಮ್, ನಾನು ಸಿಕ್ತಿದ್ರೆ ನಾನು ಖಂಡಿತ ಕೊಡ್ತಿದ್ದೆ. ಅದ್ರ ಬೆಲೆ ಎಷ್ಟು ಮ್ಯಾಮ್? 4.25 ಲಕ್ಷ. ಆ ಕಾಲಕ್ಕೆ ಅವಾಗ ಹಾಲ್ ಮಾರ್ಕು ಇರ್ಲಿಲ್ಲ, ಬೆಣ್ಣೆ ಮಾರ್ಕ್ ಇತ್ತು ಅವಾಗ. ಉಂಗುರ ನಾನು ಯಾಕೆ ಇಟ್ಕೊಳ್ಳಿ ಮೇಡಮ್? ಅಂದ್ರೆ ನಾನ್ ಹೇಳ್ತಾ ಇದ್ದೀನ ಹಾಗಂತ ಎಲ್ರು ಹೇಳ್ತಿದಾರೆ. ಹಾರದಲ್ಲಿತ್ತು, ಹಾರ ಅವ್ರ ಮನೆಗೆ ಹೋಗಿದೆ ನಿಮ್ ವೈಫ್ ಅನ್ ಕೇಳಿ ನೋಡಿ ಬೇಕಾದ್ರೆ. ಒಂದು ಡೈಮಂಡ್ ಉಂಗುರ ಬೆಣ್ಣೆ ಮಾರ್ಕ್ ಇದೆಯಾ ಅಂತ ಕೇಳಿ ನೋಡಿ. ಅವಳಿಗೆ ಕೇಳು, ಈಗ ಕಾಲ್ ಮಾಡಿ ಕೇಳು. ಬೆಣ್ಣೆ ಮಾರ್ಕ್ ಇರೋದೊಂದು ಡೈಮಂಡ್ ಉಂಗುರ. ಲೌಡ್ ಸ್ಪೀಕರ್. ಅಜ್ಜು, ಇದು ಶ್ರುತಿ ಮೇಡಮ್ ಒಂದು ಹಾರ ಕೊಟ್ರಲ್ಲ ಲಾಸ್ಟ್ ವೀಕ್, ಹೌದು. ಅದ್ರಲ್ಲಿ ಏನಾದ್ರು ನಿಂಗೆ ಡೈಮಂಡ್ ಉಂಗುರ ಸಿಕ್ಕಿದಾ? ಉಂಗ್ರವಾ? ಬೆಣ್ಣೆ ಮಾರ್ಕ್ ಇರೋದು. ಬೆಣ್ಣೆ ಮಾರ್ಕ್. ಇಲ್ಲಿ ಬೆಣ್ಣೆ ಹಾಲ್ ಮಾರ್ಕ್ ತರ ಬೆಣ್ಣೆ ಮಾರ್ಕ್ ಅಂತ. ಇದು ಉಂಗುರ ಡೈಮಂಡ್ ರಿಂಗ್. ಇಲ್ಲ, ಯಾರು ಕೊಟ್ಟದ್ದು? ಶ್ರುತಿ ಮೇಡಮ್ದು ಉಂಗುರ ಏನಾದ್ರು ಬಂದಿದಾ? ಇಲ್ಲ. ಬಂದಿರ್ಲೇಬೇಕು. ಬಂದಿರ್ಲೇಬೇಕು. ಸಿಸಿ ಕ್ಯಾಮ್ರಾ ಇದೆ. ಕೇಕ್ ಯಾವಾಗ ಎತ್ಕೊಂಡಿದ್ದೆ ಕೇಳಿ. ಯಾರು ಮಾತಾಡ್ತಿದ್ದಾರೆ? ಪೊಲೀಸ್ ಅಂತ ಹೇಳು. ಏನು ಮಾಡಕ್ಕಾಗಲ್ಲ. ಇನ್ನು ಬ್ಯಾಗಲ್ಲಿ ಚೆಕ್ ಮಾಡು. ನಿಮ್ ಮನೆಗೆ ಎತ್ಕೊಂಡು ಹೋದ್ರೆ ಸಿಸಿ ಕ್ಯಾಮ್ರಾ ಇದೆಯಲ್ಲ, ಮರಕ್ಕೆ ತಗೊಂಡ್ ಬಂದಿದ್ದೀರಾ ನೀವು? ಮೇಡಮ್ ಹೇಳಿ ಕಳಿಸಿ, ದಯವಿಟ್ಟು ಸ್ಟೇಷನ್ ಹತ್ರ ಬನ್ನಿ. ಓ, ಇದು ನೀವು ಮಾತಾಡ್ತಿರೋದ? ಏನ್ ಪೊಲೀಸ್ನ ಫ್ರೆಂಡ್ ತರ ಮಾತಾಡಿಸ್ತಾರೆ. ಅಲ್ಲ ಧನರಾಜ್, ಹಾರ ನಮ್ಮ ಮನೆಗೆ ತಗೊಂಡಿರಾ ಅಂತ ಕೇಳ್ತಾ ಇರೋರು. ಅವಳ ಹತ್ರನೇ ಕೊಟ್ಟಿದ್ದು ನಾನು. ಹೌದಾ? ಒಟ್ಟಿನಲ್ಲಿ ಹೋಗ್ಲಿ ಬಿಡಿ, ಪರವಾಗಿಲ್ಲ. ಶ್ರುತಿ ಮೇಡಮ್ ಹೇಳ್ಬಿಡಿ, ಇದೇ ತರ ದಿನ ಮಾಡಿಸ್ಕೊಡ್ತೀನಿ ಅಂತ. ಯಾಕಂದ್ರೆ ಇನ್ನೂ ಸ್ಕಿಟ್ಗಳು ಸಾಕಷ್ಟಿದಾವೆ. ಮೇಡಮ್, ಅದು ಉಂಗುರ ನಿಜವಾಗ್ಲು ಹಾಕೊಂಡೇ ಹೇಳಿ, ಪರವಾಗಿಲ್ಲ. ಇದೇ ತರ ತಾನೇ ಅವತ್ತು ಹಾಕಿದ್ದು. ಉಂಗುರ ಆಯ್ತು, ಈಗ ನಾನು ಕ್ಷಮಿಸ್ಕೊಳ್ತೀನಿ. ಒಂದೇ ಒಂದು ಪೋಸ್ ಡ್ಯಾನ್ಸ್ ಮಾಡ್ಬಿಟ್ಟು ಹೋಗ್ಬೇಕು ನೀವು. ಹಾ, ಒಂದೇ ಕಾಲ್ ಮೇಲೆತ್ತಿ, ಒಂದು ಕಾಲ್ ಮೇಲೆತ್ತಿ, ಮುಂದಕ್ಕೆ, ಸೈಡ್ಗಲ್ಲ. ಹಾ, 2 ಕೈ ಮುಂದಕ್ಕೆ ಎತ್ತಿ, ಮುಂದಕ್ಕೆ. ಹಾ, ಹಿಂಗ್ ಮಾಡಿ ಡ್ಯಾನ್ಸ್ ಮಾಡಿ. ಬರೀ ಓಳು. ಆಕ್ಚುಲಿ ಸತ್ಯ ಏನು ಅಂದ್ರೆ, ಲಾಸ್ಟ್ ವೀಕ್ ಶ್ರುತಿ ಮೇಡಮ್ ಒಂದು ಹಾರ ಹಾಕಿದ್ರಲ್ಲ, ಹಾ, ಅದನ್ನ ನೀನ್ ತಗೊಂಡೋಗ್ಬೇಕು ಅಂತ ಕೇಳಿದ್ಯಂತೆ. ಹಾ. ನಮ್ ಪ್ರಾಪರ್ಟಿ ಹುಡುಗರು ಕೊಟ್ಟಿಲ್ವಂತೆ. ಹಾಗಾಗಿ ಆ ಹಾರ ನಿನಗೋಸ್ಕರ ಇವತ್ತು ವೇದಿಕೆ ಮೇಲೆ ಮತ್ತೊಮ್ಮೆ ನಿನಗೆ ಸಿಗ್ತಾ ಇದೆ. ಓಕೆ ಧನರಾಜ್, ಹಾರ ಮಾತ್ರ ಅಲ್ಲ, ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಕೂಡ ನಿಮ್ಗೇನೆ. ಥ್ಯಾಂಕ್ ಯು. ಇದೇ ಖುಷಿಯಲ್ಲಿ ನಾನು ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಒಬ್ಬ ಜವಾಬ್ದಾರಿಯುತ ಆಂಕರ್ ಆಗಿ ನಮ್ಮ ಜಡ್ಜಸ್ ಅಲ್ಲಿ ಒಬ್ಬರಾಗಿರುವಂತಹ ಸಾಧು ಸರ್ಗೆ ಏನೋ ಕೊಡ್ಲೇಬೇಕು ಅಂತ ಆಸೆ ಆಗಿದೆ ಸರ್. ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಿಮ್ಗೋಸ್ಕರ ಒಂದು ರೆಡಿ ಮಾಡಿದೀನಿ ಸರ್. ಅದು ನಿಮ್ ಮುಂದೆ ಪ್ರಸ್ತುತ ಪಡಿಸ್ಬೇಕು ಅಂತೀನಿ ಸರ್. ಮಾಡಿ. ಆರ್ ಯು ರೆಡಿ ಸರ್? ಐ ಆಮ್ ರೆಡಿ ಸರ್. ನಿಮ್ಗೋಸ್ಕರ ಒಂದು ಸ್ಪೆಷಲ್ ಆಗಿ ಹೇಳ್ತಾ ಇದ್ದೀನಿ ಸರ್. ಈ ಒಂದು ಸ್ಕಿಟ್ ನಿಮಗಾಗಿ
ಒಳ್ಳೆ ಸ್ಕಿಟ್ಟು. ನಾನು ಹೆಸರಿಗೆ ಮಾತ್ರ ಚಿಕ್ಕ ಯಜಮಾನ ಸರ್. ನನ್ನ ಜೀವನ ಸಿಕ್ಕಳೆಲ್ಲ ಹರ್ಕೊಂಡು ಊರ್ ಬಾಗ್ಲಾಗ್ಬಿಟ್ಟಿದೆ. ಸರೋಜಾ ನನ್ನ ಮಗಳು 2 ವರ್ಷ ಇದ್ದಾಗಲೇ ಹುಟ್ಟಿಸಿ ಹೋಗ್ಬಿಟ್ಟಲ್ಲ ಸರೋಜಾ. ಅವತ್ತಿಂದ ಪಂಪ್ಸೆಟ್ಗೆ ಹೋಗೋದು ನನ್ನ ಮಗಳು ನೋಡ್ಕೊಳ್ಳೋದು, ಪಂಪ್ಸೆಟ್ಗೆ ಹೋಗೋದು ನನ್ನ ಮಗಳು ನೋಡ್ಕೊಳ್ಳೋದು, ಅಷ್ಟೇ ಆಗೋಗಿದೆ ಸರ್ ನನ್ನ ಜೀವನ, ಅಷ್ಟೇ ಆಗೋಗಿದೆ. ಏನಾಯ್ತಪ್ಪ ಏನಾಯ್ತಪ್ಪ? ನಿಮ್ ಮಗಳು, ನನ್ನ ಮಗಳಿಗೆ ಏನಾಯ್ತು? ನಿಮ್ ಮಗಳು, ಅಯ್ಯೋ ನನ್ನ ಮಗಳಿಗೆ ಏನಾಯ್ತಪ್ಪ? ನಿಮ್ ಮಗಳು ಏನಾಯ್ತು? ನನ್ನ ಮಗಳಿಗೆ ನಿಮ್ ಮಗಳು ದೊಡ್ಡವಳಾಗಿದ್ದಾಳಣ್ಣ. ನಾಯಿ ನನ್ನ ಮಗನೇ, ನನ್ನ ಮಗಳು ದೊಡ್ಡವಳಾದ್ರೆ ನನಗೆ ಎಕ್ಸೈಟ್ಮೆಂಟ್ ಇಲ್ಲ, ನಿನಗೆ ಯಾಕೋ ಅಷ್ಟು ಎಕ್ಸೈಟ್ಮೆಂಟು? ನಿಮ್ ಮಗಳು ದೊಡ್ಡವಳಾಗಿರೋದಕ್ಕೆ ಊರೇ ಖುಷಿ ಪಡ್ತಿದ್ಯಣ್ಣ. ಅದು ಯಾವ ಸಂಭ್ರಮಕ್ಕೆ ಖುಷಿ ಪಡ್ತಾ ಇದೆಯೋ ಅಣ್ಣ? ನಿಮ್ ಮಗಳು ದೊಡ್ಡವಳಾಗಿರೋ ಫಂಕ್ಷನ್ ಮಾಡೋದಕ್ಕೆ ನಮ್ಮ ಊರಿನ ಯುವಕ ಸಂಘದವರು 20 ವರ್ಷದಿಂದ ಚೀಟಿ ಕಟ್ತಾವ್ರಣ್ಣ. ದೇವರೆಲ್ಲ ನಿಮ್ನ ಎಷ್ಟು ಚೀಟ್ ಮಾಡಿ ಹುಟ್ಟಿಸಿದಾನೋ. ಹೆಂಗೋ ಆಗ್ಲಿ ಕಡೆ ಫಂಕ್ಷನ್ ಮಾಡ್ಬಿಡ್ಬೇಕು. ಯಾಕಂದ್ರೆ ಇದೇ ಟೈಮು ನನ್ನ ಕೈಲಿ ಬೇರೆ ದುಡ್ಡಿಲ್ಲ. ನನ್ನ ಮಗಳು ಹುಡ್ದಾಗಿಂದ ಬರೇ ನಾಚಿಕೆ ಅಂತಾನೆ ಇದ್ಲು. ಈ ಟೈಮಲ್ಲಿ ಫಂಕ್ಷನ್ಗೆ ಬಂದಿರೋ ಯಾರೋ ಒಬ್ಬನ ನೋಡ್ಬಿಟ್ಟು ಕಟ್ಟಿ ಬಿಡ್ಬೇಕು ಕಣ. ಸೂಪರ್ ಸೂಪರ್. ಕರೆದು ಬಿಡ ನನ್ನ ಮಗಳನ್ನ. ಕರೆದು ಬಿಡ. ಲಕ್ಷ್ಮಿ, ಧನು, ಧನು, ಧನಲಕ್ಷ್ಮಿ, 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 ಧನಲಕ್ಷ್ಮಿ. ಅಪ್ಪ ನಾನು ಇಲ್ಲಿದ್ದೀನಪ್ಪ. ಅದೇ ಮಗಳ ತಾಯಿಲಿ ತಬ್ಲಿ ಅಲ್ವಾ, ಅವ್ರ ಪ್ರೀತಿ ಕೊಟ್ರಲ್ಲ ಅಂತ ನಾನು ಕೊಟ್ಟೆ ಕಣಮ್ಮ. ಅಯ್ಯೋ ನೀವು ಬೇಜಾರಾಗ್ಬಿಡಿ, ನಾವಿಬ್ರು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಈ ಕಾರ್ಯಕ್ರಮನ ನಡ್ಸ್ಕೊಡ್ತೀವಿ. ಅಯ್ಯೋ ಅಯ್ಯೋ ಅಯ್ಯೋ, ಎಂತ ಒಳ್ಳೆ ಬುದ್ಧಿ. ನಾನು ಹೆಂಡ್ತಿನೂ ತೀರೋಗಿ ಎಷ್ಟೋ ವರ್ಷ ಆಯ್ತು. ಆ ಸ್ಥಾನ ತುಂಬ್ತೀರಾ? ನೀನ್ ಎಂತ ಪಂಪ್ಸೆಟ್ ನನ್ ಮಗ ಅಂತ ಇಡೀ ಊರ್ಗೆ ಗೊತ್ತು. ಧನಲಕ್ಷ್ಮಿ, ಶಾಸ್ತ್ರ ಆಗೋವರೆಗೂ ಹಂಗೆಲ್ಲ ಹುಡುಗಿ ಮುಖ ನೋಡಂಗಿಲ್ಲ. ಜಾಗ ಬಿಡಿ ನೀವು ಫಸ್ಟ್. ಅಲ್ಲ ನಮ್ ಪ್ರಾಡಕ್ಟ್ ನಾವು ನೋಡಂಗಿಲ್ವಾ? ಸರಿ, ಅದೇನ್ ಶಾಸ್ತ್ರ ಮುಗಿಸ್ರಮ್ಮ, ಶಾಸ್ತ್ರ ಮಾಡ್ಬಿಡಿ. ಧನಲಕ್ಷ್ಮಿ, ನೀನ್ ಚಿಕ್ಕೋಳಿದ್ದಾಗ ಗೋರಿ ಲಗೋರಿ ಇದೆಲ್ಲ ಆಟಾಡ್ತಿದ್ದೆ, ಇವಾಗ ಅದೆಲ್ಲ ಆಡ್ಬಾರ್ದಮ್ಮ. ಆಯ್ತು ಅಮೃತಕ್ಕ. ನಿಮ್ಮನ್ನ ನೋಡ್ತಾ ಇದ್ರೆ ಸತ್ತೋಗಿರೋ ನನ್ನ ಹೆಂಡತಿ ಸರೋಜನ ನೆನ್ಪಾಗ್ತಾಳೆ. ಫೋಟೋಗ್ರಾಫರ್ನ ಕರ್ಸೋ. ಅಯ್ಯೋ, ಇಷ್ಟು ಚೆನ್ನಾಗಿರೋ ನನ್ನ ಮಗಳು ಫೋಟೋ ತೆಗೆಯಕ್ಕೆ ಈ ಊರಲ್ಲಿ ಅಂತ ಗಂಡಸಿ ಯಾರಿದಾರಪ್ಪ? ನಾನಪ್ಪ. ಯಾರಪ್ಪ? ಮುಸ್ತಫಾ. ಮುಸ್ತಫಾ? ಲೇ, ತೆಗ್ದಿರೋ ಅವ್ರ ಅಪ್ಪನ ಫೋಟೋನೇ ಕೊಟ್ಟಿಲ್ಲ, ಇನ್ ಇವಳ ಫೋಟೋ ಕೊಡ್ತಾನಾ? ಮುಸ್ತಫಣ್ಣ, ಅವಳು ನನ್ನ ಮಗಳು. ನಿನ್ ಮಗಳು ಧನಲಕ್ಷ್ಮಿ ಅಂತ ಗೊತ್ತು ಬಿಡ. ನನ್ನ ಮಗಳು ಧನಲಕ್ಷ್ಮಿ ನಿಮ್ಗೆ ಹೆಂಗ್ ಗೊತ್ತಣ? ನಿನ್ ಮಗಳು ಧನಲಕ್ಷ್ಮಿ ಮೈಸೂರು ಬೆಂಗಳೂರು ಹೈವೇ ರೋಡ್ ಇದ್ದಂಗೆ, ತೋಲ್ ಮಾತ್ರ ಜಾಸ್ತಿ. ನನ್ನ ಮಗಳು ಫೋಟೋ ಸಾಕಾತಾಗಿ ಬರ್ಬೇಕು, ತೆಗೆದು ಬಿಡೋಣ. ಹಿಂಗ ತಗಿಲ ಅಥವಾ ಹಿಂಗ ತಗಿಲ ಅಥವಾ ಹಿಂಗ ತಗಿಲ. ಮುಸ್ತಫಣ್ಣ, ಏನಾಯ್ತಣ್ಣ? ಈ ತರ ಫೋಟೋನ ನನ್ ಜೀವನದಲ್ಲಿ ತೆಗ್ದೇ ಇಲ್ಲ ಕಣೋ. ನನ್ನ ಕಣ್ಣಲ್ಲೇ ಸೆರೆ ಹಿಡಿದು ಬಿಟ್ಟಿದ್ದೀನಿ. ಅಪ್ಪ ಅಪ್ಪ ನನಗೆ ನಾಚಿಕೆ ಆಗ್ತಿದೆ ಅಪ್ಪ. ಡಿಂಪಲು ಡಿಂಪಲು ಒಂಚೂರು ಕುಕ್ಕರ್ ಬಡಿಸ್ರಮ್ಮ ಇವಳ. ಏ ಮಾವನ, ನಮ್ಮ ಅಪ್ಪನ್ಗೆ ನೀನ್ ಮಾವ ಇದ್ದಂಗಿದ್ಯಾ? ನೀನ್ ನನ್ನ ಮಾವ. ಈಗ ನೀನು ಹೊಡಿತೀಯ ಬಡಿತೀಯ ಏನ್ ಮಾಡ್ತಾ ಗೊತ್ತಿಲ್ಲ, ಆದ್ರೆ ನಿನ್ನ ಮಗಳನ್ನ ನನಗೆ ಮದ್ವೆ ಮುಸ್ತಫ! ಯಾವನ ಅವನು ನನ್ನ ಏಕವಚನದಿಂದ ಕರೀತಾ ಇರೋದು? ಏನು ನಿನಗ್ ನೀನೇ ದೊಡ್ಡ ಪಾಳೆಗಾರ ಅನ್ಕೊಂಡ್ಬಿಟ್ಟಿದ್ಯಾನಲ್ಲೇ. ಧನಲಕ್ಷ್ಮಿ ದೊಡ್ಡೋಳಾಗವಳೆ ಅಂತ ನಾನು ಕೇಳಬೇಕಾ? ಯಾಕೆ ಊರೆಲ್ಲ ಬ್ಯಾನರ್ ಹಾಕ್ಸ್ಬೇಕಿತ್ತ? ಬ್ಯಾನರ್ ಹಾಕ್ಸಿ ಅದನ್ನೇ ನೋಡ್ಕೊಂತ ಆರ್ಡರ್ ಮಾಡಕ್ಕೆ ನೀನೇನು ಗೌರ್ಮೆಂಟ್ ಇಲ್ಲ ಸರ್ಕಾರ? ಯಾಕೋ ಸದ್ದು ಅಂದೆಲ್ಲ ಅದಕ್ಕೆ ಮಾಡಿದೆ. ಕಾಮಿಡಿ 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 ಕಾಮಿಡಿ. ಧನಲಕ್ಷ್ಮಿನ ಯಾರಾದ್ರೂ ಕಣ್ಣೆತ್ತಿ ನೋಡಿದ್ರೆ ತುಂಡು ತುಂಡಾಗಿ ಕತ್ತರಿಸ್ಬಿಡ್ತೀನಿ ಅಂತ ಅಂತಂತೆ. ಇದ್ದ ಚಾಲೆಂಜ್ ಕಣೋ. ಧನಲಕ್ಷ್ಮಿನ ಎತ್ತಾಕೊಂಡೋಗಿ ಮದ್ವೆ ಆಗೋದು ಈ ಹುಲಿನೇ ಕಣ.
ನಿನಗೆ ತಾಕತ್ತಿದ್ರೆ ನೀನು ಗಂಡಸೆ ಆದರೆ ತಡಿಯೋ ನೋಡೋಣ ಈ ಹುಲಿ ಮಾತಾಡ್ತಾ ಇರ್ಬೇಕಾದ್ರೆ ನಾಯಿ ನರಿ ಕ್ರಿಮಿ ಕೀಟಗಳೆಲ್ಲ ಸೈಲೆಂಟ್ ಆಗಿರ್ಬೇಕು ಸೈಲೆಂಟ್ ಆಗಿರ್ಬೇಕು ನೋಡು, ನಾನು ನನ್ನ ಮಗಳನ್ನ ಯಾರಿಗೆ ಕೊಡ್ಬೇಕಂತ ನಾನೇ ನಿರ್ಧಾರ ತಗೋತೀನಿ. ಅದನ್ನ ಡಿಸೈಡ್ ಮಾಡಕ್ಕೆ ನೀನೇನು ದೇವ್ರ ನಾವೇನು ಗುಲಾಮ್ರ? ಧನಲಕ್ಷ್ಮಿ ನನ್ನೋಳು ಕಣೋ. ಈ ಮದ್ವೆನ ಏನಾದ್ರೂ ತಡಿಯಕ್ ಬಂದ್ರೆ ಏನೋ ಕಸ್ರು ಸಾಕ್ಬಿಡ್ತೀನಿ. ಬಾರ ತಾಕತ್ತಿದ್ರೆ ಬಾರಲ್ಲ ತಡಿಯಲ್ಲ ತಡಿಯ 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 ತಡಿಯಲ್ಲ ಬಾರೆ ಬಾರೆ. ಈ ಸಾಧು ಇರ್ಬೇಕಾದ್ರ ತ್ರಾಸ ತಗೋತಿಲ್ಲ ತಮ್ಮ. ಇದಂಗೆ ನೋಡು, ಇಲ್ಲಿ ನಮ್ ಧನಲಕ್ಷ್ಮಿದು ಕಾರ್ಯಕ್ರಮ ಸುಮ್ನಿರ್ಲೆ. ನಿನ್ನ ಮಗಳು ಧನಲಕ್ಷ್ಮಿನ ಲಗ್ನ ಆಗೋ ಹುಡುಗ ನಾನ. ಯಾರಾದ್ರೂ ಹೊಟ್ಟು ಬಂದ್ರ ನಿಮ್ ತಲೆ 2 ಹೋಳಕ್ಕೆ ಖಬರ್ ಇರ್ಲಿ. ಕಳಿಸ್ಬ್ಯಾಡ್ಲಿ ಹಾಫ್ ಟೀಮ್ ಮಗನ. ಕಿಟ್ಟಿಗದನ್ನ ಹೆಂಗ್ ತಾಳಿ ಕಟ್ತಾನಂತ ತಾಚರ ಮಾಡ್ತಿ. ಇದೆಂಗೆ ಪಟೇಲ್ರಿ, ಬೀದಿ ಬಸ್ ಏನ್ ಚೆನ್ನಾಗಿದಾನಲ್ವಾ? ಸಿಗೋ 2 ಡೈಲಾಗ್ ಸಿಗ್ತಾವಂತ ಎಲ್ರಿಗೂ ಬೀದಿಲ್ ಹೋಗವನ್ಗಲ್ಲ ಚೆನ್ನಾಗವನೆ ಅಂತವ್ರಲ್ಲ ಸಾರಿ ಇವರು. ಹುಲಿ 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 ಏಯ್ ಉಸಿರು ಬಿಡು, ಪರವಾಗಿಲ್ಲ, ಹೊಟ್ಟೆ ಎಳ್ಕೊಬೇಡ. ನೀವ್ ಹಿಂಗೆ ಹಾರಾಡ್ತಾ ಇದ್ರೆ ಅವ್ಳ ಸೋದರ ಮಾವನ್ ಗೊತ್ತಾದ್ರೆ ಚೆನ್ನಾಗಿರಲ್ಲ. ಸೋದ್ರ ಮಾವ, ಅಮ್ಮ ನಿಮ್ ಸೋದರ ಮಾವನ್ ಕರಿಬೇಡಮ್ಮ, ಇವ್ಳ ಸೋದರ ಮಾವನ್ ಕರಿ. ಧನಲಕ್ಷ್ಮಿ ಸೋದ್ರ ಮಾವ. ಸಿಂಹ ಸುಮ್ನೆ ಮಲಗದೆ ಅಂದ್ರೆ ತೋಳಗಳೆಲ್ಲ ಅಡ್ಡ ಬಂದು ತೊಂದರೆ ಕೊಡ್ತಾರೆ. ಕುಡಿಬೇಕು, ರಕ್ತ ಕುಡಿಬೇಕು. ಕೊಡ್ರ ಮಚ್ಚು ಎತ್ತರ ಗಾಡಿ. ಏನ್ ಚೆನ್ನಾಗಿದಾನಲ್ವಾ? ಹೌದು ಕಣೆ. ಅಪ್ಪ ಅಪ್ಪ ನಂಗೆ ನಾಚಿಕೆ ಆಗ್ತಿದೆ. ಅವ್ನು ನೋಡಿದ್ರೆ ನಮ್ಗೆ ನಾಚಿಕೆ ಆಗುತ್ತೆ ಬಿಡಮ್ಮ. ಏನೋ ಗೆರೆ ಎಳಿಸ್ತಾ ಇದ್ಯಾ? ಈ ಬಾರ್ಡರ್ ದಾಟಿ ನೀನು ಬರಬಾರ್ದು, ನಾನು ಬರಲ್ಲ. ಮಾತಾಗಿರ್ಬೇಕು. ಏನ ನನ್ನ ಧನಲಕ್ಷ್ಮಿನ ಯಾವನೋ ಲವ್ ಮಾಡ್ತಾ ಇದ್ದೀನಿ ಅಂತಲ್ಲ, ಯಾವನವನೋ ಕೇಳಿಸ್ತಾ ಇಲ್ಲ, ಕರೆಕ್ಟ್ ಆಗಿ ಬಂದ್ ಹೇಳು. ಈ ರೌಡಿ ರಂಗಣ್ಣ ಹೇಳದನ್ನೇ ಕೇಳೋದನ್ನೇ ಹೇಳೋದು. ನೋಡ, ನಾನು ನಾಳೆ ಬಂದು ನಿನ್ಗೆ ಹೇಳ್ತಾನೆ, ಕೇಳಿಸ್ಕೋ. ಯಾವನ್ನ ನನ್ನ ಅತ್ತಿಗೆ ಲೈನ್ ಹೊಡ್ತವನು? ಯಾವ ಬೀದಿ ಬಸ್ವ, ನೀನು ಒಬ್ಬಪ್ಪಂಗೆ ಹುಡ್ತವನಾದ್ರೆ ನಾನು ನಾಳೆ ಮುಟ್ಟ ನೋಡದ ಮುಟ್ಟಲೇ. ಅಯ್ಯಯ್ಯೋ, ಎಲ್ಲ ಮುಟ್ಟದ್ರಲ್ಲೋ. ನಿನ್ನ ತಾಯಿ ಪತುರತಿ ಅಂತ ಒಪ್ಕೋತೀನಿ. ನೆಕ್ಸ್ಟ್ ಸೀಸನ್ ಬರ್ತೀನಿ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನ್ಗೆ ಅಯ್ಯೋ ಪಾಪ ಅನಿಸ್ತಾ ಇದೆ. ಯಾಕೆ? ಆ ಧನಲಕ್ಷ್ಮಿ ಗಂಡ್ಸು ಗೊತ್ತಿದ್ರು ಟ್ರೈ ಮಾಡ್ತಾ ಇದ್ದೀರಲ್ರ. ನಾನು ಇದುವರೆಗೂ ಯಾರು ಮುಟ್ಟಿಲ್ಲ. ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆ ನಾನೇ ಹೊಡೆದಿದ್ನಲ್ಲ. ಅದು ಬಿಗ್ ಬಾಸ್ ಗಿಂತ ಹೋಗ್ ಮುಂಚೆ, ಅದು ಈಗ ಬಿಗ್ ಬಾಸ್ ಬಂದ್ಮೇಲೆ ಆಚೆ. ಏನು ನೋವಾಯ್ತದೆ, ಹತ್ತು ಬಿಡ್ತೀನಿ. ಏನು ಮತ್ತೆ ಬರಲ್ಲ ಅಂದೆ. ನನ್ಗೆ ಈ ಧನಲಕ್ಷ್ಮಿ ಸೇರ್ಬೇಕಾದಳು, ಯಾಕಂದ್ರೆ ಅವಳು ನಮ್ಮ ಅಕ್ಕನ ಮಗಳು, ಅವಳ ಸುದ್ದಿಗೆ ಯಾರು ಬರಂಗಿಲ್ಲ ಅಷ್ಟೇ. ಧನಲಕ್ಷ್ಮಿ, ನಿನ್ ತೀರ್ಮಾನ ನೀನೇ ತಗೋ. ನಂಗೆ ಯಾರು ಇಲ್ಲಿರೋ ರೀಲ್ ಸಾಧುಗಳಿಗಿಂತ
ಅಲ್ಲಿರೋ ರಿಯಲ್ ಸಾಧನೆ ಓಕೆ. ಆಕ್ಚುಲಿ ಈ ಕ್ಯಾರೆಕ್ಟರ್ನ ನಾನು ಮಾಡಿದ್ರೆ ಈ ಧನಲಕ್ಷ್ಮಿನ ಹೆಂಗ್ ಕರೀತಾ ಇದ್ದೆ, ಕರಿ ನೋಡ. ಧನಲಕ್ಷ್ಮಿ 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 ನೀನು ನನ್ನವಳು ನಾನು ನೀವನು ಬಾರೇ ತಪ್ಪೋ ಧನಲಕ್ಷ್ಮಿ. ಇದು ರೋಲ್ಡ್ ಮಾಡಲ್. ಅದೇ ನಾನು ಧನಲಕ್ಷ್ಮಿನ ಕರೆದು ಹೆಂಗ್ ಕರಿತೀನಿ? ನೀವ್ ಹೇಳ್ಬಿಡಿ ಹೆಂಗ್ ಸರ್. ಸರ್? ಧನಲಕ್ಷ್ಮಿ, ಧನು ಧನು ಅದಂದನ್ 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 ದಂದನ್ ಅದಂಕನ ದಂದನ್. ಇವನೇನು ಅನ್ಕೊಂಡೆ ಬಿಟ್ಟ. ಸರ್ ಸರ್ ಇನ್ನೊಂದ್ಸರಿ ಸರ್, ಇನ್ನೊಂದ್ಸರಿ ಸರ್ ಪ್ಲೀಸ್ ಸರ್. ಧನು ಅಯ್ಯೋ ಅದನು ದನ್ 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 ಅದನ್ ಕನಕ ಅದನ್ ದಂದನ ಕಾದನ್ ಅದನ್ ಕನಕ ದಂದನ್ ಅದನ್ ಕನಕ ದನ್ ಕನಕ ದನ್ ಕನಕ ದನ್ ಕನಕ. ಆಕ್ಚುಲಿ ಈಗ ನಾನು ಹೇಳ್ತೀನಿ ಸರ್, ಯಾಕೆ ಈ ಒಂದು ಆಕ್ಟ್ ಇವತ್ತು ಎಲ್ಲಿ ನಡೆದಿದ್ದು ಅಂತ. ಈ ವಾರ ನಮ್ಮ ವೇದಿಕೆಯ ಕಾಮಿಡಿ ಕಿಂಗ್ ಸಾಧು ಕೋಕಿಲ ಅವರ ಹುಟ್ಟು ಹಬ್ಬ ಇದೆ. ಆ ಹುಟ್ಟುಹಬ್ಬಕ್ಕೆ ನಮ್ಮ ಗಿಚ್ಚಿಗಿಲಿಗಿಲಿ ತಂಡ ಸ್ಪೆಷಲ್ ಆಗಿ ಕೊಟ್ಟಂತ ಒಂದು ಚಿಕ್ಕ ಉಡುಗೊರೆ ಸರ್. ಚಿಕ್ಕದೋ ದೊಡ್ಡದೋ, ನನ್ನ ಮೇಲಿಟ್ಟಿರೋ ಆ ಪ್ರೀತಿ, ನನಗೆ ಕೊಡ್ತಾ ಇರೋ ಬೆಲೆ, ಆ ಅಭಿಮಾನ ಇದೆಯಲ್ಲ, ಅದು ತುಂಬಾ ದೊಡ್ಡದು. ನಿರಂಜನ್ ಸರ್, ಇಲ್ಲಿ ತನಕ ನನ್ನ ಬರ್ತ್ಡೇ ಯಾವತ್ತೂ ನಾನು ಸೆಲೆಬ್ರೇಟ್ ಮಾಡಿಲ್ಲ. ನನ್ನ ಬರ್ತ್ಡೇ ಅಂದ ತಕ್ಷಣ ಯಾರು ದೇವಸ್ಥಾನ ಕೊಟ್ಟಾಕ್ತೀನಿ. ನನ್ನ ಮಕ್ಕಳ ಬರ್ತ್ಡೇನು ಕೂಡ ಅನಾಥ ಮಕ್ಕಳ ಜೊತೆ ಅವ್ರಿಗೆ ಏನಾದ್ರೂ ತೊಗೊಂಡೋಗಿ ಕೊಟ್ಟು ಅಲ್ಲಿ ಆಚರಣೆ ಮಾಡ್ತೀನಿ. ವೆರಿ ನೈಸ್ ಸರ್. ಅದರಲ್ಲಿರೋ ಸಂತೋಷ ಬೇರೆ. ಸತ್ಯವಾದ ನಮ್ಮ ಮನೆ ಮುಂದೆ ಅಭಿಮಾನಿ ಒಬ್ಬನೋ ಇಬ್ರು ಮೂವರೋ 100 ಜನನೋ ಡೈಲಿ ಬರ್ತಾರೆ. ಅವರಿಗೆ ನಾವು ಸಮಯ ಕೊಡಕ್ಕಾಗಲ್ಲ. ಎಷ್ಟೋ ಸಲ ನಾನು ಹೊರಟ್ಬಿಟ್ಟಾಗಲ ಅನ್ಕೊಂಡಿರ್ತೀನಿ ಅವ್ರ ಅಭಿಮಾನಕ್ಕೆ ನಾವು ಬೆಲೆ ಕೊಟ್ಟಿಲ್ಲ ಅಂತ. ಇವತ್ತು ನಾನು ನಮ್ಮ ಬರ್ತ್ಡೇ ದಿವಸ ಇಲ್ಲಿಂದ ಅವ್ರಿಗೆ ನಾನು ಕ್ಷಮೆ ಕೇಳ್ತೀನಿ. ಅಕಸ್ಮಾತ್ ಗೊತ್ತಿಲ್ಲದೆ ನಾನು ಏನಾರು ಹೇಳಿದ್ರೆ ಅಥವಾ ಮುನಿಸ್ಕೊಂಡು ಹೋಗಿದ್ರೆ ಅಥವಾ ನಿಮ್ಮ ಫೋಟೋ ಗೀಟ ಕೊಡದೆ ಹೋಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಇಲ್ಲಿಂದ ನಾನು ಮೇಡಮ್, ಹೇಗಿತ್ತು ಈ ಒಂದು ಸೆಲೆಬ್ರೇಷನ್? ತುಂಬಾನೇ ಅಪರೂಪವಾಗಿತ್ತು. ಸಾಧು ಸರ್ ಬಗ್ಗೆ ಹೇಳೋದಕ್ಕೆ ನಂಗೆ ತುಂಬಾನೇ ಖುಷಿ ಆಗುತ್ತೆ. ಕೆಲವೊಂದ್ಸರಿ ನಮ್ಮ ಜೀವನದಲ್ಲಿ ನಮ್ ಹುಟ್ಟಿದ್ಯಲ್ಲ, ಅದು ಸಾರ್ಥಕ ಆಗುತ್ತಾ ಇಲ್ವಾ ಅನ್ನೋದು ತುಂಬಾ ಅಗಾಧವಾದಂತ ವಿಚಾರ. ಆದ್ರೆ ನಿಮಗೆ ಒಬ್ಬ ಕಲಾವಿದನಾಗಿ ಆ ಕಲಾವಿದನ ಹುಟ್ಟು ನಿಜಕ್ಕೂ ಸಾರ್ಥಕ ಅಂತ ನಮ್ಗನ್ಸುತ್ತೆ. ಅದು ಕರ್ನಾಟಕದಲ್ಲಿ ನೀವಿರೋದು ನಮಗ್ ತುಂಬಾನೇ ಹೆಮ್ಮೆ ಅನ್ಸುತ್ತೆ ಸಾಧು ಸರ್. ನೀವು ತುಂಬಾ ವಿಶೇಷವಾದಂತ ಒಂದು ಜಾಗನ ತಗೊಂಡಿದ್ದೀರಿ ಕನ್ನಡ ಚಿತ್ರರಂಗದಲ್ಲಿ. ನೀವು ಯಾವಾಗ್ಲೇ ಸ್ಕ್ರೀನ್ ಮೇಲೆ ಬರ್ಲಿ, ಒಬ್ಬ ಹೀರೋಗೆ ಎಷ್ಟು ಚಪ್ಪಾಳೆ ವಿಜಿಲ್ ಬೀಳುತ್ತೋ ಅಷ್ಟೇ ಚಪ್ಪಾಳೆ ಮತ್ತೆ ವಿಜಿಲ್ ನಿಮಗ್ ಬೀಳುತ್ತೆ ಸರ್. ಅದು ನಮಗ್ ಖುಷಿ ಇದೆ. ಅಭಿಮಾನ ನಮ್ಮ ಅಭಿಮಾನಿಗಳೇ ಕೊಟ್ಟಿರುವಂತ ಉಡುಗೊರೆ. ಬಟ್ ಆಕ್ಚುಲಿ ಇಷ್ಟು ವರ್ಷದ ಈ ಜರ್ನಿಯ ನಂತರ ಇವತ್ತಿನ ದಿನ ಹುಟ್ಟುಹಬ್ಬದ ದಿನ ಯಾರನ್ನಾದ್ರೂ ಒಬ್ಬರನ್ನ ನೆನಪಿಸ್ಕೊಳ್ಳೇಬೇಕು ಅಥವಾ ಯಾರನ್ನಾದ್ರೂ ಒಬ್ಬ ವ್ಯಕ್ತಿ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನೋದಾದ್ರೆ ಆ ವ್ಯಕ್ತಿ ಯಾರು ಸರ್? ನಾನು ನೆನ್ಪು ಮಾಡ್ಕೋಬೇಕಾದ್ರೆ ನಾನು ಇಬ್ಬರನ್ನೇ, ಇನ್ಯಾವತ್ತೂ ನಾನು ಅದು ಬಿಟ್ಟು ಏನಿಲ್ಲ. ನಮ್ಮ ತಂದೆ, ನಮ್ಮ ತಾಯಿ ಅಷ್ಟೇ. ಅವರು ಈ ಪ್ರಪಂಚಕ್ಕೆ ನಮಗೆ ಕಳಿಸ್ಲಿಲ್ಲ ಅಂದ್ರೆ ನೀನು ಏನು ಮಾಡೋಕ್ಕಾಗಲ್ಲ, ಏನು ನೋಡೋಕ್ಕಾಗಲ್ಲ. ಎಲ್ಲವೂ ಅವರು ಕೊಟ್ಟ ಬಳುವಳಿ ಅಲ್ವಾ. ನಾನು ದೇವರು ಅಂತ ನಂಬೋದು ಅವರಿಬ್ಬರನ್ನೇ. ಅವರು ಹೇಗೆ ಇರಲಿ ಏನೇ ಮಾಡಲಿ ಪ್ರೀತಿ ಕೊಟ್ಟು ಬೆಳೆಸಿರ್ತಾರೆ ತಂದೆ ತಾಯಿ. ಅದು ಒಂದೇ ಸಾಕು, ಅವ್ರನ್ನ ಮಾತ್ರ ನೆನಪಿಸ್ಕೊತೀನಿ. ಜೊತೆಗೆ ನನ್ನ ಈ ವೇದಿಕೆಗೆ ಈ ರೇಂಜಿಗೆ ತಂದು ನಿಲ್ಲಿಸಿದ ವ್ಯಕ್ತಿ ಒಬ್ಬರೇ, ಅದು ಉಪೇಂದ್ರ. ಆಕ್ಟ್ ಮಾಡಿಸಿದ್ದು ಅವರೇ, ಸಭಾಷ್ ಅಂದವರು ಅವರೇ. ಇಲ್ಲಿ ತನಕ ಬಂದ್ಮೇಲೆ ಎಲ್ಲಿದ್ರು ಕೂಡ ನನ್ನ ಹೋಗ್ಲಿಕ್ಕೆ ತರ್ತಾರೆ. ಅವರೊಬ್ಬರನ್ನ ಈ ನನ್ನ ಸ್ಥಿತಿಗೆ ಈ ಒಂದು ವೇದಿಕೆಯಲ್ಲಿ ಇಷ್ಟು ದೊಡ್ಡವನಾಗ ಅಥವಾ ಚಿಕ್ಕವನಾಗ ನಿಂತಿದ್ದಾನೆ ಅಂದ್ರೆ ಅದಕ್ಕೆ ಅವರೇ ಕಾರಣ. ಸೂಪರ್ ಸರ್. ಬಟ್ ಆಕ್ಚುಲಿ ನಮಗೆ ಸರ್ ಕಮಿಡಿಯನ್ಸ್ ಆದವರು ಇಷ್ಟ, ಮ್ಯೂಸಿಷಿಯನ್ಸ್ ಆದವರು ಇಷ್ಟ, ಎಲ್ಲ ಇಷ್ಟ ಸರ್. ಆದ್ರೆ ಸಾಧು ಕೋಕಿಲ ಅವರಿಗೆ ಯಾವ ಸಾಧು ಕೋಕಿಲ ತುಂಬಾ ಇಷ್ಟ? ತುಂಬಾನೇ ನಿಮಗೆ ಇಂಟ್ರೆಸ್ಟಿಂಗ್ ಮತ್ತೆ ಚಾಲೆಂಜಿಂಗ್ ಅಂದ್ರೆ ನಾನು ಒಂದನೇ ಸ್ಥಾನ ಕೊಡೋದು ಡೈರೆಕ್ಷನ್. ನಿರ್ದೇಶನ ಅನ್ನೋದು ಬೇರೆ ಇದು. ಆದರೆ ನಮ್ಮ ಜೀವ ಒಬ್ಬ ಸೆಂಟಿಮೆಂಟ್ ಆಗಿ ಒಂದು ಎಮೋಷನಲ್ ಆಗಿ ಹೇಳ್ಬೇಕಂದ್ರೆ
ನಮ್ಮ ಪ್ರಾಣನೇ ಮ್ಯೂಸಿಕ್. ಆಕ್ಚುಲಿ ನಮ್ಮ ಸೆಟಲ್ ಬಹಳ ಜನ ಗೊತ್ತಿರಲ್ಲ, ಬಿಡುವಿದ್ದಾಗ್ಲೂ ಕೂಡ ಸಾಧು ಸರ್ ಹಾಡ್ಗಳನ್ನ ಕೇಳ್ತಾ ಇರ್ತಾರೆ, ನಮಗೂ ಕೂಡ ಕೇಳಿಸ್ತಾ ಇರ್ತಾರೆ. ಸರ್ ಈಗ ಸರ್ ನಮ್ಮೆಲ್ಲರಿಗೋಸ್ಕರ ಇಡೀ ಕರ್ನಾಟಕ ನಿಮ್ಗೋಸ್ಕರ ಕಾಯ್ತಾ ಇದೆ. ನಿಮ್ಮ ಹುಟ್ಟುಹಬ್ಬ ದಿನ ಒಂದು ಲೈನ್ ಸರ್, ಯಾವ್ದಾದ್ರು ನಿಮ್ಮ ಫೇವ್ರೆಟ್ ಸಾಂಗ್. 1 2 3 4 ಮ್ಯೂಸಿಕ್. ಈ ಗೆಟಪ್ ನೋಡಿದ್ರೇನೆ ಗೊತ್ತಾಗ್ತದೆ ನಿನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಏನನ್ನೂ ಹೇಳುವುದಿಲ್ಲ. ಇದು ಸ್ಕ್ರಿಪ್ಟು, ಸಂದೀಪ್ ಆಚಾರ್ಯ ಬರ್ದಿರೋದು. ಸ್ಕ್ರಿಪ್ಟ್ ಅಲ್ಲಿ ಇರೋದನ್ನೇ ಹೇಳ್ತೇನೆ, ಬಿಟ್ಟು ಬೇರೆ ಏನನ್ನೂ ಹೇಳುವುದಿಲ್ಲ. ಕಳೆದ ಬಾರಿ ಸ್ಕ್ರಿಪ್ಟ್ ಎತ್ತೋ ಬರದಲ್ಲಿ ಒಂದು 8 ಡಬಲ್ ಮೀನಿಂಗ್ ಸೇರಿಸ್ತೆ. ಬಹಳ ಆತ್ಮೀಯ ಸ್ನೇಹಿತರು ಚಂದ್ರಣ್ಣ ನಿನ್ನ ರೇಂಜ್ಗೆ 2 ಸಾಲಿಗೆ 3 ಜಾಸ್ತಿ ಸೇರಿಸು ಅಂದ್ರು. ಯಾರವ್ರು? ಅಯ್ಯೋ ಬ್ಯಾಡ, ಅವ್ರ ಹೆಸರು ಹೇಳ್ಬಿಟ್ಟು ಮತ್ತೆ ಮುಗಿಸ್ಕೊಳ್ಳೋದು ಯಾಕೆ ಬಿಡಪ್ಪ. ಇರ್ಲಿ ಹೇಳಣ. ಅರೆ ಹೆಸರು ಹೇಳಿಕೆ ಒಂದ್ ಚೂರ್ ಕ್ಯೂ ಕೊಡ್ತೀನಿ. ಅದೇ ಬಿಗ್ ಬಾಸ್ ಹೋಗಿದ್ ಬಂದಲ್ಲ ಅವನೊಬ್ಬ. ಡಬಲ್ ಮೀನಿಂಗ್ ಹಾಕ್ಬೇಕಾದ್ರೆ ಎಲ್ಲ ಇದ್ರು, ಬಯಸ್ಕೋಬೇಕಾದ್ರೆ ಒಬ್ರು ಇರ್ಲಿಲ್ಲ ಮೇಡಮ್. ಅದಕ್ಕೆ ನಿರ್ಧಾರ ಮಾಡಿದ್ದೀನಿ, ಡಬಲ್ ಮೀನಿಂಗ್ ಮಾತಾಡೋದೇ ಬೇಡ, ಹೇಳೋದೇ ಬೇಡ, ನಮ್ ಸಾಧು ಸರ್ ತರ ಸಿಂಗಲ್ ಮೀನಿಂಗ್ ಅಲ್ಲೇ ಹೋಗೋಣ ಅಂತ. ಏಯ್ ಚಂದ್ರಪ್ರಭಾ, ನೀನ್ ಹೇಳೋ ಸುಳ್ಳಿಗೆ ಪ್ರಕೃತಿನೇ ಒಪ್ಕೋತಾ ಇಲ್ಲ ನೋಡಿ, ಸಿಡ್ಲಿಗಿಡ್ಲೆಲ್ಲ ಹೊಡಿತಾ ಇದೆ. ಮಳೆ ಬೇರೆ ಬರ್ತಾ ಐತೆ, ಕಾರ್ತಿಕಂಗರ ಫೋನ್ ಮಾಡಿ ಎಣ್ಣೆ ಹೊಡಿತೀನಿ. ಅಪ್ಪಿ ಎಲ್ಲಿದ್ದೆ? ಬಿಸಿ ಇದೀನಿ, ಫೋನಿ ಕಣ. ಅಲ್ಲ ಕಣೋ, ಎಣ್ಣೆ ಹೊಡೋಣ ಅಂತ ಫೋನ್ ಮಾಡ್ದೆ. ನಿನ್ ದುಡ್ಡಲ್ಲ ನನ್ ದುಡ್ಡಲ್ಲ ಅಣ್ಣ. ನನ್ ದುಡ್ಡಲ್ಲಿ ಕಣೋ. ಬತ್ತೀನಿ ಅಣ್ಣ. ಅಯ್ಯೋ ಬಿಜಿ ಇದ್ರೆ ಬೇಡ ಬಿಡು. ಇಲ್ಲ ಕಾಮಿಡಿ ಮಾಡಿದ್ ಬತ್ತೀನಿ ಅಣ್ಣ. ಸರಿ, ಮಳೆ ಬರಂಗ ಆಯ್ತಾ ಇದೆ, ಕಾರ್ತಿಕ ಬಂದ ಅಂತ ಅನಿಸ್ತದೆ, ನೋಡ್ತೀನಿ. ಮುಗೀತ್ ನಿನ್ ಕತೆ, ಹೋಗು. ಯಾರು? ಯಾರು ನೀವು? ನೀವೇನು ಅನ್ಕೊಳಲ್ಲ ಅಂತಂದ್ರೆ? ಅನ್ಕೊಳ್ಳಲ್ಲ ಅಂದ್ರೆ? ಅಯ್ಯೋ, ಈ ಮಳೆ ನಿಲ್ಲೋವರೆಗೂ ನಾನು ನಿಮ್ಮನೇಲಿ ಇರ್ಬೋದಾ? ಏನ್ ಮಾತಾಡ್ತಾ ಇದ್ದೀರಿ ನೀವು? ನಾನು ಡಬಲ್ ಮೀನಿಂಗ್ ಮಾತಾಡೋದಲ್ಲ, ನೋಡ್ಲೂಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ. ನೀವು ನಮ್ಮನೇಲಿ ಇರೋದ್ ಬೇಡ. ಆದ್ರೂ ಒಂದ್ ಹೆಣ್ಣು ಬೇಡ ಅಂದ್ರೆ ಮನ್ಸ ಅಂತ ಒಪ್ಕೋತಾರ? ಪರವಾಗಿಲ್ಲ, ಇರಿ, ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಕೂತ್ಕೊಳ್ಳಿ. ನಿಮ್ಮ ಹೆಸರು? ಪಾರಿಜಾತ ಅಂತ. ಏನ್ ಕೆಲಸ ಮಾಡೋದು? ಜಾರ್ ಬಿದ್ಲು ಪಾರಿಜಾತ ಅನ್ನೋ ಒಂದು ಸಿನಿಮಾದಲ್ಲಿ ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ವಯಸ್ಸು? 22. ಇರಿ ಏನು ಸರ್, ಇದು 22 ಅನ್ನೋದು ಡಬಲ್ ಮೀನಿಂಗ್ ಆಗಿ ನೋಡಿ. ಸರಿ ಸರ್, ಸರಿ ಸರ್. 22 ಅಂತ ಹೇಳಿ ಮಧ್ಯದಲ್ಲಿ ಗ್ಯಾಪ್ ಕೊಡ್ಬಾರ್ದಂತೆ. ಅಯ್ಯಪ್ಪಾ ದೇವ್ರೆ. ಅಂದಂಗೆ ನಿಮ್ ಹೆಸರು? ಚಂದ್ರ ಅಂತ. ನಿಮ್ ಪೂರ್ತಿ ಹೆಸರು? ಚಂದ್ರ. ಪೂರ್ತಿ ಹೆಸರೇ ಅದ? ಅಯ್ಯೋ ಬೇಡ ಬಿಡಿ, ಒಂಚೂರು ಸಮಸ್ಯೆ ಆಯ್ತಲ್ಲ, ಅದಕ್ಕೆ ಬೇಡ ಅಂತ ಬಿಟ್ಟಿದ್ದೀನಿ. ಕೆಲವು ಕಡೆ ಎಲ್ಲ ಚಂದ್ರಪ್ರಭಾ ಹುಡ್ಗನ ಹುಡ್ಗಿನ ಅಂತ ಹೇಳ್ತಾ ಇದ್ರು. ಅದಕ್ಕೆ ಲಾಯರ್ಗೆ ಹೇಳ್ಬಿಟ್ಟು ಪ್ರಭಾನ ಕಟ್ ಮಾಡ್ಬಿಟ್ಟು ಚಂದ್ರ ಅಂತ ಹೇಳ್ತಿದ್ದೆ. ತಗೊಳ್ಳಿ, ಒರ್ಸ್ಕೊಳ್ಳಿ. ನೀವೇ ಸ್ವಲ್ಪ ಒರ್ಸ್ಬಿಡ್ತೀರಾ? ಅಯ್ಯೋ, ನಾನು ಒರ್ಸು ಅಂತ ಹೇಳಿಲ್ಲಪ್ಪ, ಡಬಲ್ ಮೀನಿಂಗ್ಗೆ ಬೇಡ ಅಂತಿದ್ದೀನಿ, ಏನ್ ಮಾಡ್ಲಿ? ಅತಿಯಾಗಿ ಮಾಡ್ತಾವ ನನ್ನ ಮಗ. ಏನ್ರಿ ಮಾಡ್ತಿದ್ದೀರಾ? ಒರೆಸ್ತಾ ಇದ್ದೇನೆ. ಇಲ್ಲಿ ನೋಡಿ, ಡಬಲ್ ಮೀನಿಂಗ್ ಅನ್ನೋದು ಯೋಚಿಸೋ ಮನ್ಸಲ್ಲಿರುತ್ತೆ, ಆಡೋ ಮಾತಲ್ಲ. ತಗೊಳ್ಳಿ, ಒರ್ಸಿ. ಅಯ್ಯೋ, ಇಷ್ಟು ಹೇಳ್ತಾ ಇದ್ದೀನಿ ಅಂದ್ರೆ ಈ ಡಬಲ್ ಮೀನಿಂಗ್ ನನ್ನ ಕಣ್ಣಾರ ನೋಡೋದೇ ಇಲ್ಲ. ಕಟ್ಕತೀನಿ. ಡಬಲ್ ಮೀನಿಂಗ್ ಆಯ್ತು ಕಣೋ. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಹೊರಗಡೆ ಹೋಗಿ ಆ ಮಳೆ ಸ್ಟಾಪ್ ಆಯ್ತಾ ಅಂತ ನೋಡ್ಕೊ ಬಂದ್ಬಿಡ್ತೀರಾ? ನೋಡ್ಕೊಬತ್ತೀನಿ. ಅಯ್ಯೋ, ಮಳೆನೆ ನಿಂತೋಗ್ಬಿಟ್ಟದೆ. ನಿಂತೋಗದೆ ಅಂದ್ರೆ ಉಂಟಾಯ್ತಾಳಲ್ಲ, ಏನ್ ಮಾಡೋದು? ಸ್ಟಾಪ್ ಆಯ್ತಾ? ನಾನು ಹೊರಡ್ಲಾ? ಸಿಡ್ಲು ಬರ್ತೈತೆ, ಜೋರಾಗಿ ಮಳೆ ಬರ್ತೈತೆ. ಏನಾಯ್ತು, ಇಷ್ಟು ನೆನ್ಬಿಟ್ಟಿದ್ದೀರಾ? ಅಯ್ಯೋ, ಸಿಕ್ಕಾಪಟ್ಟೆ ಮಳೆ ಬರ್ತದೆ ಆಚೆ. ಸಾರಿ, ನಾನು ನಿಮ್ಮನ್ನ ತುಂಬಾ ಮಳೆಯಲ್ಲಿ
ನೆನ್ಸ್ಬಿಟ್ಟಿದೀನಿ. ಬನ್ನಿ ನಿಮಗ್ ನಾನೇ ಒರೆಸ್ಬಿಡ್ತೀನಿ. ಬೇಡ ಚಂದಣ್ಣ, ಚಂದಣ್ಣ, ಈ ಲೋಪರ್ ನನ್ ಮಗ ಯಾಕೆ ಬರಕ್ ಹೋದ್ನಪ್ಪ? ಇವ್ನೇ ಕರ್ದೆ. ಚಂದಣ್ಣ, ಅಯ್ಯೋ ರಾಂಗ್ ನಂಬರ್ ಅವನಿಲ್ಲ. ಏ ವಾರ್ದಾಕ್ಬಿಡ್ತೀನಿ ರಾಂಗ್ ನಂಬರ್ ಅಂತೆ. ಎಣ್ಣೆ ತಂದಿನಿ. ಚಂದಣ್ಣ, ಎಣ್ಣೆ ತಂದಿನಿ. ಇದಕ್ಕೆ ನೆಂದೋಗ್ಬಿಟ್ಟಿದ್ಯಾ? ಅಲ್ಲಕಲ್ಲ, ಮನೆಗೆ ಚೆನ್ನಾಗಿರೋ ಹುಡುಗಿ ಬಂದವಳೆ, ಮಳೆ ನಿಂತೋಗದೇನೋ ಹೊಂಟೋಯ್ತಾಳೆ, ಅದಕ್ಕೆ ನಾನೇ ನೀರು ಬೇಕಂದೆ. ಯಾಕೆ ಚಂದ್ರಣ್ಣ, ಅಷ್ಟು ಜನ ಅವತ್ತಿಲ್ ಕರ್ದ್ ಬೈದ್ರು, ಆದ್ರೂ ನೀನ್ ಡಬಲ್ ಮೀನಿಂಗ್ ಯಾಕೆ ಮಾಡ್ತೀಯ? ನೋಡು, ನಾನ್ ಸೌಮ್ಯಂಗೆ ಮಧ್ಯಾಹ್ನ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿದೀನಿ. ಇದನ್ನೆಲ್ಲ ನೀನೇ ತಿಂದು ಹಾಳಾಗೋಗು, ನಾನ್ ದೇವಸ್ಥಾನಕ್ಕೆ ಹೋಗೋ. ಇದು ಸೌಮ್ಯ ಆಕ್ಸಿಡೆಂಟ್ ಆಗ್ಬಿಡ್ತು, ನಾಳೆ ದೇವಸ್ಥಾನಕ್ಕೆ ಕರ್ಕೊ ಹೋಯ್ತೀನಿ ಕಣೆ. ಮತ್ತೆ ಇದೇನು ಮಳೆ ಪಳೆ ಡಬಲ್ ಮೀನಿಂಗು ಅವಳು ಇವಳು ಅಂತ ಏನು ಅಂತಿದೆ? ಅಲ್ಲಿಂದ ತಡ್ಕೊಂಡೇ ಬಂದೆ ಅಣ್ಣ, ಈಗ ತಡಿಯಕ್ಕಾಯ್ತಾ ಇಲ್ಲ. ಇವಾಗ ಏನ್ ಮಾಡೋದು? ಹಾಯ್ ಹಾಯ್ ಅಂದಂಗೆ ನಿಮ್ ಹೆಸರು? ಕಾರ್ತಿಕ್ ಅಂತ. ಹೊರಗಡೆಯಿಂದ ಬಂದ್ರಿ? ಹೌದು. ಮಳೆ ಬರ್ತಿಲ್ವಾ? ನೀವು ನೆನ್ದೇ ಇಲ್ಲ. ನಾನು ಹೊರಡ್ತೀನಿ. ನಾನು ರೈನ್ ಕೋಟ್ ಹಾಕ ಬಂದೆ. ಹೌದಾ? ಚಂದು ಒಂದ್ ಕೆಲ್ಸ ಮಾಡ್ತೀನಿ, ಆ ರೈನ್ ಕೋಟ್ ನಾನು ಹಾಕೊಂಡು ಹೊರಡ್ಬಿಡ್ತೀನಿ. ನಾವೇ ಕೊಡ್ತೀವಿ. ಮಳೆ ಈಗ ಏನ್ ಮಾಡೋದು? ನಿನ್ಗೆ ತಲೆ ಕೆಟ್ಟಿದ ಇದಕ್ಕೆ ರೈನ್ ಕೋಟ್ ಕೊಟ್ರೆ ಮನೆಗೆ ಕೊಂಡು ಹೋಗೋದಿಲ್ವಾ? ಮತ್ತೇನ್ ಮಾಡೋದು? ಅದಕ್ಕೇನೆ ಮಳೆ ಬರ್ತೈತೆ. ರೈನ್ ಕೋಟ್ ಕೊಚ್ಕೊಂಡೆ ಹೋಯ್ತಲ್ಲಪ್ಪ. ಅಯ್ಯೋ ಮೇಡಮ್ ಅವ್ರೆ, ಹೊರಗಡೆ ಜೋರ್ ಮಳೆ ಬರ್ತೈತೆ. ಇದಕ್ಕೆ ಸಿಡ್ಲಾಂಕಲ್ ದಯವಿಟ್ಟು ಬರ್ಬೇಡಿ. ಸಿಡ್ಲಾಂಕಲ್ ಅಂದ್ರೆ ನಿಜವಾಗ್ಲೂ ತುಂಬಾ ಭಯ. ಸಿಡ್ಲು ಬರೋದಿಲ್ಲ, ಅವ್ನ ಅದಕ್ಕೆ ಮಳೆ ಕಳಿಸ್ತೆ ಬಟ್ಟೆ ಚೇಂಜ್ ಮಾಡಕ್ಕೆ. ಹೌದಾ? ಸಿಡ್ಲು ಬಂದಾಗ ಅವನ್ ಮಾತ್ರ ತಪ್ಕೋಬಹುದು. ನಾನು ಇಲ್ಲಿ ಜೊತೆಲಿದ್ರು ನನಗೆ ತಪ್ಕೊಳಕ್ ಆಯ್ಕಿಲ್ಲ. ಅವನ ಒಳ್ಳೆ ಕೂಡಾಕರು ಎಳ್ಕ ಬಂದು ತಪ್ಕೋಬಹುದು. ಒಳ ನಿಮ್ಮನೆಗೆ ಎಣ್ಣೆ ಓಲ ಎಣ್ಣೆನ ಬೇಡ ಹೇಳ್ಬಿಡ. ಓಲ ನಿಮ್ಮಟ್ಟಿಗೆ. ಅಯ್ಯೋ ಮಳೆಲಿ ಎಲ್ಲಿಗಂತ ಹೋಗ್ತಾರೆ? ನನ್ನ ಮಗ ನನ್ಗೆ ಮಾಡಿಸ್ತಾರ, ಮಾಡ್ತೀನಿ ರೀ. ಮುರುಘಾ ಬಸೋ, ಅರ್ಜೆಂಟಾಗಿ ಚಂದ್ರಣ್ಣ ಮನೆ ಬನ್ನಿ ಹೇಳ್ತೀನಿ. ಇರು ಒಂದ್ ನಿಮಿಷ ಬನ್ನಿ ಇಲ್ಲಿ. ಬರ್ರಲ್ಲ. ಚಂದ್ರಣ್ಣ ಮನೆಗೆ ಒಂದು ಹುಡುಗಿ ಬಂದವಳೆ. ಅವಳಿಗೆ ಮಳೆ ಬರ್ತಾ ಇದೆ ಅಂತ ಒಳಗ್ ಬಂದವಳೆ. ನಿತ್ತೋಗಿದೆ ಅಂತ ಗೊತ್ತಾಗ್ಬಿಟ್ರೆ ವಾಪಸ್ ಹೊಂಟೋಯ್ತಾಳೆ. ಇದನ್ನೇ ಮೇಂಟೈನ್ ಮಾಡ್ಬೇಕು. ಜೋರ್ ಮಳೆ ಬರ್ತೈತೆ ಈಗ. ಮೇಡಮ್, ನನ್ ಫ್ರೆಂಡ್ಸ್ ಎಲ್ಲ ನನ್ನ ಕರ್ಕೋಬೇಕಂತ ಬೋಟ್ ತಗೋಬತ್ತಾ ಇದ್ರು. ಬೋಟೇ ಕೊಚ್ಕೊಂಡು ಹೋಗ್ಬಿಡ್ತದು. ಅವರು ತುಂಬಾ ನೆಂದೋಗ್ಬಿಟ್ಟಿದಾರ? ಹೌದು. ಎಲ್ಲಿ ಅವರು? ಒಂದ್ ಹೆಣ್ಣು ಮಗು ಮಳೆಯಲ್ಲಿ ನೆನ್ಕ ಬಂದಿದೆ. ಊಟಕ್ಕೆ ಏನಾರು ತರಬೇಕು ಅನ್ನೋ ಕಾಮನ್ ಸೆನ್ಸ್ ಇದೆ ನಿನ್ಗೆ? ಹೋಗಿ ಊಟ ತಗೋಬಾ. ಕಾರ್ತಿಕ್ ಅವರೇ, ಹೌದು ನೋಡಿ, ನಾನು ತುಂಬಾ ಆಕ್ಚುಲಿ ಬಂದಾಗಿಂದ ಹೊಟ್ಟೆ ತುಂಬಾ ಅವ್ರು ತಂದ್ಕೊಟ್ಲೇ ಇಲ್ಲ. 3 ಜನ ಊಟ ತರ. ಇಷ್ಟು ಜೋರ್ ಮಳೆ ಬರ್ತೈತೆ, ನಾವಿಲ್ಲಿ ಕಾಯ್ತಾ ಇರ್ತೀವಿ. ನೀನ್ ಹೋಗಿ ತಗೋಬಾ. ಏನ್ ಮಾಡೋದು? ದೊಡ್ಡ ಮಳೆ ಬಂದಿಲ್ಲ, ಗಂಟೆ ನೀರು ಕೊಚ್ಕೊಂಡ್ ಹೋಯ್ತೈತೆ. ಹೆಂಗ್ ಹೋಗನೆ? ಈಗ ನಿಂಗೆ ಟಿಫನ್ ತರಲ್ಲ, ಅಲ್ಲಿ ಜಾಸ್ತಿ ನೀರದೆ. ನಾನ್ ತತ್ತೀನಿ ಮೇಡಮ್, ನಾನ್ ತತ್ತೀನಿ. ಆ ಮಳೆಯಲ್ಲಿ ಅವ್ರು ಹೆಂಗ್ ಹೋಗ್ತಾರೆ ಸರ್? ಅವ್ರು ಊಟ ತಗೊಂಡೇ ಬರ್ತಾರೆ. ಅವ್ರು ಈಜ್ಕೊಂಡು ಬರ್ತಾರೆ. ನೀವೇನು ತಗೊಳ್ಳಿ ಮೇಡಮ್ ಟಿಫನ್. ಓಕೆ, ಥ್ಯಾಂಕ್ ಯು. ಅಯ್ಯೋ ದೇವ್ರೆ, ನನಗೆ ಟಿಫಿನ್ ತಂದ್ಕೊಡ್ಬೇಕು ಅಂತ ನಿಮ್ ರೈಟ್ ಹ್ಯಾಂಡಿಗೆ ಏನಾಗ್ಬಿಡ್ತು? ಒಂದ್ ಕೈಯಲ್ಲಿ ಟಿಫನ್ ತಗೊಂಡು ಇನ್ನೊಂದ್ ಕೈಯಲ್ಲಿ ಈಜ್ ಹೊಡಿತಾ ಇದ್ದೆ ಮೇಡಮ್. ಒಂದ್ ಸಾರ್ಕು ಬಂದು ಕಚ್ಚಕ್ಕಂತ ಕೈ ಕಚ್ಕೊತ್ತು ಹೋಗ್ಬಿಡ್ತು ಕೈ. ಅಯ್ಯೋ, ನಂಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದ್ದೀರಿ. ಈ ಮನೇಲಿ ಈ ನನ್ ಮಗ ಒಬ್ನೇ ಏನಾರ ಮಾಡ್ಬೇಕು ಅಂತವ್ನೆ. ಈಗ ನಾನು
ನೀರಲ್ಲಿ ಬಿದ್ದೋಗಿರ್ತೀನಿ. ನೀವಿಬ್ರು ನನ್ನನ್ನ ಕಾಪಾಡ್ತೀರಾ. ಅದನ್ನ ತಗೊಂಡೋಗಿ ಮೇಡಮಿಗೆ ಹೇಳಿದ್ರೆ ನೀವೇ ಕಂಡ್ರೆ ಹೀರೋ. ಹೋಗಿರೋ ಕೈ ಬಂತು ಅಂತ ಕೇಳಿದ್ರೆ ಎಲ್ಲದಕ್ಕೂ ಲಾಜಿಕ್ ಕೊಡ್ತೀನಿ. ಏನ್ರಿ ಆಯ್ತು? ಜೋರ್ ಮಳೆಯಲ್ಲಿ ಒಂದು ಗುಲಾಬಿ ಹೂ ಕೊಚ್ಕೊಂಡು ಹೋಗ್ತಾ ಇತ್ತು. ಈ ಗುಲಾಬಿ ಹೂ ಮೇಡಮ್ಗೆ ಕೊಡ್ತೀನಿ ಅಂತ ನೀರಲ್ಲಿ ಧುಮುಕ್ಬಿಟ್ರು. ಕಷ್ಟಪಟ್ಟಿ ಮೇಡಮ್ ನೀರಲ್ಲಿ ಬೇರ್ ಸುರಿಸಿ ಈಜೋಡ್ಕೊಂಡು ಹೋಗಿ ಅವನ ಕಾಪಾಡಿದ್ವಿ ಮೇಡಮ್. ನನ್ನ ಮಕ್ಕಳು ಹೊಸ ನಾಟಕ ಶುರು ಮಾಡ್ತಾವ್ರೆ. ಅಯ್ಯೋ ನನಗೋಸ್ಕರ ಪ್ರಾಣನೇ ಪಣಕ್ಕಿಟ್ಟಿದ್ದಾರೆ ಇವರು. ಕಾರ್ತಿಕ್ ಅವ್ರೆ ಏನ್ ಮಾಡಿದ್ರು? ಇವ್ರಿಗೆ ಎಚ್ಚರನೇ ಆಗ್ತಿಲ್ವಲ್ಲ. ನಿಮ್ಮ ಹೆಸರು? ಮುರುಘಾ ಮೇಡಮ್. ಮುರುಗೇಶ್. ಏನ್ ಮಾಡೋದು ಮುರುಗೇಶ್? ಇನ್ನೊಂದ್ಸತಿ ಟ್ರೈ ಮಾಡಿ ಮೇಡಮ್. ನಾನ್ ತಾಗಿತೀನಿ ಬಿಡಿ. ನಿನ್ಗೆ ಎಚ್ಚರನೇ ಇಲ್ಲ. ನಾನ್ ತಾಗಿತೀನಿ ಅನ್ನೋ ಎಚ್ಚರ ಆಗೋಯ್ತು. ಥ್ಯಾಂಕ್ ಯು ಮೇಡಮ್. ಆರಾಮಾಗಿದ್ದೀರಾ? ಏನು ತೊಂದ್ರೆ ಆಗಿಲ್ವಾ? ಏನೂ ಆಗಿಲ್ಲ ಮೇಡಮ್. ಮಗ ನಮ್ಮನ್ನ ಹೀರೋ ಮಾಡ್ತೀನಿ ಅಂತ ಆನಂದ್ ಮಗ ಹೀರೋ ಆಗ್ಬಿಟ್ಟು ಅಯ್ಯೋ ಜಾಸ್ತಿ ನೀರ್ ಬಂದಿ ನಾನು ನೀರು ಕುಡ್ದ್ಬಿಟ್ಟೆ. ಮೊಬೈಲೆಲ್ಲ ಬರ್ತೈತೆ ನೀರು. ಅಯ್ಯೋ ಕಾರ್ತಿಕ್ ಅದೇನಾಗಿದೆ ಅಂತ ಸ್ವಲ್ಪ ನೋಡ್ತೀರಾ? ನನ್ನ ಮಗ ಹೊಗೆ ಸೊಪ್ಪು ವಾಸನೆ ಎಲ್ಲ ಬಾಯಿಗೆ ಬಂದ್ಬಿಡ್ತಕ್ಕೆ. ಯಾಕೆ ಅವ್ರನ್ನ ಎಲ್ಲಿಗೆ ಕಳ್ಸಿದ್ರಿ? ಈ ಮಳೆಲಿ ಅವ್ರು ಎಲ್ಲಿಗಂತ ಹೋಗ್ತಾರೆ? ದೇವ್ರೇ ಅನಕೊಂಡ ನೀರಲ್ಲಿ ಈಜ್ಕೊಂಡ್ ಬಂದಿದೆ ಅನ್ಸುತ್ತೆ. ಏನಿದು? ಫ್ಲೈಟು? ಮೇಡಮ್ ಮೊನ್ನೆ 3 ದಿವಸದ ಮುಂಚೆ ಕಳೆದೋಯ್ತಲ್ವಾ ಮೇಡಮ್, ನೀರಲ್ಲಿ ಹೊಡ್ಕೊಂಡು ಹೋಯ್ತಾ ಇತ್ತು, ಸಿಕ್ತು ಮೇಡಮ್. ನಾನೇ ಕುತುಬ್ ಮಿನಾರ್. ಚಾರ್ಮಿನಾರ್ ತೆಲ್ಕೊಂಡು ಸೋ ಸ್ವೀಟ್. ಎಕ್ಸ್ಕ್ಯೂಸ್ ಮೀ, ನಿಮಗೇನು ಸಿಗ್ಲೇ ಇಲ್ವಾ? ಹೌದಲ್ವಾ? ತಡಿ ಅಯ್ಯೋ ಸುಮ್ನಿರಿ. 6,000 ಅಡಿ ಬುರ್ಜ್ ಖಲೀಫಾ ಈ ಚಿಕ್ಕ ಮನೆ ಒಳಗೆ ಹೆಂಗ್ರಿ ಬರುತ್ತೆ? ಎಲ್ರಿ ಇದೆ ಅದು? ಬುರ್ಜ್ ಖಲೀಫಾ ನಾನಂತಂದ್ರೆ ಥರ್ಮಕೋಲು. ಅವನ್ ಮಾತ್ರ ಅನ್ನಕೊಂಡ ಒರಿಜಿನಲ್ಲೇ ಬಂದ್ಬಿಟ್ಟದೆ. ಒರಿಜಿನಲ್ಲೇ ಕೊಚ್ಕೊಂಡು ಹೋಯ್ತದೆ. ಏನ್ ನಾಟಕ! ಒಂದ್ ನಿಮಿಷ ನಿಂತು. ಏನೋ ಗಲಾಟೆ ಮಾಡ್ಬೇಡ. ನಾವೆಲ್ರು ಕಿತ್ತಾಡ್ತಾ ಇರೋದು ಆ ಒಂದಕ್ಕೆ ತಾನೆ. ಒಂದು ಕೊನೆದಾಗಿ ಫೋನ್ ಮಾಡು. ಒಂದಕ್ಕೆ ತಾನೆ. ಕೊನೆದಾಗಿ ಒಂದಕ್ಕೆ ಅನ್ನೋದು ಇಲ್ವಂತೆ ಈ ಡಬಲ್ ಮೀನಿಂಗ್ ಇಲ್ವಂತೆ. ಮತ್ತೆ ನಾವೆಲ್ಲ ಕಿತ್ತಾಡಿದ್ರೆ ಅವ್ಳು ನಮಗ್ ಸಿಗಲ್ಲ. ನಾವೆಲ್ಲ ಒಗ್ಗಟ್ಟಲ್ಲಿದ್ರೆ ಸಿಗ್ತಾಳೆ. ಹೌದಾ? ಓಕೆ. ಹಲೋ ಹೇಳಿ. ಮಳೆ ಸ್ಟಾಪ್ ಆಯ್ತಾ? ಶೂಟಿಂಗ್ ಸ್ಟಾರ್ಟ್ ಆಯ್ತಾ? ಸರಿ ನಾನ್ ಬಂದೆ ಕಣೆ. ನೀವೆಲ್ಲ ಈ ತರ ಯಾಕೆ ನನ್ನನ್ನ ಸುತ್ತಾಕೊಳ್ತಾ ಇದ್ದೀರಾ? ಶೂಟಿಂಗ್ ಶುರು ಆಗ್ತಿದೆ ಅಂತ ಹೇಳ್ತಾ ಇದ್ದೀನಿ. ಇವನು ಎಲ್ಲೋ ಅದನ್ನ ಲೊಕೇಶನ್ ಕಳ್ಸಿದಾನೆ. ಇಲ್ಲೇ ಇದೆ. ಓ, ಇಲ್ಲಿ ಮನೆ ಇದೆ. ಹಲೋ, ಎಕ್ಸ್ಕ್ಯೂಸ್ ಮೀ. ರಾಘವೇಂದ್ರ ಅಂತ ಬಂದಿದ್ದ ಇಲ್ಲಿ ನೋಡಿಲ್ಲ. ಇಲ್ಲೇ ಇದಾನಲ್ರಿ ನಮ್ ರಾಘವೇಂದ್ರ. ಜಡ್ಜಸ್, ಈ ಮಳೆ ಜೊತೆ ಆ ರವಿ ಮಾಮನ ಆ ಸಾಂಗ್ ನೀ ಅಲ್ಲ ಎಲ್ಲನು ಆ ಸಾಂಗ್ ಜೊತೆ ಈ ಒಂದು ಬೇಲೂರು ಶಿಲಾ ಬಾಲೆ ಹೇಗನ್ನಿಸ್ತು ಈ ಒಂದು ಕಾಂಬಿನೇಷನ್ ಶ್ರುತಿ ಮೇಡಮ್? ಅಯ್ಯೋ ದೇವ್ರೇ, ರಾಘವೇಂದ್ರ, ನೀನ್ ಇದುವರೆಗೂ ಮಾಡಿರುವ ಹುಡುಗಿ ಗೆಟಪ್ ನಲ್ಲಿ ದಿಸ್ ವಾಸ್ ದ ಬೆಸ್ಟ್. ಸೀರಿಯಸ್. ಓ ಮೈ ಗಾಡ್, ಏನೋ ಎಂಟ್ರಿ ಕೊಟ್ಟಿದ್ದು ನೀನ್ ಇಲ್ಲಿ. ನಿಜವಾಗ್ಲೂ ನಾನೇ ಯಾವ್ದೋ ಒಂದು ಹೀರೋಯಿನೇ ಡ್ಯಾನ್ಸ್ ಮಾಡ್ದಂಗ್ ನನಗೆ ಅನ್ಸ್ತಾ ಇತ್ತು ಕಣೋ. ನೋಡಿ ಇವರೆಲ್ಲ ಏನ್ ನೋಡಿ ಅಲ್ಲೇ ತುದಿಲ್ ಕುತ್ಕೊಂಡು ನೋಡ್ತಾ ಎಲ್ಲ ಇವರು. ನೀನ್ ಹುಡುಗ ಅಂತ ಚಾನ್ಸೇ ಇಲ್ಲ. ನಿನಗೆ ಅಷ್ಟು ಸುಂದರವಾಗಿ ಹೆಂಗೋ ಆ ಕಾಸ್ಟ್ಯೂಮ್ ಇಂದ ಹಿಡಿದು ಆ ಡ್ಯಾನ್ಸು
ಆ ಹುಡುಗಿಯರಿಗಿರುವಂತ ನಾಜುಕ್ತನ, ಆ ವಯ್ಯಾರ, ಸಿನಿಮಾದಲ್ಲಿ ಹೀರೋಯಿನ್ಗಳೆಲ್ಲ ತುಂಬಾನೇ ಲಕ್ಷಣವಾಗಿ ಕಾಣ್ತಾರೆ, ಮುದ್ದಾಗಿ ಕಾಣ್ತಾರೆ. ಆದ್ರೆ ರವಿಚಂದ್ರನ್ ಸಿನಿಮಾದಲ್ಲಿ ಮಾತ್ರ ತುಂಬಾ ಗ್ಲಾಮರಸ್ ಆಗಿ ಕಾಣ್ತಾರಲ್ಲ, ಆ ತರ ರವಿಚಂದ್ರನ್ ಸರ್ ಪಿಕ್ಚರ್ ಅಲ್ಲಿರೋ ಹೀರೋಯಿನ್ ತರ ಗ್ಲಾಮರಸ್ ಆಗಿ ಕಾಣ್ತಾ ಇದೆಯಾ ಕಣೋ. ಯಪ್ಪ ಏನಪ್ಪ ಅದು ಎಂಟ್ರಿ ಕೊಟ್ಟಿದ್ದೇನು, ಅಯ್ಯಪ್ಪ ಸಿಕ್ಕಾಪಟ್ಟೆ ಇತ್ತು, ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮೇಡಮ್ ನೀವು ಇನ್ನೊಂದು ಅಬ್ಸರ್ವ್ ಮಾಡಿದ್ರ Yeah. ಹೆಣ್ಣು ಮಕ್ಳು ನಿಜವಾಗ್ಲೂ ಸ್ನಾನ ಆದ್ಮೇಲೆ ಕೂದಲ ಹತ್ರ ಒಣಗಿಸ್ಕೋತಾರ ಇಲ್ಲೋ ನಾನು ನೋಡಿಲ್ಲ. ಅಲ್ಲ ಅದು ರಿದಮಿಕ್ ಆಗಿ. ಒಣಗಿಸ್ಕೋ ಅಯ್ಯೋ ದೇವ್ರೆ, ಇನ್ನೇನ್ ಫೀಲ್ ಆಗ್ಲಿ ಅಂತ ದಿನಾಗ್ಲೂ ಸ್ನಾನ ಆದ್ಮೇಲೆ ವಿಗ್ ಹಾಕೊಂಡು ಒಣಗಿಸ್ಕೊಂಡು ಸಖತ್ತಾಗಿತ್ತು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಸಖತ್ ಮಜಾ ಕೊಡ್ತು. ಒಂಥರ ಸಿನಿಮಾ ನೋಡ್ದಂಗ್ ಫೀಲ್ ಆಗ್ತಾ ಇತ್ರಿ ನನ್ಗೆ. ಒಂದು ಸಣ್ಣ ಗ್ಯಾಪ್ ಇಲ್ಲ, ಫಂಬಲ್ ಇಲ್ಲ, ಪರ್ಫೆಕ್ಟ್ ಹಾಡ್ಗಳಿತ್ತು, ಟೈಮಿಂಗ್ ಸಖತ್ತಾಗಿತ್ತು, ಸೂಪರ್ ಆಗಿತ್ತು ಸ್ಕಿಟ್. ಥ್ಯಾಂಕ್ ಯು ವೆರಿ ಮಚ್. ಇನ್ನ ನಿಮ್ಮ ಸ್ಕಿಟ್ ನ ಬಹಳ ಎಂಜಾಯ್ ಮಾಡಿರೋ ಅಂತ ನಮ್ಮ ಬರ್ಡೇ ಬಾಯ್ ಸಾಧು ಸನ್ನ ಕೇಳ. ಬರ್ಡೇ ಬಾಯ್ ಆಕ್ಚುಲಿ ಗಿಫ್ಟ್ ಇದು ಅಂತ ಅನಿಸ್ತಾ ಇದೆ ನನಗೆ. ಇದು ಪರ್ಫೆಕ್ಟ್ ಗಿಫ್ಟ್. ಅಲ್ಲ ನಾನಂತೂ ಮೈ ಮರ್ತ್ಬಿಟ್ಟಿದ್ದೆ, ನಾನು ಒಬ್ಬನೇ ಅಲ್ಲ, ಇಲ್ಲಿ ಎಲ್ಲರೂ ಮೈ ಮರ್ತು ಬಿಟ್ಟು. ನಾವೇ ಅದಕ್ಕೆ ನಾನು ಜಾಸ್ತಿ ನಿಮ್ಮನ್ನೇ ನೋಡ್ತಾ ಇದ್ದೆ. ಅಲ್ಲ ಮೈ ಮರ್ತಿದ್ರೆ ಅದಕ್ಕೆ ನೋಡ್ತಾ ಇದ್ದೆ. ಹೆಂಗಿತ್ತು ಅಂದ್ರೆ ಪಕ್ಕಾ ಒಂದು ರವಿಚಂದ್ರನ್ ಅವರ ಸಿನಿಮಾ ನೋಡ್ದಂಗಿತ್ತು. ಈ ಟೈಮಲ್ಲಿ ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಇದು ಅಷ್ಟು ಈ ವಿಜುವಲ್ಸ್ಗೆ, ಈ ಕಾನ್ಸೆಪ್ಟ್ಗೆ, ಇದಕ್ಕೆಲ್ಲದಕ್ಕೂ ರವಿ ಸಾರ್ಗೆ ಸೇರ್ಬೇಕಿದೆ. ಇದರಲ್ಲಿ ಟೋಟಲ್ ಆಗಿ ಕ್ಯಾರಿ ಮಾಡಿದ್ ನಮ್ಮ ಚಂದ್ರಪ್ಪ. ನಾವು ರಾಘು ಬಗ್ಗೆ ಏನು ಮಾತಾಡಂಗಿಲ್ಲ. ರಾಘು ಅದು ಬೇರೆ, ಮೇಡಮ್ ಹೇಳ್ಬಿಟ್ರು ನಿಮ್ಮ ಬಗ್ಗೆ. ಅದು ಕರೆಕ್ಟಾಗಿ 3 ಜನ ಕಾರ್ತಿಕ್ ನಿಮ್ಮ ಬಗ್ಗೆ ಎಲ್ಲ ಮಾತಾಡಂಗಿಲ್ಲ ರೀ. ಆ ಕಾರ್ತಿಕ್ ಉಳ್ಳಾಡಿ ಆ ಹಾವನ್ನ ತಗೊಂಡಿದ್ದು ಬಸ್ಸು, ಮತ್ತೆ ನಮ್ಮ ಮುರುಘಾ ಮಾಸ್ಟರ್ ಡ್ಯಾನ್ಸ್ ಸೂಪರ್ ಪರ್ಫೆಕ್ಟ್, ವೆರಿ ನೈಸ್. ನನಗೆ ತುಂಬಾ 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 ಇಷ್ಟ ಆದಂತ ಈ ವಾರದ ಈ ಎಪಿಸೋಡು ನಂಬರ್ 1. ರಾಘು, ನೀನು ಹುಡುಗ ಆಗಿದ್ರೂ ಕೂಡ ನೀನ್ ಮಾಡಿರುವಂತ ಈ ಆಕ್ಟ್ಗೆ ನೀನ್ ಇಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇರೋದಕ್ಕೆ ಬರೀ ಮುತ್ತು ಕೊಟ್ಟು ಕೊಟ್ರೆ ಇಲ್ಲ ಸರ್, ಡಬ್ಬಿಂಗು ಬರುತ್ತೆ. ಬರ್ಲಿ ಡಬ್ಬಿಂಗು, ಬರ್ಲೇ. ಸಾಧು ಸರ್, ನಮ್ಮ ರಾಘು ಜೊತೆ ತುಂಬಾ ಸರಿ ನೀವು ಡ್ಯಾನ್ಸ್ ಮಾಡಿದೀರಾ? ಮಾಡಿದ್ದೀನಿ. ಆದ್ರೆ ಯಾವತ್ತಾರು ಮಳೆಲ್ ಡ್ಯಾನ್ಸ್ ಮಾಡಿದೀರಾ? ನೀರ್ ಹಾಕೊಂಬರ್ಬೇಕಾ? ಇಲ್ಲ ಸರ್, ಎಣ್ಣೆ ಹೊಡ್ಕೊಂಬರ್ಬೇಕಾ? ಇಲ್ಲ ಸರ್, ನೀವು ಬಂದ್ರೆ ಅದೇ ಕರ್ನಾಟಕದಲ್ಲಿ ಮಳೆ ಸುರಿದಂಗೆ ಸರ್. ಬನ್ನಿ ಸರ್ ಪ್ಲೀಸ್. ರಾಘು ಬಲೆಯ ಹಾಟ್ ಮ್ಯೂಸಿಕ್. ಸರ್ ಏನ್ ಸರ್ ಇದು ನಿಮ್ಮ ಇನ್ವಾಲ್ವ್ಮೆಂಟು ಈ ರೇಂಜ್ಗೆ? ರಾಘು ಜೊತೆ ಮಾತ್ರ. ನಮಗಂತೂ ಒಂದ್ ಅರ್ಥ ಆಯ್ತು, ಮಳೆ ಬರಬಾರ್ದು, ಬಂದ್ರೆ ಹುಡುಗಿ ಅಂತೂ ಜೊತೆ ಇರಬಾರ್ದು. ಇವೆರಡೂ ಇದ್ದಾಗ ರವಿ ಸರ್ ಸಾಂಗ್ ಅಂತೂ ಪ್ಲೇ ಆಗಲೇಬಾರ್ದು. ಆದ್ರೆ ದೇವ್ರೇ ಗತಿ. ರಾಘು, ಸಾಧು ಸರ್ ತುಂಬಾ ನಂದಿಯಾರೆ, ಚುರ್ಕ ತಲೆ ಒರ್ಸು. ಈ ಒಂದು ಜೋಡಿ ಪರ್ಫಾರ್ಮೆನ್ಸ್ ಬಲೆ ಚಪ್ಪ. ಜೀವನದಲ್ಲಿ ಯಾರ ಮಾತು ಕೇಳಿದ್ರು ಓವರ್ ಆಕ್ಟ್ ಮಾಡೋ ಹೆಂಡತಿ ಮಾತು ಮಾತ್ರ ಯಾರು ಕೇಳಬಾರ್ದು. ಅದೇ ರೀತಿ ಈಗ ಓವರ್ ಆಕ್ಟ್ ಅಲ್ಲೇ ಜೀವನ ಮಾಡ್ತಾ ಇರುವಂತಹ ಅಮ್ಮ ಹೆಂಡತಿಯ ಮಾತನ್ನ ಕೇಳ್ಕೊಂಡು ಒಬ್ಬ ಗಂಡ ಏನೆಲ್ಲ ಎಡವಟ್ ಮಾಡ್ಕೋತಾರೆ ಅಂತ ತೋರ್ಸೋದಕ್ಕೆ ವೇದಿಕೆ ಮೇಲೆ ಬರ್ತಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಚಿಲ್ಲರ್ ಮಂಜು, ಅಮೃತ, ಜಾನ್ವಿ, ಪ್ರಶಾಂತ್, ಕಾರ್ತಿಕ್ ಹಾಗೂ ಸುಶ್ಮಿತಾ. ಮದ್ವೆ ಆಗಿ 2 ವರ್ಷ ಆದ್ರೂ ಇನ್ನು ಮಗು ಬೇಡ ಅಂತಿದ್ಯಲ್ಲ, ಯಾಕೆ?
ರೀ, ಮಗು ಆದ್ರೆ ಅದನ್ನ ಪ್ರೀತಿಸಿ ಎಲ್ಲಿ ನಿಮ್ ಮೇಲಿರೋ ಪ್ರೀತಿ ಕಡಿಮೆ ಆಗುತ್ತೋ ಅನ್ನೋ ಭಯದಿಂದ ರೀ. ನೀ ನನ್ನ ಮನಸ್ಸು ಕಣೆ. ನೀನ್ ನನ್ನ ಜೀವನದಲ್ಲಿ ಬಂದಾಗಿಂದ ನನ್ನ ಲೈಫ್ ಸ್ಟೈಲು, ನನ್ನ ಹೇರ್ ಸ್ಟೈಲು ಎಲ್ಲ ಚೇಂಜ್ ಆಗಿದೆ ಚಿನ್ನ. ಎಲ್ಲ ಉದುರಾಗಿದೆ ಕಣ. ನೀನ್ ಬಂದ್ಮೇಲೆ ನಾನು ಚಿಕ್ಕ ಮನೇಲಿ ಇದ್ದೋನು ದೊಡ್ಡ ಮನೆ ತಗೊಂಡೆ, ಹೊಸ ಕಂಪ್ನಿ ಶುರು ಮಾಡಿದೆ. ಯು ಆರ್ ಮೈ ಲಕ್ಕಿ ಚಾಮ್ ಚಿನ್ನ. ಐ ಲವ್ ಯು ಅಮೃತ. I love you too, Brushu. ನೀನ್ ತಾನೇ ಅಡ್ಜಸ್ಟ್ ಮಾಡ್ಕೊತೀನಿ ಬಿಡು. ಹಲೋ ಹಲೋ ಸರ್, ಹಾ 50 ಕೋಟಿ ಟೆಂಡರ್ ನಮ್ಗೆ ಆಗಿದೆ. ಮುಚ್ಕೊಂಡು ಸೀದಾ ಅಮೆರಿಕಕ್ಕೆ ಬಂದ್ಬಿಡಿ ಸರ್. ಸೂಪರ್ ಸೂಪರ್. ಅಮೃತ 50 ಕೋಟಿ ಟೆಂಡರ್ ಸಿಕ್ಕಿದೆ ನನಗೆ. ನಾನು ಈಗಲೇ ಅಮೆರಿಕಾಗೆ ಹೋಗ್ಬೇಕು ಅಮೃತ. ಖುಷಿ ತಡೆಯಕ್ ಆಗ್ತಿಲ್ವೇ? ಈ ಖುಷಿಗೆ ಏನ್ ಬೇಕು ಕೇಳು. ರೀ, ಕೇಳಿದ್ದೆಲ್ಲ ಕೊಟ್ಟಿದ್ದೀರಿ, ನೀವೇ ನನ್ನ ಆಸ್ತಿ. ಆಸ್ತಿ ಎಲ್ಲ ಕೊಟ್ಟಿದ್ದೀನಿ, ಈ ಆಸ್ತಿ ಒಂದ್ ಬಿಟ್ಟು ಅದನ್ನು ಕೊಟ್ಬಿಡ್ತೀನಿ ಬಿಡು. ಬೇಡ ಬೇಡ, ನೀನ್ ಇರ್ಬೇಕಾದ್ರೆ ನನ್ ಪಕ್ಕ ಈ ಆಸ್ತಿ ಎಲ್ಲ ಯಾವ ಲೆಕ್ಕ? ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಆಹಾ 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 ಅಮ್ಮ ಅಮ್ಮ ಸುಸ್ಮಿತಾ ಸುಸ್ಮಿತಾ. ನನಗೆ ಆಕ್ಚುಲಿ ಮ್ಯಾನರಿಸಮ್ ಮಾಡೋ ಆರ್ಟಿಸ್ಟ್ ಅಂದ್ರೆ ತುಂಬಾ ಇಷ್ಟ. ಆದ್ರೆ ನಂದು ಏನಾದ್ರು ಇರ್ಲಿ ಅಂತ ಮಾಡ್ತಾರಲ್ಲ, ಅಂತವ್ರು ನೋಡಿದ್ರೆ ಬೂಟಲ್ಲಿ ಹೊಡಿಬೇಕು ಅನ್ಸತ್ತಮ್ಮ. ಏನಪ್ಪ ಕರ್ದಿದ್ದು? ಅಮ್ಮ ರೈಸ್ ಬಾತ್ ನೀನೇನಮ್ಮ ಮಾಡಿದ್ದು? ಮುಕ್ಕಣೋ, ನಾನೇ ಮಾಡಿದ್ದು. ಹಾ. ಟೇಸ್ಟ್ ನೋಡಿ ಗೊತ್ತಾಯ್ತಾ? ಇಲ್ಲಮ್ಮ, ರೈಸ್ ಬಾತ್ ಅಲ್ಲಿ ಬಿಳಿ ಕೂದಲು ನೋಡಿ ಗೊತ್ತಾಯ್ತು. ಮಿಮಿಕ್ರಿ ಆರ್ಟಿಸ್ಟ್ ಬಹಳ ಖುಷಿ ಪಡ್ತಾರೆ. ರೈಸ್ ಬಾತಲ್ಲೂ ಬಿಳಿ ಕೂದ್ಲಿರುತ್ತೆ, ಪಲಾವಲ್ಲೂ ಬಿಳಿ ಕೂದ್ಲಿರುತ್ತೆ. ನೀನು ಅಡಿಗೆ ರೂಮ್ ಮೇಲೆ ತರಕಾರಿ ಕಟಿಂಗ್ ಮಾಡ್ತಿರ್ತೀಯ, ಹೇರ್ ಕಟಿಂಗ್ ಮಾಡ್ತಿರ್ತೀಯ ಮಾಡಿಷ್ಟ. ನಾನೆಲ್ಲಮ್ಮ, ಏ ಇಲ್ಲೇ ಇದ್ಯಲ್ಲಪ್ಪ. ನಾನಂದ್ರೆ ನಾನಲ್ಲಮ್ಮ. ನಾನಾ? ಇಟ್ಬಿಡ್ರಿ. ಅಯ್ಯೋ, ಬೆಟ್ಟುಗು. ಹಿಂಗೆ ಹೊಡಿಬೇಕಂತ ಹೇಳಿ ಹೊಡ್ಸ್ಕೊಂಡವಳೆ ಮೇಡಮ್. ನಾನಂದ್ರೆ ನಾನಲ್ಲಮ್ಮ, ಮತ್ತೆ ನಾನು ಅಂದ್ರೆ ನನ್ ಜಾನು. ಅವಳೆ ಕಣಪ್ಪ. ಅಮ್ಮ ಅಮ್ಮ ತಗೊಂಡೋಗಮ್ಮ. ಕರೆದ್ರಾ? ನೀನು ಏನಾರ ಒಂದ್ ಮ್ಯಾನರಿಸಮ್ ಮಾಡ್ಕೊಂಡ್ ಬರೋದಲ್ವೇನೆ? ಮಾಡೋಣ ಅಂತ ಅನ್ಕೊಂಡಿದ್ದೆ. ಲಾಸ್ಟ್ ಟೈಮ್ ಸಾಧು ಸರು ಓವರ್ ಅಂದ್ರಲ್ಲ. ಮ್ಯಾನರಿಸಮ್ ಆರ್ಟಿಸ್ಟ್ ಸೇರಿ ಈ ಸ್ಕಿಟ್ ಏನೋ ಮಾಡ್ತಾರೆ. ಅಮೃತ ಅವ್ರೆ, ಅಮೃತ ಅವ್ರೆ, ಹಲೋ ಡ್ಯಾನ್ಸ್ ಡ್ರಾಮಾ. ನಿಮ್ ಗಂಡ ಪರ್ಸೆಂಟ ಇಲ್ಲಿ? ಪ್ರಶಾಂತ್ ಹಾ ಅದೇ ಪರ್ಸೆಂಟ್ ಇಲ್ಲಿ. ಆಫೀಸ್ ಅಂತ ಅಮೆರಿಕಾಗ್ ಹೋಗಿದ್ದಾರೆ. ಅಯ್ಯೋ, ಇಂತ ಸುಂದರವಾಗಿರೋ ಹೆಂಡತಿ ಬಿಟ್ಟು ಅಮೆರಿಕಕ್ಕೆ ಹೋಗಿದ್ದಾನ, ಕಿತ್ತೋದವನು. ಮಂಚ ಏನ್ರಿ ಅವನು, ಮಂಚ. ಹಾಗಲ್ಲ. ಹಾಗಲ್ಲ ಅಂದ್ರೇನ್ರಿ, ಒಂಟಿ ಅನ್ಸು ಹೆಂಗ್ರಿ ಇರ್ತೀರಾ? ನೋಡಿ ಅಮೃತ ಅವ್ರೆ, ಅಯ್ಯೋ ಕೈ ಮುಟ್ಬಿಟ್ಟೆ, ಸಾರಿ. ನಾನು ಬರ್ತೀನಿ. ಅಯ್ಯೋ, ಸುಂದರವಾದ ಹೆಣ್ಣು ಡ್ಯಾನ್ಸ್ ಡ್ರಾಮಾದಲ್ಲಿ ಇದಕ್ಕಿಂತ ಚೆನ್ನಾಗಿ ಕಾಣ್ತಾಳೆ. ಒಂದು ವಾರದ ನಂತರ ಅತ್ತೆ, ಏನೇ ಅತ್ತೆ, ಏನೇ ಏನ್ ಗೊತ್ತಾ? ಪಕ್ಕದ ಮನೆಯವಳು ಗಂಡ ಅಮೆರಿಕಕ್ಕೆ ಹೋಗಿದ್ನಲ್ಲ, ಅವ್ನ್ ಸತ್ತೋತಂತೆ. ಪಾಪ ಕಡೆ, ಅದು ಹೊಟ್ಟೆ ಜೀವ ಕಡೆ, ಹೆಂಗೆ ಇರ್ತದೆ? ಅಯ್ಯಯ್ಯೋ. ಸರ್, ಈ ಮ್ಯಾನರಿಸಮ್ ಆರ್ಟಿಸ್ಟ್ ಹೇಳ್ತಿರೋದು ನಿಜಾನಾ? ಪಕ್ಕದ ಮನೆ ಅಮೃತನ ಗಂಡ ಸತ್ತೋಗ್ಬಿಟ್ನ. ಮಾಮ ಬಾ ಅಂತವಳೆ. ಇವಳು ಮಾಮ ಯಮುನ ಹತ್ರ ಹೋಗ್ಯವನಂತ ಇವಳು ಗೊತ್ತೇ ಇಲ್ವಲ್ಲ ಸರ್. ನೋಡಿ ಚಿಲ್ಲರ್, ಇವ್ರು ಎಷ್ಟೊತ್ತಾದ್ರೂ ಇನ್ನು ಕಾಲೇ ಮಾಡಿಲ್ಲ. ಕಾಲ್ ಮಾಡಕ್ ಅವನೇ ಕಾಲ್ ಎತ್ಕೊಂಡವನೆ ಅಂತ ಯಾವ ಬಾಯಲ್ಲಿ ಹೇಳಿ? ಅವ್ರು ಬರ್ಬೇಕಾದ್ರೆ
ನೀವೇನಾದ್ರು ತರ್ಸ್ಕೋಬೇಕಾಗಿತ್ತಾ? ತರ್ಸ್ಕೋಬೇಕಾಗಿರೋದು ನಾವಿಬ್ರು ಸೇರಿ ಅವ್ನ್ ಬಾಡಿ ತರ್ಸ್ಕೋಬೇಕು. ಏನ್ ಮಾತಾಡ್ತಿದ್ದೀರಾ ಚಿಲ್ಲರ್? ಓವರ್ ಆಕ್ಟಿಂಗ್ ಮಾಡ್ಬಿಡಿ, ನಾರ್ಮಲ್ ಆಗಿ ಹೇಳಿ ಕೇಳ್ತೀನಿ. ಏನ್ ಮಾತಾಡ್ತಿದ್ದೀರಾ ಚಿಲ್ಲರ್? ನಿಮ್ ಗಂಡ ಪ್ರಶಾಂತ್ ಫ್ಲೈಟ್ ಅಲ್ಲಿ ಬರ್ಬೇಕಾದ್ರೆ ಕಾರ್ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಆಗಿ ನಿಮ್ಗೆ ಏನೇ ಬೇಕಾದ್ರೂ ಸಹಾಯ ಕೇಳಿ, ನಾನ್ ಮಾಡ್ತೀನಿ. ನೀವೇನ್ರಿ ಸಹಾಯ ಮಾಡ್ತೀರಾ? ಅಯ್ಯೋ 5 ರೂಪಾಯಿ ಮಾಡ್ಲಾ? ಇದೆ ಅಯ್ಯೋ ನನ್ ಜೀವ ಆಗಿರೋ ಜೀವನೇ ತನ್ನ ಜೀವ ಬಿಟ್ಟು ಹೋದ್ಮೇಲೆ ನಾನ್ ಏನಕ್ ಬದುಕಿರ್ಬೇಕು? ನನ್ ನನ್ನ ಬಿಟ್ಟು ಹೋಗ್ಬಿಟ್ರು. ಹೋಗ್ಬಿಡ್ತಾರ ಬಿಡಮ್ಮ. ಚಪ್ಪಾಳೆ ಹೊಡೆದು ತುಂಬಾ ಬೇಗ ಬಂದ್ಬಿಡ. ಏನಾಯ್ತು ಸರ್, ಯಾಕೆ ಅಳ್ತಾ ಇದ್ದೀರಾ? ಅಯ್ಯೋ ನಾನ್ ಅಳ್ತಾ ಇಲ್ಲಪ್ಪ, ಅವಳು ಅಳ್ತಾ ಇದ್ದಾಳಂತ ನಾನ್ ಅಳ್ತಾ ಇದ್ದೀನಿ. ಅವಳೇ ಕಳ್ತಿದ್ದಾಳ ಸರ್? ಅವಳೇ ಕಳ್ತಿದ್ದಾಳಂತ ಅವಳೇ ಕೇಳಪ್ಪ. ಮೇಡಮ್ ಏನಾಯ್ತು ಮೇಡಮ್? ಅವಳು ಕೇಳಿದ್ರೆ ಹೆಂಗಪ್ಪ ಹೇಳ್ತಾಳೆ, ತುಂಬಾ ನೋವಲ್ಲಿದ್ದಾಳೆ. ನೀನೇ ಏನು ಅಂತ ಹೇಳಿ ಸಾಯಲ್ಲ ಎತ್ಲಾಗೆ. ಸತ್ತಿರೋದು ನಾನಲ್ಲಪ್ಪ, ಅವಳು ಗಂಡ ಸತ್ತಿದ್ದಾನೆ. ಸರ್ ಏನ್ ನಡೆದಿದೆ ಸರ್ ಅಲ್ಲಿ? ಪಾಪ ಸರ್ ಅವಮ್ಮ ಅವಳ ಗಂಡ ಕಂಟೆಂಟ್ ಮಾಡ್ಕೊಂಡ್ ಬರ್ತೀನಿ ಅಂತ ಫಾರಿನಿಗೆ ಹೋದವನು ಕರೆ ಹಂದಿ ನನ್ ಮಗ ಅಲ್ಲೇ ಸತ್ತೋಗ್ಬಿಟ್ಟಿದ್ದಾನೆ. ಇವಳೇನಾದ್ರೂ ಮದ್ವೆಗಿಂತ ಮುಂಚೆ ನನ್ನ ಕೈಗೆ ಸಿಕ್ಕಿದ್ರೆ ನಾನೇ ಮದ್ವೆ ಮಾಡ್ಕೊಂಡ್ಬಿಡ್ತಿದ್ದೆ. ಯಾರ್ ಸರ್ ಆ ಕರಿ ಅಂದಿ ನನ್ ಮಗ? ಏಯ್ ನಾನು ನಮ್ಮ ಫ್ಯಾಮಿಲಿಗೋಸ್ಕರ ಫಾರಿನ್ ಟ್ರಿಪ್ ಹೋದ್ರೆ ನೀನ್ RIP ಹಿಪ್ ಹಾಕೊಂಡ್ ಮಜಾ ಹೊಡೆಸ್ತಿದ್ಯಾ? ಯಾರು ನೀನು? ನಾನೇ ಅವಳು ಗಂಡ. ಆ ಫೋಟೋದಲ್ಲಿರೋ ಸುಂದರವಾಗಿರೋ ಹುಡುಗ ನಾನೇ. ಅಲ್ಲಮ್ಮ ಇದಕ್ಕಿಂತ ನೀವು ಒಂಟಿಯಾಗೇ ಇರ್ಬೋದಿತ್ತಲ್ಲ. ಅಲ್ಲ ಊಟಕ್ಕೆ ಬೀಸಾಗಿ ಸಾಯಿಸೋದಲ್ವ ಇಂತ. ನೀವಿಂದೆ ನನ್ನ ಜೀವನ ಇಮ್ಯಾಜಿನ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ರೀ. ನೀವು ಒಳಗಡೆ ಹೋಗಿ ಮಾಡ್ಕೊಳ್ಳಿ. ಬೇಗ ಬಂದ್ಬಿಟ್ಟ. ಸರ್ ದಯವಿಟ್ಟು ಇನ್ನೊಂದು ಎಂಟ್ರಿ ಇದ್ರೆ ದಯವಿಟ್ಟು ಕರೀರಿ ಸರ್, ಬರ್ತೀನಿ. ನಿನ್ ದೊಡ್ಡ ಎಂಟ್ರಿಗೆ ಕರಿತೀನಿ. ನೀ ಮ್ಯಾನರಿಸಮ್ ಆರ್ಟಿಸ್ಟ್. ಮ್ಯಾನರಿಸಮ್ ಬೂಟ್ ತುರ್ಕುರೆ. ಅಲ್ಲಮ್ಮ ಪಕ್ಕದ ಮನೆಯೊಳ ಗಂಡ ಓಡೋಗವ್ನೆ ಸತ್ತೋಗವ್ನೆ ಅಂತ ಅಂದ್ರಲ್ಲಮ್ಮ. ಅದನ್ನೇ ಇರೋದು ಟ್ವಿಸ್ಟ್. ಏನ್ ಟ್ವಿಸ್ಟ್ ಜಾನು? ಪಕ್ಕದ ಮನೆಯವಳು ಕಾಲೇಜಲ್ಲಿ ಓದುವಾಗ ಅವಳನ್ನ ಯಾರೊಬ್ಬ ಪ್ರೀತಿಸ್ತಾ ಇದ್ನಂತೆ. ಅವನಿಗೆ ಸ್ಟೇಟಸ್ ಇಲ್ಲ ಅಂತ ಇವಳು ಮದ್ವೆ ಮಾಡ್ಕೊಳಕ್ಕೆ ಒಪ್ಕೊಂಡಿಲ್ಲ. ಆಯ್ತಾ ಇದ್ನೆಲ್ಲ ಸೇಡ್ ಇಟ್ಕೊಂಡು ಇವಳ ಗಂಡ ಅಮೆರಿಕಕ್ಕೆ ಹೋಗಿದ್ದೆ ತಡ ಅವನು ಸಾಯಿಸಿ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡು ಅವಳ ವೇಷದಲ್ಲೇ ಬಂದಿದ್ದಾನೆ. ಅಯ್ಯೋ ಬಾಡಿಗೆ ಹೊಟ್ಟೆಗೆ ಎಲ್ಲ ಕಡೆಗೂ ಪ್ಲಾಸ್ಟಿಕ್. ಯಾಕೆ ಗೊತ್ತಾ? ಯಾಕೆ? ಅಮೆರಿಕದಲ್ಲಿ ಪ್ಲಾಸ್ಟಿಕ್ ಚೀಪ್. ಅಯ್ಯೋ ಪ್ಲಾಸ್ಟಿಕ್ ನನ್ನ ಮಗ. ಅಯ್ಯೋ ಈ ಪ್ಲಾಸ್ಟಿಕ್ ನನ್ ಮಗ ಆ ಫ್ಲವರ್ ಜೀವನ ಹಾಳು ಮಾಡ್ಬಿಡ್ತಾವ್ರಲ್ಲ ಸಾರ್. ಅಮೃತ ಅವ್ರೆ ರೀ ಬಿಟ್ರಿ, ಯಾರು ಡೋರ್ ನಾಕ್ ಮಾಡ್ತಿದ್ದಾರೆ. ಯಾರಾದ್ರೂ ಬರ್ಲಿ ಬಿಡ. ಅಮೃತ ಅವ್ರೆ ಏನೋ ಅದೇನೋ ಮಾಡ್ತಾ ಇದ್ರಲ್ಲ, ಒಂಚೂರು ಅರ್ಧಕ್ಕೆ ಬಿಟ್ಟು ಬರ್ತೀರಾ? ನೀನೇನೋ ಇಲ್ಲಿ? ಅದನ್ನ ನಾನು ಕೇಳ್ತಿದ್ದೀನಿ ಕಣಪ್ಪ, ನೀನೇನೋ ಇಲ್ಲಿ? ಅದನ್ನ ಕೇಳಕ್ಕೆ ನೀನ್ ಯಾರೋ? KGF ಸಿನಿಮಾ ನೋಡಿದ್ಯಾ? ಅದರಲ್ಲಿ ಯಶ್ ಹ್ಯಾಮರ್ ತಗೊಂಡು ಒಬ್ಬನ ತಲೆ ಹೊಡಿತಾರ ಗೊತ್ತಾ? ಆ ತಲೆ ಹೊಡ್ಸ್ಕೊಂಡು ನಾನೇ. ನೀನೇನೋ ಪಕ್ಕದ ಮನೆ ಕಣ. ಎಕ್ಸ್ಕ್ಯೂಸ್ ಮೀ, ಇವ್ರು ನೀವು ತಿಳ್ಕೊಂಡಿರ್ತಾರ ಪ್ರಶಾಂತ್ ಅಲ್ಲ. ಮತ್ತೆ ಬೇರೆ ಆ ಥರ ನೀವು ಕಾಲೇಜಲ್ಲಿ ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ರಾ? ಇಲ್ಲಪ್ಪ. ಅಲ್ಲ ಯೋಚನೆ ಮಾಡಿ, ಯಾರನ್ನೂ ಲವ್ ಮಾಡಿಲ್ವಾ? ಸುಸ್ಮಿತಾಗೆ ಲವರ್ ಇದ್ದಾನೆ, ನಿಮ್ಗೆ ಲವರ್ ಇಲ್ವಾ? ಅಲ್ಲ ಕೆಬ್ರ ಮಗು ಗೊಬ್ಬರ ಅನ್ನೋನು ನನ್ ಹಿಂದೆ ಬಿದ್ದು ಪ್ರೀತಿ ಅಂತ ಪ್ರಾಣ ತಿಂತಿದ್ದ. ಕಾಲೇಜಲ್ಲಿ ಇರ್ಬೇಕಾದ್ರೆ ಹಂಗಾದ್ರೆ ಆ ಕ್ಯಾಪರ್ ಮೂಗ್ ಗೊಬ್ಬರನೇ ಇವನು. ನಿನ್ ಗಂಡ ಪ್ರಶಾಂತ್ ಫ್ಲೈಟ್ ಅಲ್ಲಿ ಬರ್ಬೇಕಾದ್ರೆ ಕಾರ್ ತಗೊಂಡೋಗಿ ಆಕ್ಸಿಡೆಂಟ್ ಮಾಡಿ ಅವ್ನು ಸಾಯಿಸಿದಾನೆ. ಯಾವನು ಹೇಳಕ್ಕೆ? ನೋಡ್ದ ಸೇಮ್ ಮಾಡ್ತಾನೆ. ಮುಖ ನೋಡು, ಸೇಮ್ ಕ್ಯಾಪರ್ ಮೂಗು ತಿರುಗು. ಇದು ಕೆಪ್ರೂಗಲ್ಲ ಕೊಡೋ, ಇನ್ನೊಂದು ಎಮೋಷನ್ಸ್ ಕೊಡು. ನೀನ್ ನಿಜವಾಗ್ಲೂ ಅವ್ಳ ಗಂಡನೇ ಆಗಿದ್ರೆ ಅವಳ ತಲೆಯಲ್ಲಿ ಎಷ್ಟು ಕೂದಲಿದೆ ಹೇಳ? ತಲೆ ಕೂದಲು ಹೆಂಗೋ ಎಣ್ಸಕ್ಕಾಗುತ್ತೆ? ಹಂಗಂದ್ರೆ ಅವಳು ಹುಬ್ಬಲ್ಲಿ ಎಷ್ಟು ಕೂದಲಿದೆ ಹೇಳ?
ನಾನ್ ಸಂಸಾರ ಮಾಡ್ತಿದ್ದೆ ಕಣೋ, ಕೂದ್ಲು ಎಣ್ಸ್ಕೊಂಡ್ ಕೂತಿದ್ದ. ನೋಡ್ದ ಡ್ಯಾನ್ಸ್ ಡ್ರಾಮಾ. ಚಿಲ್ಲರ್ ಇವ್ ನನ್ ಮುಂದೆ 1 ನಿಮಿಷ ಇರ್ಬಾರ್ದು. ಎತ್ತಿ ಬಿಸಾಕ್ಯ ನಾಯಿನ. ನಾಯಿನಾ? ನಾಯಿನೇ ಕಣೋ, ಎಂಟೆಂಟ್ ನಾಯಿ, ಕಿತ್ತೋಗಿರೋ ನಾಯಿ, ಕಂಡೋರ್ ಜೀವನದಲ್ಲಿ ಆಟ ಆಡ್ತೀರಾ? ದೂರ ಎಡುದು ತೀರ, ಅಷ್ಟು ಎಡುದು ತೀರ. ನೀವು ನೆಮ್ಮದಿಯಾಗಿರಿ. ನಿಮ್ಗೆ ಏನಾದ್ರೂ ಬೇಕಾದ್ರೆ ನನ್ ಕೇಳಿ, ನನ್ ಫೋನ್ ನಂಬರ್ ಇದೆ ತಾನೆ, ಅದಕ್ಕೆ ಮಾಡಬೇಡಿ. ನನ್ನ ಹೆಂಡತಿ ಬೂಟಲ್ಲಿ ಹೊಡಿತಾರೆ. ಅಮೃತ ಅವ್ರೆ, ಕ್ಲೈಮ್ಯಾಕ್ಸ್ ಅಲ್ಲಿ ನಿಮ್ಗೊಂದು ಒಳ್ಳೆ ಮಾತು ಹೇಳ್ತೀನಿ, ಬೇಜಾರಾಗ್ಬಾರ್ದು. ಖಂಡಿತ ಇಲ್ಲ. ನೋಡಿ, ಒಂಟಿ ಜೀವನ ಎಷ್ಟಂತ ಹಿಂಗೆ ಇರ್ತೀರಾ. ನೀವು ಒಂದು ಬೇರೆ ಮದುವೆಯಾಗಿ ಒಳ್ಳೆ ಹುಡುಗ ನಾನು ನೋಡ್ತೀನಿ. ಅಮೃತ, ಅಮೃತ, ನಾನು ನಿಜವಾದ ಗಂಡ. ಇವನೇನ್ರ ನೀ ಕಟ್ಕೊಂಡ್ಬಿಟ್ರೆ ಅಷ್ಟೇ, ಬೆಳಿಗ್ಗೆವರೆಗೂ ಶೂಟಿಂಗ್ ಮಾಡಿ ರಾತ್ರಿ ಪೂರ್ತಿ ಕುಡಿತಾನೆ, ರಾತ್ರಿ ಪೂರ್ತಿ ಒಬ್ಬೊಬ್ಬನೇ ಮಾತಾಡ್ತಾನೆ, ಅಂತಿರ್ತಾನೆ. ಇಂತ ನನ್ ಮಗ ಬೇಕಾ ನಿನ್ಗೆ? ಪ್ರಶಾಂತ ಅಂತ ಹೆಸರು ಹೇಳ್ಬಿಟ್ಟು ಹೇಳೋ ನಾಯಿ. ಕಾಲೇ ಇಲ್ದವ್ರೊಳಗೆ ವಾಕಿಂಗ್ ಸ್ಟಿಕ್ ಕೊಡ್ತೀನಿ ಅಂತಿದ್ದೀರಾ. ನಿಮಗೆ ದೊಡ್ಡ ಮನ್ಸ, ನಾನು ಏನಕ್ಕೆ ಅಪಾರ್ಥ ಎಷ್ಟೋ ಜನ ಕೊಟ್ಟು ಇಲ್ಲ ಇಲ್ಲ, ನಿಮಗ್ ನಾನು ಸರಿ ಮಾಡೇ ಮಾಡ್ತೇನೆ ಲೈಫ್ನ. ಏ ದೊಡ್ಡ ಎಂಟ್ರಿ, ದೊಡ್ಡ ಎಂಟ್ರಿ ಜೀವನದಲ್ಲಿ ದೊಡ್ಡ ಎಂಟ್ರಿ ಕೊಡ್ತೀನಿ ಅಂತ. ಹೋಗ, ಇವಳು ಮದುವೆ ಆಗೋ. ಅವಳೆಲ್ಲಿ ನಾನೆಲ್ಲಿ? ಲೇ, ಅಂತ ಕರಿ ಹಂದಿ ನನ್ ಮಗನೇ ಒಪ್ಕೊಂಡವಳೆ, ಇನ್ನು ಒಪ್ಕೊಳ್ಳಲ್ಲ. ನನಗೊಂದು ಕಾಲ್ ಕೊಡ್ತೀರಾ? ಕೋಳಿ ಕಾಲ್ ಕೇಳ್ದಂಗ್ ಬಾಲ್ ಕೇಳ್ತಿದ್ಯಲ್ಲ. ತಗೊಳ್ಳಿ, ಮದುವೆ ಆಗಿರು, ತಾಳಿ ಕಟ್ಟು. ನಿನ್ ಜೀವನದಲ್ಲಿ ಈ ಎಂಟ್ರಿ ಬ್ಯಾಂಗ್ ಆಗ್ಬೇಕು. ಎಲ್ಲಾರ ಫಾರಿನ್ ಟ್ರಿಪ್ ಮಾಡ್ಕೊಂಬ ಹೋಗು. ಓಕೆ ಸರ್. ಹೋಗು ಹೋಗು ಹೋಗು. ಮ್ಯಾನೇಜರ್ ಮಾಡಿಸ್. ಅಮ್ಮ, ನೀನ್ ಬೆಳೆಸಿದ ರೀತಿ ಖುಷಿ ಆಯ್ತಮ್ಮ. ಇವತ್ ನಾನು ನೀ ಹೇಳ್ದಂಗೆ ದೊಡ್ಡ ಸಹಾಯ ಮಾಡ್ಬಿಟ್ಟೆ. ಏನ್ ಮಾಡ್ತಪ್ಪ? ಅಮೃತನಿಗೆ ಮೋಸ ಆಗಿತ್ತಲ್ಲಮ್ಮ, ಅದಕ್ಕೆ ಅವಳಿಗೆ ಬೇರೆ ಹುಡುಗನ್ ನೋಡಿ ಮದುವೆ ಮಾಡಿ ಕಳಿಸ್ಬಿಟ್ಟೆ. ಹೂನಮ್ಮ. ಯಾಕಮ್ಮ? ನಾನ್ ಇಷ್ಟೊತ್ತು ಮಾತಾಡಿದ್ದು ಗಂಡ ಅಲ್ಲ ಮಿತ್ರ ಅನ್ನೋ ಸೀರಿಯಲ್ ಕತೆ ಕಣೋ. ಸೀರಿಯಲ್ ಕತೆನ ಸೀರಿಯಸ್ ಆಗಿ ತಗೊಂಡು ನನ್ನ ಜೀವನ ಹಾಳು ಮಾಡ್ಬಿಟ್ಟಲ್ಲ. ಅಯ್ಯೋ, ಈ ತರ ಆದ್ರೂ ನಿನ್ನ ಅಳಿಯ ಹೇಗಿದ್ದಾನೆ? ಬೇಕಾದ್ರೆ ಏನಾರ ವಿಷ ಗಿಸ ಕೊಟ್ಟು ಸಾಯಿಸ್ಬೋಣ. ಈ ತರ ಅನ್ಯಾಯ ಆಯ್ತು ಎಲ್ಲರೂ ಗೊತ್ತಿರ್ಲಿಲ್ಲ. ಮಾವನ ಆಶೀರ್ವಾದ ಕೊಡು. ಅವ್ವ, ನಿಂದು ಒಂದು ಆಶೀರ್ವಾದ ಬೇಕು. ಓಲಾ ಎಲ್ಲ ತುಸ್ ಬಂದಿಲ್ಲ ಇಲ್ಲಿ. ಏ ತಲೆ ಸೌರಿ ಆಶೀರ್ವಾದ ಮಾಡೋಣ ಒಂದ. ಸಾವರ್ತೀನಿ. ಒಟ್ಟಲ್ಲಿ ಈ ಒಂದು ಸೀರಿಯಲ್ ಸಂಸಾರ ಹೇಗಿತ್ತು ಅಂತ ನಮ್ಮ ಜಡ್ಜಸ್ ಕೇಳ. ಸಾಧು ಮಹಾರಾಜ್, ಈಗ ನನಗೆ ಈ ಒಂದು ಎಪಿಸೋಡ್ ನೋಡಿದ್ಮೇಲೆ ಅನಿಸ್ತಾ ಇದೆ, ಏನಂತ ಸರ್? ಎಷ್ಟು ಮನೆಗಳಲ್ಲಿ ಈ ಸೀರಿಯಲ್ಗಳನ್ನ ನೋಡಿ ಅವ್ರ ಗಂಡಂದಿರ ಅವಾಂತರ ಏನೇನಾಗಿರ್ಬೋದು ಅಂತ. ಸತ್ಯ ಸರ್, ಇದು ತುಂಬಾ ಆಗಿದೆ. ಹೆಣ್ಮಕ್ಳು ಬ್ರೈನ್ ಇದೆಯಲ್ಲ, ತುಂಬಾ ಸೂಕ್ಷ್ಮ ಅಂತದ್ದು. ತುಂಬಾ ಬೇಗನೂ ಚೇಂಜ್ ಆಗ್ತಾರೆ, ತುಂಬಾ ಬೇಗನೂ ಹತ್ರ ಬರ್ತಾರೆ, ತುಂಬಾ ಬೇಗನೂ ದೂರ ಹೋಗ್ಬಿಡ್ತಾರೆ. ನೋಡ್ಬೇಕಂದ್ರೆ ಲವ್ ಮಾಡದಾಗೆಲ್ಲಾನು ಸಫರ್ ಮಾಡೋನ್ ಯಾರು? ಹುಡುಗಾನೆ. ಏನ್ ಹೌದಾ? ಅಲ್ಲ, ಹೆಣ್ಮಕ್ಳಿಗೂ ಕಟ್ಟುಪಾಡು ಇದೆ. ಮನೆಯವರಿಗೆ ಕಟ್ಟು ಬಿದ್ದು ಹೆಣ್ಣು ಮಕ್ಕಳು ಈ ತರ ಪಾಪ ಲವ್ ಮಾಡಿದವರಿಗೆ ಕೈ ಕೊಡ್ತಾರೆ. ನೋಡ್ದ ಎಷ್ಟು ಬೇಗ ಸಮಾಧಾನ ಅಲ್ವಾ? ಎಷ್ಟು ಬೇಗ ಕೋಪ ಮಾಡ್ಕೊಂಡು. ಇದೇ ಹೆಣ್ಣು ಮಕ್ಕಳು. ನಿಮ್ ಫೇಸೇ ಅಂತದ್ ಸರ್. ಮುಖ ನೋಡಿದ್ರೆ ಯಾರಿಗಾರು ಕೋಪ ಮಾಡ್ಕೋಬೇಕು ಅನ್ಸುತ್ತ ಸರ್. ಅದೇ ಹೆಣ್ಮಗು ಅನ್ನೋದು. ಹಂಗಿರೋದ್ರಿಂದ ಈ ಎಪಿಸೋಡು ಬಹಳ ಆಪ್ಟಾಗಿದೆ ಇವತ್ತಿಗೆ. ಒಂದು ನಂಗೆ ತುಂಬಾ ಇಷ್ಟ ಆಯ್ತು,
ಪ್ರಶಾಂತ್ ಈ ತರ ಪ್ಲೇನ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಅಂದ ತಕ್ಷಣ ನನ್ನ ಹೆಂಡತಿ ಅಳಕ್ ಶುರು ಮಾಡ್ತಾ ಇದ್ಲು. ಆಗ್ಲೇ ಒಬ್ಬ ತಿಥಿ ಮಾಡ್ಬಿಟ್ಟು ಬಂದ್ಬಿಟ್ಟು. ಯಾರು ಹೇಳು? ಯಾರು ಹೇಳಿ? ಅವನೇ ಬರ್ತಾನೆ. ಇವನೇನು ಆಲ್ರೆಡಿ ತಿಥಿ ಮುಗಿಸ್ಕೊಂಡ್ ಬಂದವನೇ ಅಂತ ನಾನು. ಆಮೇಲೆ ನಮ್ಮ ಮಲ್ಲಿಗೆ, ಯಾರು ಮಲ್ಲಿಗೆ? ಇವಳೆ ಅಜ್ಜಿ. ಸುಸು, ಈ ಸೀರಿಯಲ್ ಸಂಸಾರ ನಿಮ್ಮ ಮನಸ್ಸಿಗೆ ಹೇಗೆ ಅನಿಸ್ತು? ಈ ಸೀರಿಯಲ್ ಸಂಸಾರ ನನಗೆ ಈ ಕಾಲಕ್ಕೆ ತುಂಬಾ ಪ್ರಸ್ತುತ ಅಂತ ಅನಿಸ್ತು. ಅದರ ಜೊತೆಗೆ ಈ ತರ ಕಲಾವಿದರು ಇರೋದ್ರಿಂದನೇ ಈ ತರದ ಒಂದು ಸ್ಕಿಟ್ ಸೂಪರ್ ಡೂಪರ್ ಹಿಟ್ ಆಗ್ತಾ ಇರೋದು. ಇಟ್ ವಾಸ್ ಲವ್ಲಿ. ಒಟ್ಟಾರೆ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರು. ಪ್ರತಿಯೊಬ್ಬ ಕಲಾವಿದರು ಅವ್ರು ಕೊಟ್ಟಂತ ಪಾತ್ರನ ಅದ್ಭುತವಾಗಿ ನಿಭಾಯಿಸಿದ್ರು. ನಮ್ಮ ಮನ್ಸನ್ನು ಕದ್ದಿದ್ದು ಚಿಲ್ಲರ್ ಅಂಡ್ ಸುಸು. ಥ್ಯಾಂಕ್ ಯು ಸೋ ಮಚ್. ಈಗ ನ್ಯಾಯವಾಗಿ ನಾನು ಕೇಳ್ತೀನಿ, ಇಷ್ಟೆಲ್ಲ ಹೋಗ್ಲಿದ್ಮೇಲೆ ಫೈನಲ್ ಆಗಿ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಡಬ್ಬಿಂಗ್ ಬರ್ಬೇಕು. ಬರ್ಲೇಬೇಕಲ್ವಾ? ಅದೇ ಹುಡುಗರೆಲ್ಲ ಕೊಡ್ತಾರಲ್ಲ ಈಗ ಡಬ್ಬಿಂಗ್. ಜಡ್ಜಸ್, ಎಸ್ ವೇದಿಕೆ ಮೇಲೆ ಟಿವಿಲಿ ಬರೋ ಸೀರಿಯಲ್ ಅನ್ನು ನೀವು ನೋಡಿದ್ರಿ. ಎಸ್, ಆದ್ರೆ ಟಿವಿ ಬಿಟ್ಟು ಈಗ ಟ್ರೆಂಡ್ ಇರೋದೇನು ಅಂದ್ರೆ ಸೋಷಿಯಲ್ ಮೀಡಿಯಾ. ಹೌದು. ಈ ಸೋಷಿಯಲ್ ಮೀಡಿಯಾದಲ್ಲಿ ರೀಸೆಂಟ್ ಆಗಿ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಹಾ, ಯಾವುದು? ತುಂಬಾ ಟ್ರೆಂಡಿಂಗ್ ಅಲ್ಲಿ ಇತ್ತು. ನಿಮಗೋಸ್ಕರ ಅಂದ್ರೆ ಜಗತ್ತಿನ ಎಲ್ಲ ಇನ್ಫಾರ್ಮೇಶನ್ ಅನ್ನ ನಿಮಗೆ ತಲುಪಿಸುವಂತ ಒಂದು ಸಾಧನೆಯಾಗಿ ನಾನಿದ್ದೀನಿ. ಸೊ ಆ ಒಂದು ವಿಡಿಯೋ ಇನ್ನು ಇಲ್ಲ ಇದೆ. ಯಾಕೆ? ಆ ಒಂದು ಟ್ರೆಂಡಿಂಗ್ ವಿಡಿಯೋ ಏನು ಅಂತ ಇಲ್ಲಿ ಪ್ಲೇ ಆಗ್ತದೆ. ವಿಡಿಯೋ ಪ್ಲೀಸ್. ಜಾನು, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಾಯ್ತಾ? ಕೊಟ್ಟಿಲ್ಲ ಇನ್ನು, ಪ್ರಾಕ್ಟೀಸ್. ಏನ್ ಏನ್ ಇಲ್ಲ. ಅಲ್ಲ, ಫಸ್ಟ್ ಜನರಿಗೆ ಇನ್ಫಾರ್ಮೇಶನ್ ಕೊಟ್ಟು ಆಮೇಲೆ ಪೊಲೀಸ್ಗ ಚಪ್ಪಾಳೆ. ಏನು ಇದು? ಇದು ನನ್ ಟೂ ವೀಲರ್ ಅಲ್ಲಿ ಬರ್ತೀನಲ್ವಾ, ಬ್ಯಾಗ್ ಇಟ್ಟಿದ್ದೆ. ನಾನು ಗೊರಗುಂಟೆಪಾಳ್ಯ ಸಿಗ್ನಲ್ ಅಲ್ಲಿ ತನಕನೂ ಇತ್ತು, ಅದು ಜಾರ್ ಹೋಗ್ತಾ ಇತ್ತು. ನಾನು ಸರಿ ಮಾಡ್ಕೊತಾ ಇದ್ದೆ. ಬ್ಯಾಗು ಇದ್ರ ಬಗ್ಗೆ ಒಂದು ಇದಾಗ್ಬೇಕು. ಒಂದು ನಿಮಿಷ ನೀವು ಹೇಳಿ ಹೋಗ್ಲಿ. ಆಮೇಲೆ ಇನ್ನೊಂದ್ ಸ್ವಲ್ಪ ಹೊತ್ತು ಒಂದ್ 2 ನಿಮಿಷನು, ಒಂದ್ 5 ನಿಮಿಷ ಅಷ್ಟೇ. ಆಮೇಲೆ ಮತ್ತೆ ನೋಡ್ತೀನಿ, ಅಯ್ಯೋ ಬ್ಯಾಗೇ ಇಲ್ಲ. ಆಮೇಲೆ ನಾನು ಒನ್ ವೇ ನಲ್ಲೇ ಹೋಗಿದ್ದೆ. ಸಡನ್ ಆಗಿ ನನಗೆ ಅದ್ರಲ್ಲಿ ಚಾರ್ಜರ್ ಇತ್ತು, ಪ್ಯಾನ್ ಅಂದ್ರೆ ಎಲ್ಲ ಡೂಪ್ಲಿಕೇಟ್ ಇತ್ತು. ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ನನ್ನ ಚಾರ್ಜರು, ಬ್ಲೂಟೂತ್, ಪವರ್ ಬ್ಯಾಂಕು ಎಲ್ಲ ಡೂಪ್ಲಿಕೇಟ್. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇನ್ನೊಂದಿತ್ತು. ಏನು? ಗಿಚ್ಚಿ ಗಿಲಿಗಿಲಿ ಸ್ಕ್ರಿಪ್ಟ್ ಇತ್ತು ಮ್ಯಾಮ್. ಡೂಪ್ಲಿಕೇಟ್ ಕಳ್ಕೊಂಡ್ರೆ ಏನಕ್ಕೆ ಬೇಜಾರು? ದುಡ್ಡಿತ್ತು ಮ್ಯಾಮ್, ಪರ್ಸ್ ಇತ್ತು. ಅದು ಡೂಪ್ಲಿಕೇಟ್? ಅದು 50,000 ಒಂದು ಪರ್ಸ್ ಒಳಗೆ 1,000 ಚೇಂಜ್ ದುಡ್ಡಿತ್ತು. ಅಷ್ಟ್ ಬಿಟ್ರೆ ನನ್ನ ಡೀಟೇಲ್ಸ್ ಮೇಲೆ ಸಿಕ್ದವ್ರು ಅದು ಎಲ್ಲಿ ಕೊಡ್ತಾರಮ್ಮ? ಅಲ್ಲಿ ಏನ್ ಗೊತ್ತಾ ಜಾಹ್ನವಿ, ನೀನ್ ಯಾವಾಗ್ಲಿಂದ ಈ ಸ್ಕಿಟ್ ಅಲ್ಲಿ ಬರಕ್ ಸ್ಟಾರ್ಟ್ ಆದ್ಯೋ, ಒಬ್ಬರಿಗಂತೂ ನಿನ್ ಮೇಲೆ ತುಂಬಾನೇ ಪ್ರೀತಿ ಇದೆ, ಕಮಿಟ್ಮೆಂಟ್ ಇದೆ. ನಿನಗ್ ಹುಷಾರಿಲ್ಲ ಅಂದ್ರನೆ ಪಾಪ ಕಿಟ್ ತಗೊಂಡ್ ಬಂದು ಡಾಕ್ಟರ್ ಆಗಿ ನಿನಗೆ ಔಷಧಿ ಕೊಡೋನು. ನೀನ್ ಪರ್ಸ್ ಕಳ್ಕೊಂಡಿದ್ಯಾ ಅಂದ್ರೆ ಜುಜುಬಿ, ಅದನ್ನ ಕೊಡ್ಸಕ್ ಆಗಲ್ವಾ ಅವನ್ ಕೈಲಿ? ಏನ್ ಅವ್ನ ಯೋಗ್ಯತೆ ಏನ್ ಕಡಿಮೆ ಅನ್ಕೊಂಡಿದ್ಯಾ ನೀನು? ಹೌದು. ಏನು ನಮ್ಮ ಹುಡುಗ ನೋಡಿದ್ರೆ ಹೆಣ್ ಕಾಣ್ತಾನೆ, ಅಭಿಮಾನಿಗಳೆಲ್ಲ ರಿಚ್ ಆಗಿದ್ದಾನೆ. ಜಾನು, ನೀ ಏನೇ ಕಳ್ಕೊಂಡಿರ್ಬೋದು, ನೀ ವಾಪಸ್ ಬಂದಿಲ್ಲ ಜಾನು, ಅಷ್ಟೇ ಖುಷಿ ಆಯ್ತು. ಬಂದಿದ್ರಲ್ಲಿ ಕೊಡ್ಸಕತೆ ಹೇಳಿ ಫಸ್ಟ್. ಈಗ ನ್ಯಾಯ ಕೊಡಿಸ್ಲೇಬೇಕು. ಒಂದ್ ನಿಮಿಷ. ಹಲೋ, ಇವ್ರೆ? ಅವ್ರೆ ಸ್ಟ್ರೈಟ್ ತಗೊಂಡು ಶ್ರೀರಾಮನ್ ಹಿಂಗ್ ಬಂದ್ಬಿಡಿ. ಹಾ, ಬಂದ್ರ? ಅಲ್ಲೇ ಇದ್ದೀರಾ? ಡ್ರಾಮಾ ಅಂತ ಗೊತ್ತಾಗಲ್ವ ಎಲ್ರಿಗೂ? ಫಸ್ಟ್ ಸರಿ, ಪೊಲೀಸಾಗ್ ಬತ್ತನ್ ಸರ್ ಅಷ್ಟೇ. ಈ ವೇದಿಕೆ ಮೇಲೆ ಎಲ್ಲ ಪೀಸ್ ಜಡ್ಜಸ್, ಪೀಸ್ ಕಂಟೆಸ್ಟೆಂಟ್ಸ್, ಪೀಸ್. ನೀನ್ ಇದನ್ನ ಯಾವ್ದಕ್ ಮಾಡ್ತಾ ಇದೀಯ ಅಂತ ನಿನ್ ಹೆಂಡತಿಗೆ ಗೊತ್ತಾದ್ರೆ ನೀನು ಪೀಸ್. ನನ್ನ ಹೆಂಡತಿ ಒಂದು ಪೀಸ್, ಜಾನು ಒಂದು ಪೀಸ್. ಜಡ್ಜಸ್, ಮಾಸ್ಟರ್ ಪೀಸ್. ಸೂರ್ಯ ಹುಟ್ಟೋದು ಬೆಳಗ್ಗೆ, ಕೋಳಿ ಕೂಗೋದು ಬೆಳಗ್ಗೆ,
ಹಾಗಂತ ಹುಟ್ಟದವರೆಲ್ಲ ಇರ್ತಾರ ನಮ್ಮ ಜಾನು ತರ ಬೆಳ್ಳಿಗೆ? ನಮ್ ಶೋ ಬರೋದು ಪ್ರತಿ ವೀಕೆಂಡ್ ಸಂಜೆ 8. ಮದುವೆ ಆದಾಗ ಕಟ್ತಾರೆ 3 ಗಂಟು. ರೋಡ್ ಮಧ್ಯ ಬ್ಯಾಗ್ ಕಳ್ಕೊಂಡು ನಂಬಿ ಬಂದಿಯಾಳ ಈ ನಮ್ಮ ಮುದ್ದಿನ ಕಂಟೆಸ್ಟೆಂಟು. ಲಾಯರ್ ಬಂದಾಗಿದೆ, ಜಡ್ಜಸ್ ಕೂಡ ಇದ್ದಾರೆ. ಕಟ್ಕಟೆ ಇಲ್ಲ ಅಂದ್ರೆ ಹೇಗೆ? ಕಟ್ಕಟೆ ಬರ್ಲಿ ಪ್ಲೀಸ್. ಜಾನ್ವಿ ಅವರೇ, ಪ್ರಮಾಣ ಮಾಡಿಸ್ಬೇಕು. ಬುಕ್ ಎಲ್ಲೋಯ್ತು? ಅವನೇ ಬುಕ್ಕು. ಎದೆ ಮುಟ್ಟೇಳಿ ಸ್ವಲ್ಪ ಗಟ್ಟಿ ಮುಟ್ಟು. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಸತ್ಯವನ್ನು ಬಿಟ್ಟು ಬೇರೇನು ಹೇಳುವುದಿಲ್ಲ. ನಾನು ಹೇಳುವುದೆಲ್ಲ ಸತ್ಯ, ನಾನು ಹೇಳುವುದೆಲ್ಲ ಸತ್ಯ. ಓಕೆ ಪ್ರಮಾಣ ಮಾಡಾಗಿದೆ. ಜಾನ್ವಿ ಅವರೇ, ಗಾಡಿಲಿ ಬರ್ತಾ ನೀವು ವ್ಯಾನಿಟಿ ಬೇಗನ್ನ ಕಳ್ಕೊಂಡಿದ್ದೀರಿ. ಹೌದು. ಜಾನ್ವಿ, ಹಾ, ಅದ್ ಹೇಗ್ ಕಳಿತು ಅಂತ ತೋರಿಸ್ಬೋದಾ? ಬನ್ನಿ, ಒಂದು ರೈಡ್ ಹೋಗ್ಬಿಟ್ಟು ಬರೋಣ. ಬನ್ನಿ ಬನ್ನಿ. ಇವರ ಆನರ್, ಜಾನ್ವಿ ಅವರು ರೋಡಲ್ಲಿ ಬ್ಯಾಗ್ನ ಕಳ್ಕೊಂಡಿದ್ದಾರೆ. ಸಾಕ್ಷಿಯನ್ನ ಹುಡುಕೋದಕ್ಕೆ ಅದ್ ಎಲ್ಲಿ ಕಳೀತು ಅಂತ ಲಾಯರ್ ಆಗಿ ನಾನೇ ಖುದ್ದಾಗಿ ಹೋಗ್ತಾ ಇದ್ದೀನಿ. ನೀವು ಗಾಡಿ ಓಡಿಸಿ, ನಾನು ಹಿಂದೆ ಕೂತಿದ್ದೀನಿ. ಓಕೆ, ಇಗ್ನಿಷನ್ ಆನ್ ಮಾಡಿ. ಸ್ಟಾರ್ಟ್ ಮಾಡಿದೆ. ಈಗ ಗೊರ್ಗುಂಟಪಾಳ್ಯ ಸಿಗ್ನಲ್ ಬಿದ್ದಿದೆ, ಹಾಗೆ ಇರೋಣ. ಸಿಗ್ನಲ್ ಬಿದ್ದಿದ್ಯಾ? ಸಿಗ್ನಲ್ ಬಿದ್ದಿದೆ. ಆಮೇಲೆ ಸರಿ ಸಿಗ್ನಲ್ ಬಿತ್ತು. ಬನ್ನಿ, ಹೋಗ್ತಾನೆ ಇದ್ದೆ. ಬ್ರೇಕ್ ಹಾಕ್ಬೇಡ ಜಾನ್ವಿ, ಅಷ್ಟೊಂದು ಬ್ರೇಕ್ ಹಾಕ್ಬೇಡ ಜಾನ್ವಿ. ಮಿಸ್ಸಸ್ ತಗೊಂಬಾರ್ದು. ಓಕೆ, ನಾನು ನಿಧಾನನೇ ಓಡಿಸೋದು. ಸರಿ, ಓಕೆ, ರೆಡಿ. ಮತ್ತೆ ಬ್ರೇಕ್ ಹಾಕಿದ್ರೆ ಹೆಂಗೆ? ನಾನು ಬ್ರೇಕ್ ಹಾಕ್ತಾ ಇಲ್ಲ. ಹಾಕಿಲ್ವಾ? ಸರಿ, ಪರವಾಗಿಲ್ಲ. ಬ್ರೇಕ್ ಹಾಕ್ಬೇಡ ಜಾನ್ವಿ. ನಾನು ಬ್ರೇಕ್ ಹಾಕಿಲ್ಲ, ನೀವೇ. ರೈಡ್ ಆಯ್ತು, ವಾಪಸ್ ಕಟ್ಕಡೆಗೆ ಬನ್ನಿ. ಓಕೆ ಜಡ್ಜಸ್, ಹೇಳಪ್ಪ. ನಾವು ಹೋಗಿರೋಂತ ರೂಟ್ ಇಲ್ಲಿದೆ, ರೂಟ್ ಮ್ಯಾಪ್ ಇಲ್ಲಿದೆ. ಅಯ್ಯೋ, ಓ ಮೈ ಗಾಡ್. ನೋಡಿ, ಪ್ಯಾನಿಕ್ ಮೋಡ್. ಅಲ್ಲಿಂದ ಬಂದ್ರಿ, ಲಾಸ್ಟ್ ಐಟಮ್ ಬ್ಯಾಗ್ ಮಿಸ್ಸಿಂಗ್. ಈ ನಮ್ಮ ಕಂಟೆಸ್ಟೆಂಟ್ಗೆ ಜಡ್ಜಸ್ ನೀವೇ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸಾಧು ಸರ್, ಹಾ, ಯಾವ ರೀತಿ ನ್ಯಾಯ ಕೊಡಿಸ್ತೀರಿ ಸರ್? ಕೈತಿಗೆ ಹೇಳ್ತೀನಿ. ಅದೇ ಹೇಳಿ ಸರ್. ನಿಮಗೂ ನ್ಯಾಯ ಬೇಕಿದೆ ಸರ್. ನೋಡ್ಕೊಂಡು ಯಾರೋ ಹಿಂಗೆ ಸುಮ್ಮನಿರ್ತಾರೆ. ಯಾರೋ ಒಟ್ಟಿಗೆ ಅಂತಾರೆ. ಈಗ ಮಾಡ್ತೀನಿ ನಿನ್ ತಲೆ ನಾನು. ಪೀಸ್ ಪೀಸ್. ಯಶೋಗೆ ಯಶೋಗೆ ಯಶೋಗೆ. ಏನಪ್ಪ, ನಾನೊಂದ್ ಪೀಸು, ಜಾನು ಒಂದ್ ಪೀಸ. ಮೊದಲು ಹೆಣ್ಮಕ್ಳನ್ನ ಪೀಸ್ ಅಂತ ಕರ್ದಿದ್ದಕ್ಕೆ ಅವ್ನ್ ಪೀಸ್ ಪೀಸ್ ಮಾಡ್ಬಿಡು. ಪೀಸ್ ಅಡ್ಡಾಟ ಸಿಗದಾಕ್ಬಿಡ್ಬೇಕು. ಯುವರ್ ಆನರ್, ಕೋರ್ಟ್ ಅಲ್ಲಿ ಒಬ್ಬ ಲಾಯರ್ ವಿರುದ್ಧ ಮಾತಾಡ್ತಾ ಇರೋದಂತ ಈ ಎಕ್ಸ್ ಕಂಟೆಸ್ಟೆಂಟ್ ನ ಈ ಕೂಡಲೇ ಜೈಲ್ಗೆ ಹಾಕಿ. ನಿನ್ನ ಫಸ್ಟ್ ಶೋ ಇಂದ ಹೊರಗಾಕ್ಬಿಡ್ಬೇಕು. ಯಶುಗೆ ಈ ಕೋರ್ಟ್ಗಾದ್ರೂ ಒಂದ್ ಸ್ವಲ್ಪ ವ್ಯಾಲ್ಯೂ ಆದ್ರೂ ಬೇಡ್ವಾ? ನ್ಯಾಯ ಕೊಡಿಸ್ತಾನ ಜಾನು ನಿನಗೆ? ಹೂನು, ಅವ್ರನ್ನೇ ಇಟ್ಕೊಂಡಿರೋ ಹೆಂಡತಿಗೆ ನ್ಯಾಯ ಕೊಡಿಸ್ತಾ ಇಲ್ಲ. ಎಕ್ಸ್ಕ್ಯೂಸ್ ಮೀ, ಜಾನು 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 ಅಂತೆ. Excuse me. ಎಕ್ಸ್ಕ್ಯೂಸ್ ಮೀ, ಶಟ್ ಯುವರ್ ಮೌತ್. ಲಾಯರ್ಗೆ ಹಂಗೆಲ್ಲ ಮಾತಾಡಂಗಿಲ್ಲ, ಹಂಗೆಲ್ಲ ಮಾತಾಡಂಗಿಲ್ಲ. ನೀವು ಓ, ಹಾಗಾದ್ರೆ ನೀನ್ ಈ ಕೋಟ್ ಹಾಕೊಂಡ್ಬಿಟ್ಟು ಜಾನು ಸ್ಟಾಪ್, ಬ್ರೇಕ್ ಹಾಕ್ಬೇಡ, ಓ ಅದೆಲ್ಲ ಹೇಳ್ಬೋದಾ? ಏ, ಹಾಡೆಲ್ಲ ಹಾಡ್ತಾ ಇದ್ದ. ಹಾಡ್ ಮ್ಯಾಮ್, ಪ್ರಮಾಣ ಹೆಂಗ್ ಮಾಡಿಸ್ಕೊಳ್ಳೋದು ಮ್ಯಾಮ್? ಬುಕ್ ಮೇಲೆ ತಾನೆ ನಾನು ಹೇಳ್ದೆ. ಹೌದು, ನೋಡಪ್ಪ. ಯುವರ್ ಆನರ್, ಶಟ್ ಯುವರ್ ಮೌತ್. ವಾಟ್ಸ್ ಯುವರ್ ನೇಮ್? ಮೈ ನೇಮ್ ಇಸ್ ಯಶಸ್ವಿನಿ ದೇಶಪಾಂಡೆ ಅಂತ ಹೇಳ್ತಾ ಇದ್ದೆ. ಕತ್ತರಿಸಾಕ್ಬಿಡ್ತೀನಿ. ಒಂದ್ ನಿಮಿಷ. ಈಗ ಈ ದೇಶಪಾಂಡೆಗೆ ಧೈರ್ಯ ಯಾಕೆ ಗೊತ್ತಾ? ಯಾಕೆ ಸರ್? ಅವ್ನ ಏನ್ ಮಾಡಿದ್ರು ವಿಷುವಲ್ ಅಲ್ಲಿ ಬರಲ್ಲ, ನಿಂಗೆ ಗೊತ್ತಾಗಲ್ಲ ಅಂತ. ಆಗಲ್ಲ ಅಂತ. ಎಕ್ಸ್ಕ್ಯೂಸ್ ಮೀ, ಸ್ಟೇಜ್ ಹೊರಗಡೆ. ಎಕ್ಸ್ಕ್ಯೂಸ್ ಮೀ. ಸಮಸ್ಯೆ ನಿಮ್ದು? ಏನ್ ಸಮಸ್ಯೆನಾ? ಅಲ್ಲ ಮ್ಯಾಮ್, ಹೆಂಡತಿಗೆ ಹುಷಾರಿಲ್ಲ ಅಂತಂದ್ರೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋ ಯೋಗ್ಯತೆ ಇಲ್ಲ. ಜಾನ್ವಿಗೆ ಹುಷಾರಿಲ್ಲ ಅಂತಂದ್ರೆ ಟ್ಯಾಬ್ಲೆಟ್ ಹಾಕೋದೇನು, ಸಿರಪ್ ಹಾಕೋದೇನು? ಇದನ್ನ ಹಾಕೋತಾ ಇದು ನಾನಿದ್ದೀನಿ. ನೀವ್ ತಪ್ಪು ತಿಳ್ಕೊಂಡಿದ್ದೀರಾ. ಜ್ವರ ಇಲ್ಲ ಅಂದ್ರೂ ಟ್ಯಾಬ್ಲೆಟ್ ರೂಪದಲ್ಲಿ ಚಾಕ್ಲೇಟ್ ಹಾಕ್ತಾನೆ. ಹೌದು ಯುವರ್ ಆನರ್, ಈಗ ಆಕ್ಚುಲಿ ಸಮಸ್ಯೆ ಆಗಿ ಕಟ್ಗೆಟಲ್ಲಿ ನಿಂತ್ಕೋಬೇಕಾಗಿರೋದು ನಾನೇ. ಹೌದು, ನೀನ್ ಕಟಗರಿ ಹೋಗಿದ್ದಕ್ಕೆ ಓದೇ ಕಮ್ಮಿ ಆಯ್ತು. ಈಗ ಒಬ್ಬ ಆಂಕರ್ ಆಗಿ ಒಬ್ಬ ಕಂಟೆಸ್ಟೆಂಟ್ಗೆ ನ್ಯಾಯ ಕೊಡ್ಸೋದು
ತಪ್ಪ ಬಾರೋ 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 correct ಆಗಿ ಬರ್ತಾ ಇದೆ. ಬಾ, ಬಾ. ನ್ಯಾಯ ಕೇಳೋದು ತಪ್ಪಾ? ಸೂಪರ್ ಯಶು. ನಾನು ಶೋ ಇಲ್ಲ ಅಂತ ಇಷ್ಟ ಬಂದಂಗ ಆಡ್ತಾ ಇರೋದು ಈ ಸಮಾಜ ಒಪ್ಪುತ್ತಾ? ಒಂದು ಮನೇನ ನಡ್ಸಕ್ಕೋಸ್ಕರ ಹೆಂಡತಿನ ಸಾಕಕ್ಕೋಸ್ಕರ ನಾನು ಹಲವಾರು ಅವತಾರಗಳನ್ನ ಎತ್ತಾ ಇರೋದು ತಪ್ಪ. ಅದೇ ಮಾತನ್ನ ನಿನ್ನ ಹೆಂಡತಿ ಹೇಳಿದ್ರೆ ನಿನ್ನ ಆತ್ಮಸಾಕ್ಷಿ ಒಪ್ಪುತ್ತಾ? ಅದು ಹೇಳು, ನೀನು ಅದೇ ಡೈಲಾಗ್ ಹೇಳು ಅವನಿಗೆ. ಒಪ್ಪುತ್ತೆ ಒಪ್ಪುತ್ತೆ. ಒಪ್ಪುತ್ತಾ? ಮನೆ ನಡೆಯುತ್ತೆ ಅನ್ನೋದಾದ್ರೂ ಒಪ್ಪುತ್ತೆ. ಅಯ್ಯಲ್ಲೋ. ಆದ್ರೂ ಜಡ್ಜಸ್, ಎಸ್, ಅಮಾಯಕ ಸ್ಥಾನದಲ್ಲಿ ನಿಂತಿರೋ ಈ ಒಂದು ಆಂಕರ್ಗೆ ನ್ಯಾಯನ ನೀವೇ ಕೊಡಿಸ್ಬೇಕು. ನ್ಯಾಯ ಎಲ್ಲಿದೆ ಹೇಳಿ ಜಡ್ಜಸ್ ಪ್ಲೀಸ್. ನನಗೆ ಗೊತ್ತು ಶ್ರುತಿ ಮೇಡಮ್, ನನಗೋಸ್ಕರ ನ್ಯಾಯ ಕೊಡ್ಸಕ್ಕೋಸ್ಕರ ನೀವು ಅಲ್ಲಿ ಕೂತಿದ್ದೀರಿ. ದಯವಿಟ್ಟು ನ್ಯಾಯ ದೇವತೆ ಹೇಳಿ. ನ್ಯಾಯಕ್ಕಾಗಿ ಹೋರಾಟ ಮಾಡುವಂಥ ನ್ಯಾಯವಾದಿಗಳು ಅನ್ಯಾಯ ಮಾಡುತ್ತಿರುವಾಗ ಈಗ ಆಗುತ್ತಿರುವ ಅನ್ಯಾಯವನ್ನು ನಾವು ನೋಡಿಕೊಂಡು ಇರೋಕ್ಕಾಗಲ್ಲ. ಹಾಗಾಗಿ ಒಂದು ತೀರ್ಮಾನ ಬಂದಿದ್ದೀವಿ, ಒಂದು ತೀರ್ಪನ್ನು ಕೊಡುತ್ತಿದ್ದೇವೆ. ಯಶು, ಎಸ್ ಮ್ಯಾಮ್. ಬಾ ಅಲ್ಲಿ ಪಕ್ಕಕ್ಕೆ ಬಾ. ಯಶು ಅವರ ಕೈ ಇಟ್ಕೊಂಡು ಹೇಳಿ, ತಾವು ದಯವಿಟ್ಟು ಯಾವುದ್ರ ಮೇಲೆ ಪ್ರಮಾಣ ಮಾಡ್ತಿದ್ರು ಅದನ್ನ ಹೆಂಡತಿ ಕೈ ಇಟ್ಕೊಂಡು ಹೇಳಿ. ಕೈ ಮುಂದಕ್ಕಿಡಮ್ಮ, ಮುಂದಕ್ಕಿಡು. ಆ ಕೈನ ನೀನ್ ಎದೆ ಮೇಲೆ ಇಟ್ಕೊಂಡು ಹೇಳು. ಇವಾಗ ಅದ ಬುಕ್ ಅಂತ ಇಟ್ಕೋ, ಈ ಕಡೆ ಇಡು. ನೀನೇ ಇಟ್ಕೋ. ಯಾಕೆ ಆ ಕಡೆ ಜಾನ್ ಇಟ್ಕೊ, ಈ ಕಡೆ ಇಟ್ಕೊ. ಹೆಂಡತಿಗೆ ಹೇಳ್ಬೇಕು, ಹೆಂಡತಿ ಈ ಹೃದಯದಲ್ಲಿ ನಿನ್ನನ್ ಬಿಟ್ರೆ ಬೇರೆ ಯಾರಿಗೂ ಜಾಗ ಇಲ್ಲ. ನಾನು ಹೇಳ್ದಂಗೆ ಹೇಳ್ಬೇಕಲ್ವಾ? ನೀನ್ ಅಪ್ಪ, ಹೇಳ್ದಂಗಲ್ಲ, ನೀನೇ ಅಲ್ವಾ ನೀನೇ ಗಂಡ, ಹೇಳ್ಬೇಕು. ಬೇರೆ ಯಾರ ಕೈಲೋ ಹೇಳ್ಸ್ಲಿ. ಎಸ್ ಯುವರ್ ಹಾ, ಈ ಹೃದಯದಲ್ಲಿ ನಿನ್ನೆನ್ ಬಿಟ್ರೆ ಇನ್ಯಾರು ಇಲ್ಲ. ನಂಬ ತರ ಒಂದೆರಡು ಮಾತು ಹೇಳು. ನಮ್ಮ ಹತ್ರ ಒಂದ್ ಎರಡು ಮಾತು ಹೇಳು. ನೀನ್ ಹೇಳು. ಎದೆಲ್ಲಿ ಇರ್ಬೇಕಾದ್ರೆ ನೀನು ನನಗೆ ಯಾಕೆ ಬೇಕು ಜಾನು? ನಾನು. ಇನ್ನು ಮೇಲೆ ಯಾವತ್ತಿದ್ರು ನಾನು ನೀನು ಹಾಲು ಜೇನು. ಅವಾಗ ಜಾನು ಜಾನು ಜಾನು. ಈಗ ಹೆಂಡತಿ ಹೇಳ್ಬಿಡು, ನಾನು ತುಂಬಾ ಮೋಸ ಮಾಡಿದೀನಿ ನಿನಗೆ, ಇನ್ಮೇಲೆ ಮಾಡಲ್ಲ, ಎಲ್ಲದಕ್ಕೂ ಫುಲ್ ಸ್ಟಾಪ್ ಕೊಟ್ಟು 1 ತಿಂಗಳು ಈ ಶೋಗೆ ರಾಜೀನಾಮೆ ಕೊಟ್ಟು ನಿನ್ನನ್ನು ಆಚೆ ಕರ್ಕೊಂಡು ಹೋಗ್ತಾ ಇದೀನಿ ಔಟಿಂಗಿಗೆ ಅಂತ ಹೇಳು. ಇದನ್ನು ಹೇಳ್ಬಿಡು. ಈ 1 ತಿಂಗಳು ಆಂಕರ್ ಮಾಡಕ್ಕೆ ನಿವೇದಿತ ನೇಮಕ ಮಾಡಿದ್ದೀನಿ ಅಂತಾನು ಹೇಳ್ಬಿಡು. ಆಯ್ತು, 1 ತಿಂಗಳು ಕರ್ಕೊಂಡು ಹೋಗು. ನಾನು ಖಂಡಿತವಾಗ್ಲು ನಿನ್ನ ಕರ್ಕೊಂಡು ಹೋಗ್ತೀನಿ, ಇನ್ಯಾತ ಕರ್ಕೊಂಡು ಹೋಗ್ಲೇ ನಾನು? ಯಶು, ನೀನು ಅಷ್ಟು ಹೇಳಿದ್ಮೇಲೆ ನಿಂತ್ಕೊತಿದ್ದೆ, ಹೋಗ್ತಾವ್ರು ಬೇಗ ತಗೊಂಡು ಹೋಗ್ತಾವ್ರು. ಬಾ ಬಾ ಬಾ. ಇವಳೊಬ್ಬ ಕಾಯ್ತಾ ಇದ್ದಾಳೆ ನೋಡು. ನಾನು ಹೋಗ್ಲಿ ಅಂತ. ಹ್ಯಾಪಿ ಜರ್ನಿ ಪಾಂಡೆ. ಜಾನು ಫೋನ್ ಮಾಡು. ಬಾಯ್ ಪಾಂಡೆ. ವೇದಿಕೆ ಮೇಲೆ ಹಳೆ ಆಂಕರ್ ಹೋಗಾಗಿದೆ, ಈಗ ಹೊಸ ಆಂಕರ್ ಬಂದಿದ್ದಾರೆ. ಇನ್ಮೇಲೆ ನೆಟ್ಟಿಗೆ ಹೇಳ್ತಲ್ಲ, ಕರೆಕ್ಟಾಗಿ ಹೇಳಿಸ್ರು. ಮೈಕ್ ಕಿತ್ತಾಕೋ, ಹೇಳಪ್ಪ. ವೇದಿಕೆ ಮೇಲೆ ಹೇಳಪ್ಪ. ವೇದಿಕೆ ಮೇಲೆ ಹಳೆ ಆಂಕರ್ ಹೋಗಾಗಿದೆ ಅಂಡ್ ಹೊಸ ಆಂಕರ್ ಸೃಷ್ಟಿಯಾಗಿದೆ. ಇನ್ಮೇಲಿಂದ ಗಿಚ್ಚಿ ಗಿಲಿ ಬೇರೆ ಲೆವೆಲ್ಗೆ ಹೋಗುತ್ತೆ. ಇವತ್ತಿನ ಗಿಚ್ಚಿ ಗಿಲಿಗಿಲಿ ನಿಮ್ಮನ್ನ ನಗ್ಸೋದಕ್ಕೆ ಮುಂದೆ ಬರ್ತಾ ಇರೋ ಪರ್ಫಾರ್ಮೆನ್ಸ್. ಜೀವನದಲ್ಲಿ ಅತಿ ಆದ್ರೆ ಅಮೃತನೂ ವಿಷ ಆಗುತ್ತೆ. ಅದೇ ರೀತಿ ಇಲ್ಲೊಬ್ಬ ಸಹಾಯ ಮಾಡೋದನ್ನೇ ಅತಿಯಾಗಿ ಮಾಡಿಕೊಂಡು ಪಕ್ಕದ ಮನೆಯವನ್ ಲೈಫಲ್ಲೆಲ್ಲ ಆಟ ಆಡ್ತಾ ಇದ್ದಾನೆ. ಈ ಸಹಾಯ ಮಾಡುವಂತ ಅತಿಯಾದ ಆಟ ಹೇಗೆಲ್ಲ ಎಡವಟ್ ಮಾಡುತ್ತೆ ಅಂತ ತೋರಿಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಜಗಪ್ಪ, ಗೊಬ್ರ, ದೀಪಿಕಾ, ನಿವೇದಿತಾ ಹಾಗೂ ಕಾರ್ತಿಕ್. ಇಲ್ಲೇ ಜಾಸ್ತಿ ಇದೆ ಪರ್ಫಾರ್ಮೆನ್ಸ್. ಅಂದಾಗೆ ನನ್ನ ಹೆಸರು ಸಹಾಯ ಕುಮಾರ್ ಅಂತ. ಸಾಯಿ ಕುಮಾರ್ ತರ ಮಾಡ್ತಿದ್ದಿಲ್ಲ ಎಲ್ಲಾನು. ಲೇ ಫಂಬಲ್ ಆರ್ಟಿಸ್ಟ್ ಯಾಕೋ? ನಿಮ್ ಪರ್ಸನಲ್ ಜಗಳ ಬಿಟ್ಬಿಟ್ಟು ಸ್ಕಿಟ್ ಮಾಡ್ರ. ಓಕೆ ಮೇಡಮ್, ನನ್ನ ಹೆಸರು ಸಹಾಯ ಕುಮಾರ್, ಎಲ್ಪ್ ಕುಮಾರ್ ಅಂತ. ಒಬ್ರಿಗೆ ಜೀವನದಲ್ಲಿ ಹೆಲ್ಪ್ ಮಾಡ್ಬೇಕು ಮೇಡಮ್. ಹೌದಪ್ಪ. ಇವಾಗ ನೋಡಿ, ಸಾಧು ಸರ್ ಕಮೆಂಟ್ ಮಾಡ್ಬೇಕಾದ್ರೆ ನೀವ್ ಹೆಲ್ಪ್ ಮಾಡ್ತೀರಾ, ಕರೆಕ್ಟ್ ನೀವು ಕಮೆಂಟ್ ಮಾಡ್ಬೇಕಾದ್ರೆ ಸಾಧು ಸರ್ ಹೆಲ್ಪ್ ಮಾಡ್ತಾರೆ. ಕರೆಕ್ಟ್. ಇನ್ ನಿರಂಜನ ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡಕ್ ಬರ್ತದೆ, ತೊತ್ತೋ ಅನ್ಬೇಕಾದ್ರೆ PCR ಇಂದ ಹೆಲ್ಪ್ ಮಾಡ್ತಾರೆ.
ಹಿಂಗೆ ಪ್ರತಿಯೊಬ್ಬರಿಗೂ ಒಬ್ರು ಹೆಲ್ಪ್ ಮಾಡ್ಬೇಕು. ನಾವ್ ಇವತ್ತಿರ್ತೀವಿ, ನಾಳೆ ಸತ್ತೋಗ್ತೀವಿ. ಮಧ್ಯದಲ್ಲಿ ಏನು ಕಿತ್ತಾಕಿದೀವಿ ಅನ್ನೋದೇ ಇಂಪಾರ್ಟೆಂಟ್ ಅಲ್ವಾ? ಎಲ್ಲಿ ನಮ್ಮ ಬಾಂಗ್ಡೆ ಮೀನು? ಓಹೋ ಸಾರ್, ಇವಳೆ ನನ್ನ ಹೆಂಡತಿ. ನಮಸ್ಕಾರ, ನನ್ನ ಹೆಸರು ದೀಪಿಕಾ ಅಡುಗ ಕೋಣೆ. ಒಂದಿನ ಅಡಿಗೆ ಕೋಣೆಗೆ ಹೋಗಿಲ್ಲ, ಅಡಿಗೆ ಕೋಣೆ ಅಂತ ಹೆಸರು ಇಟ್ಕೊಂಡವಳೆ. ನನ್ನ ನಂಬಿ ಪ್ಲೀಸ್ ಪ್ಲೀಸ್. ನೀನ್ ನಂಬಿದಿಕ್ಕೆ ಅಲ್ವಾ ನಾ ಇಲ್ಲಿ ಬಂದು ನಿಂತಿರೋದು. ಆಕ್ಚುಲಿ ಮಂಗಳೂರಲ್ಲಿ ಒಂದು ದಿನ ಸಹಾಯ ಮಾಡಕ್ಕೆ ಅಂತ ಹೋದಾಗ ಒಂಚೂರು ಸಹಾಯ ಅಸಹಾಯ ಆಗೋಯ್ತು. ಅವಾಗ ಇವಳು ಮದುವೆ ಆಗ್ಬಿಟ್ಟೆ ಹೇಳ್ತಾರೆ. ಅದೆಲ್ಲ ಬೇಕಾ ಇಲ್ಲಿ? ಇಂಟ್ರೊಡಕ್ಷನ್ ಇಂಪಾರ್ಟೆಂಟ್. ಸರಿ ಬಿಡಿ, ಎಂತ ಗೊತ್ತುಂಟಾ, ಆನ್ಲೈನ್ ಅಲ್ಲಿ ಫುಡ್ ಆರ್ಡರ್ ಮಾಡಿದ್ದೇನೆ, ಬಂದ ತಕ್ಷಣ ಕರೀರಿ, ಕಂಟೆಂಟ್ ಮಾಡುವ. ಅಯ್ಯೋ, ನೀನು ಕಂಟೆಂಟ್ ಗಿಳಿದ್ಬಿಟ್ಟ. ಹೋಗು ಆಯ್ತು. ಆಯ್ತಾ ನಂದು? ಆಯ್ತು, ನಿಂದಾಯ್ತು, ಮುಗಿತ್ ನಿಂದು. ಹಲೋ, ನಾನು ವಿನೋದ್ ಗೊಬ್ಬರಗಲ್ಲ. ಸರ್, ವಿನೋದ್ ಗೊಬ್ಬರಗಲ್ಲ ಅನ್ಬಿಡಿ, ಬಿಗ್ ಬಾಸ್ ಗೊಬ್ಬರಗಲ್ಲ ಅನ್ನಿ. ನಾನು ಬಿಗ್ ಬಾಸ್ ಗೊಬ್ಬರಗಲ್ಲ ಅಂದೆ, ನಾನು ನೋಡೆಲ್ಲ ಬಿಗ್ ಬಾಸ್ ಅನ್ಬಿಟ್ಟ. ಹೇಳಿ ಏನು, ಸಾಯಿ ಕುಮಾರ್ ಬೇಕಾ? ಸಾಯಿ ಕುಮಾರ್ ಅಲ್ಲ, ಸಹಾಯ ಕುಮಾರ್. ಅಂದ್ರೆ ಈ ಫೋನ್ ಮಾಡಿರೋದು ಯಾರಿಗೆ? ನನಗೆ. ನಿನ್ಗೆ? ಹೌದು. ನನ್ ಫೋನ್ಗೆ? ಕುಡಿ ಸರ್. ಹಲೋ ಹಲೋ ಸರ್, ನಮಸ್ಕಾರ. ನಮಸ್ತೆ, ಹೇಳಿ. ನಾನ್ ನಿನ್ ದೊಡ್ಡ ಅಭಿಮಾನಿ ಸಾ. ಥ್ಯಾಂಕ್ ಯು. ಆ ಮಗುಗ್ ₹1 ಚಾಕ್ಲೇಟ್ ಕೊಡ್ಸಿದ್ ವಿಡಿಯೋ ಐತಲ್ಲ ಸಾ, ಅದೊಂದು 50 ಸತಿ ನೋಡಿದೀನಿ ಸರ್. ಏನ್ರಿ ₹1 ಚಾಕ್ಲೇಟ್ಗೆ ₹2 ಖರ್ಚು ಮಾಡ್ಕೊಂಡ್ ಫೋನ್ ಮಾಡಿದ್ದೀರಾ? ನಿಮ್ಗೇನಾದ್ರೂ ಫೋನ್ ಮಾಡ್ಬೇಕು ಅನ್ಸಿದ್ರೆ ಈ ನಂಬರ್ಗೆ ಮಾಡಿ. ಹಾ ಸಾ. ಫೋನ್ ಎತ್ತಕ್ಕೆ ಅಂತಾನೆ ಒಬ್ಬನ್ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ. ಯಾವನ್ಲ ಕೆಲ್ಸಕ್ಕೆ ಇಟ್ಕೊಂಡಿರ್ತೀನಿ ನೀನು? ಸರಿ. ನನ್ ಫೋನ್ ನಂಬರ್ ಹಾಕಿ ಊರವ್ರಿಗೆಲ್ಲ ಕೊಟ್ಟಿದ್ದಿ ಅಂತ. ನನ್ ನಂಬರ್ ಕೊಟ್ಬಿಟ್ರೆ ಅಭಿಮಾನಿಗಳು ಹೊಡೆದಾಡ್ಕೊಂಡು ಫೋನ್ ಮಾಡ್ತಾರ ಸರ್. ನನಗ್ ಮಾಡ್ಬಿಟ್ಟು ಮುದ್ದಾಡ್ತಾ ಇದಾರ. ನಮ್ಮನೆ ಫಸ್ಟ್ ನನ್ ಸಿಮ್ ಚೇಂಜ್ ಮಾಡ್ಬೇಕು ನಾನು. ಹಲೋ, ಸಿಮ್ ಚೇಂಜ್ ಮಾಡಿದ್ಮೇಲೆ ಹೊಸ ನಂಬರ್ ಕೊಡಿ. ಯಾಕೆ? ಅಭಿಮಾನಿಗಳು ಕೊಡ್ಬೇಕ್ರಿ ನಾನು. ಹೊಡೆದಿ ನನ್ ಮೊಬೈಲ್ ನಿನ್ಗೆ ಯಾಕೆ ಕೊಟ್ಟಾರ? ಫುಡ್ ಆನ್ ಬಂದ, ಮೊಬೈಲ್ ತಗೋಬರೇ. ಆರ್ಡರ್ ನೋಡಿ. ಇಲ್ಲಿ ತಗೋ ನೀಟಾಗಿ ವಿಡಿಯೋ ಮಾಡು. ನಮಸ್ಕಾರ. ನಮಸ್ತೆ ಸರ್. ಏನ್ ನಿಮ್ಮ ಹೆಸರು? ಕಾರ್ತಿಕ್ ಅಂತ. ಓಹೋ, ಕಾರ್ತಿಕ್ ಅಂತ. ಏನ್ ಓದಿದ್ದೀರಾ? ಡಿಗ್ರಿ ಮಾಡಿದೀನಿ ಸರ್. ಅಯ್ಯೋ, ಡಿಗ್ರಿ ಮಾಡಿದ್ರು ಯಾಕೆ ಸರ್ ಈ ಕೆಲಸ ಮಾಡ್ತಾ ಇದೀರಾ? ಏನೋ ಹೊಟ್ಟೆಪಾಡು ಮಾಡ್ಬೇಕಲ್ವಾ ಸರ್? ಅಯ್ಯೋ, ಹೊಟ್ಟೆ ಪಡ್ಗೋಸ್ಕರ ಡಿಗ್ರಿ ಓದಿ ಏನೇನೋ ಕೆಲಸ ಮಾಡ್ತಾ ಇದಾರೆ. ಸರ್, ನಿಮ್ ಫುಡ್ ಇದು ನಮ್ಗಲ್ಲ ಸರ್, ಮತ್ತೆ ನಿಮಗೆ ತರ್ಸಿರೋದು. ದಿನ ಒಬ್ಬರಿಗೆ ಫುಡ್ ಆರ್ಡರ್ ಮಾಡ್ತೀನಿ, ಆಮೇಲೆ ಅವ್ರಿಗೆ ಕೊಟ್ಬಿಟ್ಟು ನಾನು ಸಮಾಜ ಸೇವೆ ಮಾಡ್ತೀನಿ ಸರ್. ಆಕ್ಚುಲಿ ಇದು ನನ್ನ ಯೂಟ್ಯೂಬ್ ಚಾನಲ್. ಇದ್ರಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಅಲ್ಲೊಂದು ಇದಾಕಿದ್ದೀನಿ ಸರ್, ಸ್ಕ್ಯಾನರ್. ಅದ್ರ ಬಗ್ಗೆ ಒಂಚೂರು ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರ. ಇವರ ಸಹಾಯ ಕುಮಾರ್ ಅಂತ, ನಿಮ್ಗೆಲ್ಲ ಗೊತ್ತಿಲ್ಲ? ಸ್ಕ್ಯಾನರ್ ಬಗ್ಗೆ ಹೇಳು. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ಕ್ಯಾನರ್ ಅಲ್ಲೊಂದು ಸ್ಕ್ಯಾನರ್ ಇದೆ ನೋಡಿ. ಅದಕ್ಕೆ ಸ್ಕ್ಯಾನರ್ ಅಲ್ಲ, ದುಡ್ಡು ಹಾಕಿ ಕೇಳು. ಸ್ಕ್ಯಾನ್ ಮಾಡಿ ಒಂದು ₹10 ದುಡ್ಡು ಹಾಕಿ. ಹೇಳುತ್ತೇನ್ರಿ ನಾನು ದುಡ್ಡು ಹಾಕಿ ನಿಮ್ಗೆ. ಏನ್ರಿ ಮಾತಾಡ್ತೀರಾ? ಕಟ್ ಮಾಡು. ಬಿಡೆ, ಹೋಗ್ತೀನಿ ನಾನು. ಬರ ಇಲ್ಲಿ. ಫುಡ್ ಕೊಟ್ಬಿಟ್ಟು ಹೋಗು. ಇದಕ್ಕೆ ಯಾವ ಸಾಂಗ್ ಆಗುದು? ತಂದಾನಿ ನಾನು ಸಾಂಗ್ನೇ ನನ್ ಮಕ್ಳು ಹಾಕಿ ಸಾಯಿಸ್ಬಿಟ್ಟವ್ರೆ. ಮತ್ತೆ? ಹುಟ್ಟೋ ಮಕ್ಕಳೆಲ್ಲ ತೂಗೋ ತೊಟ್ಟಿಲಲ್ಲಿ ನನ್ನನ್ನ ತಿಪ್ಪೆ ತೊಟ್ಟಿಗೆ ಅವನ್ನ ಝೂಮ್ ಮಾಡು. ಅಂದ್ರೆ ನೀನು ಶೂಟ್ ಡೈರೆಕ್ಟರ್, ಹೌದು. ಅವಳು ಮ್ಯೂಸಿಕ್ ಡೈರೆಕ್ಟರ್, ಹೌದು. ಅಂದಾಜು ಇದ್ರಲ್ಲಿ ಎಷ್ಟು ಸಂಪಾದನೆ ಮಾಡ್ಬೋದು ನೀವು? ಗೊಬ್ಬರಗಾಲ ಅವ್ರೆ, ಈ ವಿಡಿಯೋನ ಎಡಿಟ್ ಮಾಡ್ಬಿಟ್ಟು ಯೂಟ್ಯೂಬ್ ಬಿಟ್ಬಿಟ್ರೆ 5 ಮಿಲಿಯನ್ ವ್ಯೂಸ್ ಆಯ್ತದೆ. ಹಂಗೆ 5,000 ಜನ ಸಬ್ಸ್ಕ್ರೈಬ್ ಆಗ್ತಾರೆ. ಈ ಒಬ್ಬೊಬ್ರು ₹200 ಹಾಕಿದ್ರು 1 ಲಕ್ಷ ಕಲೆಕ್ಷನ್. ಇದ್ರ ಬದಲು ಗಂಡ ಹೆಂಡತಿ ಹೋಗಿ ದೇವಸ್ಥಾನ ಹತ್ರ ಭಿಕ್ಷೆ ಬೇಡ್ರೆ. ಏನವಲ್ಲ, ನನ್ ಭಿಕ್ಷೆ ಬೇಡ ಅನ್ನಕ್ಕೆ ಹಾಗಾದ್ರೆ ಹೊಡೆದ ಅಂದ್ರೆ ₹10 ಖರ್ಚು ಮಾಡ್ಬಿಟ್ಟು ಸಹಾಯ ಮಾಡೋ ನೀನು ನಿರಂಜನ. ಗೊತ್ತಾಯ್ತಾ ನಿಮ್ಗೆ? ನಿಮ್ ಜನ್ಮಕ್ಕೆ ಸಹಾಯ ಅಂದ್ರೆ ಇದಲ್ಲ ಕಣ್ರು, ಇದಲ್ಲ. ಹೇಳ್ತೀನಿ ಕೇಳ್ಕೊ, ಸಹಾಯ ಮಾಡಿದ್ರೆ ಒಂದು ಜೀವ ಉಳಿಯೋ ತರ ಇರ್ಬೇಕು. ಸಹಾಯ ಮಾಡಿದ್ರೆ ನೆಮ್ಮದಿ, ತೃಪ್ತಿ, ಖುಷಿ ಸಿಗ್ಬೇಕು. ಸಹಾಯ ಮಾಡಿದ್ರೆ ಅವನ್ಗೆ ಒಂದು ಬಾಳ ಸಿಗ್ಬೇಕಣೋ. ಅಲ್ಲ ಸರ್, ಒಂದು ಯೂಟ್ಯೂಬ್ ಲಿಂಕ್ ಕಳಿಸಿ ಕ್ಲಿಕ್ ಮಾಡಿ ಅಂತಿದ್ದವನ್ಗೆ ನನ್ನ ಹೃದಯನ ತೆರೆಸಿ ಕ್ಲಿಕ್ ಮಾಡ್ಬಿಟ್ರಲ್ಲ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅನ್ಬೇಕು. ಇನ್ನೊಂದ್ಸಲ ಏನಾರ ಸಹಾಯ ಮಾಡ್ತೀನಿ ಹಂಗೆ ಹಿಂಗೆ ಅಂತಂದ್ರೆ ಕಂಪ್ಲೇಂಟ್ ಕೊಟ್ಬಿಟ್ಟು ಕಿಕ್ ಮಾಡಿಸ್ಬಿಡ್ತೀನಿ ಮಕ್ಕಳ. ಇದಕ್ಕೆ ಯಾವ ಮ್ಯೂಸಿಕ್ ಹಾಕ್ಲಿರಿ? ಇದಕ್ಕೆ ಯಾಕೆ ಮ್ಯೂಸಿಕ್ ಹಾಕ್ತೀಯಾ? ಬೈದಿದ್ ಕಣ ಇದು. ಇಲ್ಲಿ ವಿಡಿಯೋ ಮಾಡ್ಕೊಂಡ ಲೋಪರ್ ನನ್ನ ಮಗ ಹಿಂಗೆಲ್ಲ ಬೈದ್ಬಿಟ್ಟೋದಲ್ಲ. ಆ ವಿಡಿಯೋ ಇಟ್ಕೊಳ್ಳೆ ಮಾಡ್ತೀನಿ ಈಗ ಅವನಿಗೆ. ಡೈಲಾಗ್ ಅಂತೂ ಇಲ್ಲ, ಟಿವಿನಾರ ಹಾಕೊಂಬುದ. ಅದು ಹೇಳ್ತಿರಲ್ವಾ ಅಂತ ಅನ್ಕೊಂಡೆ.
ಹೋದ್ ವಾರ ನಾನು ಟಿವಿಲಿ ಬರ್ಬೇಕು ಅಂದವಳು ಸ್ಟೇಜ್ ಪಕ್ಕದಲ್ಲಿ ಒಂದು ಟಿವಿ ಹಾಕಿಸ್ಕೊಂಡು ಇನ್ಸಲ್ಟ್ ಇಲ್ಲ ಫುಲ್ ಸಲ್ಟ್ ಹೇಳು. ಎಲ್ರಿಗೂ ನ್ಯೂಸ್ಗೆ ಸ್ವಾಗತ. ನಾನು ಇಲ್ಲಿದೆ ಆರ್ಟಿಸ್ಟ್. ಬ್ರೇಕಿಂಗ್ ನ್ಯೂಸ್. ಇಲ್ಲಿ ಪಕ್ಕದಲ್ಲಿರೋ ನಾಗರಬಾವಿ ಹಾಸ್ಪಿಟಲ್ ಅಲ್ಲಿ ಒಬ್ಬ ಪೇಷಂಟ್ಗೆ ಓ ನೆಗೆಟಿವ್ ಬ್ಲಡ್ ಬೇಕಾಗಿದೆಯಂತೆ. ಯಾರಿಗಾದ್ರೂ ಸಹಾಯ ಮಾಡೋ ದೊಡ್ಡ ಮನ್ಸಿದ್ದಲ್ಲಿ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ಸಂಪರ್ಕಿಸಿ. ಅಯ್ಯೋ ನನಗೆ ಸಹಾಯ ಮಾಡೋ ಆಸೆ ಇದೆ ಮೇಡಮ್. ಆದ್ರೆ ನಿಮ್ ಗಂಡ ಮೆಟ್ಟಲ್ ಹೊಡಿತೀನಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಎದುರಿಸ್ತವನೆ. ಅಶೋದ ಜೀವ ಉಳಿಬೇಕಲ್ಲ. ಜೀವ ಉಳಿಬೇಕಾ? ಜೀವ ಉಳಿಬೇಕು ತಾನೆ. ಮಾಡ್ತೀನಿ ಅವ್ನಿಗೆ. ಸರ್ ಇವ್ರೆ ಗೊಬ್ಬರಗಾಲ ಬಿಗ್ ಬಾಸ್ ಬನ್ನಿಲೆ. ಏನೋ ನಿಂದು ಏನ್ರಿ ಅಳ್ಳಾಡ್ಸ್ಬಿಟ್ಟು ಕುಡ್ತಿದ್ದೀರಾ? ರಕ್ತ ಕಮ್ಮಿ ಆಗದೆ ಅಂತ ಡಾಕ್ಟರ್ ಹೇಳಿದ್ರು. ಕುಡಿದ್ರೆ ಜಾಸ್ತಿ ಆದದಂತೆ ಹತ್ತಿ ಕುಡಿ ಕುಡಿ ಕುಡಿ. ಜಾಸ್ತಿ ಆಯ್ತಾ? ನಡೀಲಿ ಒಂದ್ಸಲ ಹಾಸ್ಪಿಟ್ಲ್ಗೆ ಹೋಗಿ ಬರೋ. ಯಾಕೆ? ಅಯ್ಯ ಒಬ್ಬನು ಬ್ಲಡ್ ಇಲ್ವಂತ ನಡೆಯಲೇ. ಬ್ಲಡ್ ಇಲ್ಲ ಅಂದ್ರೆ ನಾನೇ ಬ್ಲಡ್ ಕೊಡ್ಬೇಕು. ನೀನ್ ಯಾಕೆ ಬ್ಲಡ್ ಕೊಡ್ಬೇಕು? ಆಗ್ಲೇ ನಿಂತ್ಕಂತಿಲ್ಲ ಏನೋ ಮಸ್ತೆ. ಏನ್ ಮಸ್ತಪ್ಪ. ಸಹಾಯ ಮಾಡಿದ್ರೆ ಒಂದು ಜೀವ ಉಳಿಯೋ ತರ ಇರಬೇಕು. ಮತ್ತೆ ತಾನೇ ನಿಂದ ಯಾವ್ದು ಬ್ಲಡ್ ಗ್ರೂಪ್? ಬಿ ಪಾಸಿಟಿವ್. ಬಿ ಪಾಸಿಟಿವ್ ಓಕೆನಮ್ಮ. ಇಲ್ಲ ಓ ನೆಗೆಟಿವ್. ನೀನ್ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇದೀಯಾ? ನಾ ಬ್ಲಡ್ ಬ್ಯಾಂಕ್ ಅಲ್ಲಿ ಚೇಂಜ್ ಮಾಡ್ಕೊತೀನಿ. ಕುತ್ಕೊ ನೀನು ಆಪ್ ಮಾಡಿದ್ದೀವಿ. ಅವಳೇ ಬೇಡ ಅಂತೊಳಲ್ಲ. ಅದೇ ಹೇಳಲಿಕ್ಕೆ ಬಿಡುದಿಲ್ಲ ನೋಡಿ. ಏನಮ್ಮ ನೀನು? ಬ್ಲಡ್ ಕೊಡ್ರಿ. ಒಂದಾಯ್ತು ಹೋಗ ಮತ್ತೆ. ಇವನ್ ಕೈಲಿ ಬ್ಲಡ್ ಕೊಡ್ಸಿ ಒಬ್ಬನಿಗೆ ಸಹಾಯ ಮಾಡ್ಬಿಟ್ಟೆ. ಎಷ್ಟು ಒಳ್ಳೆ ಮನುಷ್ಯ ಇವನು. ಬಾರೋ ಅಂಬಲಿ ಗಂಜಿ. ಸೂಪರ್ ಸರ್ ಸೂಪರ್. ಬ್ಲಡ್ ಕೊಟ್ಟು ಖುಷಿ ಆಯ್ತಾ? ಖುಷಿ ಆಯ್ತಾ? ಖುಷಿ ಆಯ್ತು. ಏನ್ ತಗೋ ಕೊಡಕ್ಕೆ ಏನ್ ಬೇಕ್ರಿ ಬ್ಲಡ್ ಆಯ್ತು. ಬ್ಲಡ್ ಕಣಲೆ. ಅಲ್ಲ ಮೇಡಮ್, ಅಲ್ಲ ಹೋಗ್ಬೇಕಾದ್ರೆ ಒಂದ್ ಸ್ವಲ್ಪ ಶಕ್ತಿ ಆಗಿದ್ದೆ. ಈಗ ಯಾಕೋ ಒಂಚೂರು ನಿಶಕ್ತಿ ಆದಂಗ ಆಯ್ತಾ ಇದಲ್ಲ. ಎಷ್ಟು ಬಾಟ್ಲು ಬ್ಲಡ್ ಕೊಟ್ಟೆ? ಏನೋ ಒಂದ್ 20 ಲೀಟರ್ ತಗೊಂಡಿರ್ಬೇಕಪ್ಪ. ಇದೇನ್ ನೀರ್ ಬೂತೇನೋ. ಇದ್ರ ರೂಪಾಯಿ ಕಾಯಿನ ಕೊಟ್ಟು 20 ಲೀಟರ್ ನೀರ್ ಹೇಳ್ಕೊಂಡ ಬ್ಲಡ್ ಹೇಳ್ಕೊಳಕ್ಕೆ. ಅಲ್ಲ ಕಣಪ್ಪ, ಅವ್ರು ಹೇಳಿದ್ರು ಬ್ಲಡ್ ಇಲ್ಲ ಇವನ ಹತ್ರ ಅಂತ. ನಾನೇ ಒಂಚೂರು ಹಿಂಡ್ ಕಳಿ ಸರ್ ಅಂದ್ಬಿಟ್ಟು ಎಂಡ್ಕಂಡು ಕೊಡಕ್ಕೆ ಇದೇನ್ ಟೆಟ್ರಾ ಪ್ಯಾಕೇನಾ ಇತ್ತೋದ್ ನನ್ ಮಗ್ನೆ. ಅಲ್ಲಪ್ಪ ಒಂದ್ಸತಿ ಸಹಾಯ ಮಾಡ್ಬಿಟ್ಟೆ ಸುಸ್ತಾಗ್ಬಿಟ್ಟಲ್ಲ. ಆಗಲ್ಲ ಬಿಡು ನಿನ್ ಸಹಾಯ ಮಾಡಕ್ಕೆ. ಯಾರ್ಗೆ ಹೇಳ್ತಾ ಇದ್ದಿ? ನೀನು ನಿನ್ ಹೆಂಡತಿ ಹಂಗೆ ಸೇರು ಕಾಮೆಂಟ್ಸ್ ಭಿಕ್ಷೆ ಬೇಡ್ತಿರ್ಲ ಹಂಗೆ ಅನ್ಕಂಡ್ರ? ಒಂದು ಜೀವ ಉಳಿಸಿದೀನಿ ರಕ್ತ ಕೊಟ್ಟು. ನಾನು ಹೆಮ್ಮೆಯಿಂದನೇ ಬದುಕ್ತೀನಿ. ಹೋಗಲ್ಲ ಹೋಗಿ ಹೆಮ್ಮೆಯಿಂದನೇ ಬದುಕ ಹೋಗು. ಟಿವಿ ಹಾಕ್ಲಾ? ಟಿವಿ ಹಾಕೊಂಬದವೆ. ಹಾ. ವೀಕ್ಷಕರೇ, ನ್ಯೂಸ್ಗೆ ಸ್ವಾಗತ. ನೀವ್ ನೋಡ್ತಿದ್ರ ನಿಮ್ಮನಿದೆ ಟಿವಿ. ನಾನು ಇಲ್ಲಿದೆ ಆರ್ಟಿಸ್ಟ್. ಮುಖ್ಯಾಂಶಗಳು. ಇಲ್ಲಿ ಮುದ್ದೆಪಾಳ್ಯದಲ್ಲಿರುವ ಒಬ್ಬ ಪೇಷಂಟ್ಗೆ ಕಿಡ್ನಿ ಬೇಕಾಗಿತ್ತು. ಅಂತಿದ್ದೆ ಪೊಂಬಲಾಟಿ. ಹೇಳಮ್ಮ ಡೈಲಾಗ್ ಹೇಳಮ್ಮ. ಏನಂತ ಡೈಲಾಗ್ ಮುಗೀತು. ಮುಗೀತ ಅಲ್ಲಿ ಕೈಗೆ ಬರ್ಕಂತಿರ್ಬೇಕು ನೋಡು ಒಂಚೂರು. ಇದ್ದಿದ್ರೆ ಬರ್ಕೋತಿಲ್ಲ. ಇಲ್ಲ ನೀನ್ ಇಷ್ಟೊಂದು ಪೊಂಬಲ್ ಮಾಡ್ತಾ ಇದೆ ಅಂದ್ರೆ ಡೈಲಾಗ್ ಐತೆ ಪೊಂಬಲ್. ಶ್ರುತಿ ಮ್ಯಾಮ್, ನನ್ ಕಿಡ್ನಿ ಬೇಕು ಅಂದ್ರೆ ಇವ್ ನನ್ ಗಂಡನಿಂದ ಕಿತ್ಕೊಂಡ್ಬಿಡ್ತಾನೆ. ಇಲ್ಲ ಅಂದ್ರೆ ನಾನು ಫಂಬಲ್ ಅಂತ ಅವಮಾನ ಮಾಡ್ತಾನೆ. ನನ್ ಗಂಡನ್ ಕಿಡ್ನಿ ಹೋದ್ರೂ ಪರವಾಗಿಲ್ಲ, ನಾನ್ ಮಾತ್ರ ಅವಮಾನ ಅನ್ಭವಿಸಲ್ಲ. ಅದಕ್ಕೆ ಅವ್ನ್ ಕಿಡ್ನಿ ಬೇಕಿದೆ. ಯಾರ್ದು? ನನ್ ಗಂಡಂದು. ಓಕೆ. ತಗ್ಲಕ್ಸ್ಬಿಟ್ಟೆ. ಇವನೇ ಬೈಲೆ. ಏನು ಏನು ಏನ್ ರಕ್ತ ಕೊಡ್ಬೇಕಾ? ಜೀವ ಉಳಿಸ್ಬೇಕು ಹೇಳಲೆ. ನಿನ್ಗೆ ಯಾವಂದ ಬೇಕು ಬ್ಲಡ್? ಲೇ ಮತ್ತೆ ಇನ್ನೇನ್ ಬೇಕು ಹೇಳಲೆ? ಕಿಡ್ನಿ ಬೇಕಂತೆ. ಇದೇನ್ ಹೋಟ್ಲಲ್ಲಿ ಸಿಗೋ ಚಟ್ನಿನೋ ಕಿಟ್ಟಿಕೊಂಡ ನಾಯಿ? ನಾನೇನು ನಂತರ ಏನ್ ನೀನು ಕಮೆಂಟ್ ಶೇರ್ಗೋಸ್ಕರ ಸಹಾಯ ಮಾಡ್ತಾ ಇದೀಯಪ್ಪ. ಏನ್ ಬೊಗಳ್ತಾ ನೀನ್ ಆಗ್ಲೇ? ಏನ್ ಬಗಳ್ತಾನೆ? ಸಹಾಯ ಮಾಡಿದ್ರೆ ಒಂದು ಜೀವ ಉಳಿಯೋ ತರ ಇರಬೇಕು. ನಾನ್ ಕಿಟ್ಟಿ ಕೊಡ ಕಣಲೆ. ಯಾಕೋ ಕೊಡ? ಕೊಡಕಿಲ್ಲ, ನಂದು ಅವು ನಾನೇ ಕೊಡ್ಲೆ. ಆಗದು ವಾಡ್ದ ಅಂತಂದ್ರೆ ಮಗನೇ ಕೊಡ್ತೀನಿ ಅಂತ ಅವಾಗ್ಲೇ ಹೇಳಿದ್ಯಾ? ಕಲಿಯುಗದ ಕರ್ಣ ಅಂತಂದ್ರೆ ನಮ್ಮ ಅಂಬರೀಷಣ್ಣ, ಈ ಸ್ಟೇಜಿನ ಕರ್ಣ ಅಂತಂದ್ರೆ ನಮ್ ಗೊಬ್ರಣ್ಣ. ಅಯ್ಯೋ ಅವನನ್ನ ಕರ್ಕೊಂಡು ಹೋದ ನಾನು. ಜೈ ಜಗದೀಶಣ್ಣ. ಸೂಪರ್. ಅಪ್ಪ 2 ಕಿಡ್ನಿ ಕೊಡಿಸ್ಬಿಟ್ಟು ಅವಯ್ಯನ್ನ ಉಳಿಸ್ಬಿಟ್ಟಲ್ಲ ನಾನು. ಇವನೇ ಬಾರೋ. ಅಯ್ಯೋ ಒಂದ್ ಕಣ್ಣೆ ಕಾಣಿಸ್ತಾ ಇಲ್ವಲ್ಲ. ಇದೇನದು? ಕಿಡ್ನಿ ಕೂಡ ಕರ್ಕೋಗಿ ಕಣ್ಣೆ ಕೊಡ್ಸ್ಬಿಟ್ಟಿದ್ವಿ. ಒಂದ ಪಕ್ಕದ ಬೆಡ್ ಚಂದ್ರಣ್ಣ ನನ್ಗೊಂದ್ 2 ದಿನ ಕಣ್ಣ ಬಾಡಿಗೆ ಕೊಡು ಅಂತಂದ ಒಂದ್ ಕಿತ್ ಕೊಟ್ಟಿದ್ದೆ. ಆಮೇಲೆ ಕೊಡ್ತಾನೆ ಬಿಡು.
ಮರದಲ್ಲಿ ಹೆಣ್ಣು ಕಿತ್ಕೊಟ್ಟಂಗೆ ಕಣ್ ಕಿತ್ಕೊಟ್ಟಿನಿ ಅಂತ ಇದೆಯಲ್ಲ ನಾಯಿ. ಇದನ್ನ ಆಟೋ ರುಕ್ಸೇನೋ ಅವನಿಗೆ ಬಾಡಿಗೆ ಬಿಡಕ್ಕೆ. ಸರ್ ನಾನು ಜೀವ ಉಳಿಸ್ಬೇಕು ಅಂತ ಹೇಳಿದೆ ಸರ್. ನನ್ನ ಜೀವ ತೆಗ್ದು ಒಂದು ಜೀವ ಉಳಿಸು ಅಂತ ಹೇಳಿದ್ದಲ್ಲ ಕಣ್ರು. ವೀಕ್ಷಕರೇ, ಒಂದು ಸಿಹಿ ಸುದ್ದಿ. ಕಿಡ್ನಿ ಕೊಟ್ಟಿರೋ ವ್ಯಕ್ತಿ ಇವಾಗ ಬಚಾವಾಗಿದ್ದಾನೆ. ಅದು ಅವನಿಗೆ ಮೆದುಳು ಬೇಕಂತೆ. ಸರ್ ಅದು ಟುಡುಳ್ ಅಲ್ಲ, ಮಿದುಳ್ ಅಂತೆ ಸರ್. ಹಂಗಾದ್ರೆ ಇಲ್ಲಿ ಏನೇನ್ ಬೇಕೆಲ್ಲ ಕಿತ್ಕೊಳಕ್ ಇನ್ಫಾರ್ಮೇಶನ್ ಕೊಡ್ತಿರೋದು ಯಾರು? ನೀನ್ ಹೇಳ್ತಿ ನನ್ನ ಹೆಂಡ್ತಿ. ನಿನ್ ಬಾಯಿಗೆ ಮುಣ್ಣಾಕುರೆ ನೀನ್ ಕಿತ್ತಿಯ ಮಾಡು. ಮಾಡ್ತಿ ಸಾಕ್ಬಿಡ್ತೀನಿ. ಅವ್ನು ನೀನ್ ಹೇಳ್ದಂಗೆಲ್ಲ ಕಿತ್ತಿ ಕೊಡ್ತಾವ್ನೆ. ಕಡಿ ಮನೆಗೆ ಕೆಲ್ಸ ರಿಸೆಕ್ಷನ್ ಮಾಡು. ರಿಸೆಕ್ಟ್ ಏನಾ ರಿಸೈನ್ ಮಾಡಿಸ್ಬಿಟ್ಟು ಕರ್ಕೊಂತ ಇದೆಯಾ? Yes. ಅಲ್ಲ ಕಣ್ಲಾ, ಈಗ ಅವಳು ನ್ಯೂಸ್ ಓದಕ್ ಬಿಡಲ್ಲ ನೀನು. ಓಡಾಲ ಕಣಲೆ. ಏಯ್ ಹೆಂಗ್ ನಿನ್ನ ಹತ್ರ ಏನೇನ್ ಕಿತ್ಕೋಬೇಕು ಅಂತ ನನಗೆ ಗೊತ್ತು ಕಣ. ಇನ್ನೇನಿದ್ದದು ನಂತ ಕಿತ್ಕೊಳಕ್ಕೆ ಎಲ್ಲ ಕಿತ್ತಿ ಕೊಟ್ಟಿದ್ಯಲ್ಲ. ಏನಾಯ್ತು ದೊರೆ? ಡಾಕ್ಟ್ರು ಇನ್ನೊಂದ್ 2 ದಿನ ನಿಗರ್ಕೊಂಡ್ಬಿಡ್ತೀಯ ಅಂತ ಹೇಳವ್ರೆ. ತಾಯದ್ದು ಖುಷಿಯಾಗಿ ಹೇಳ್ತಾ ಇದ್ಯಾ. ನಿನ್ ಕೊನೆ ಆಸೆ ಏನಪ್ಪ? ಸಿನಿಮಾ ನೋಡ್ಬೇಕು ಸಾ. ಹೋಗ್ ನೋಡ್ಕೊ ಬರೋ, ನಮ್ಮ ವೇದ ಸಿನಿಮಾ ನಾನು ಮಾಡಿದೀನಿ. ನನ್ನ ಹೆಂಡತಿ ಜೊತೆ ನೋಡ್ಬೇಕು. ಹೆಂಡ್ತಿನ ಕರ್ಕೊ ಹೋಗು. ಮದ್ವೆನೇ ಆಗಿಲ್ವಲ್ಲ? ಅಯ್ಯೋ ಮದುವೆ ಆಗಿಲ್ಲ, ಆದ್ರೂ ನೀ ಸಿನಿಮಾ ನೋಡ್ಬೇಕು. ಅದ್ ಕೊನೆ ಆಸೆ. ಏನ್ ಮಾಡಕತ್ತದೆ ಇವನೇ ಬರಲಿ. ಏನು ಏನ್ ಹೇಳಲೆ? ಇನ್ನೇನ್ ಕಿತ್ಕೊಳ್ಳಲೆ? ಅವನು ನಾಳೆ ಸೊತ್ತೋಯ್ತಾ ಇದ್ದಾನೆ. ಅವನು ಅತ್ ನಾನೇನ್ ಮಾಡೇನೆ? ಅವ್ನ್ ಸಿನಿಮಾ ನೋಡ್ಬೇಕಂತೆ. ಕರ್ಕೋಗ್ ತೋರ್ಸು. ಅಲ್ಲ ಅವ್ನ ಹೆಂಡತಿ ಜೊತೆ ಹೋಗ್ಬೇಕಂತೆ. ಅವ್ನ ಹೆಂಡತಿ ಜೊತೆ ತಾನೆ ನೋಡ್ಲಿ ಕಳ್ಸು. ಅಂತಿಲ್ಲಪ್ಪ, ಅವ್ನಿಗೆ ಮದುವೆ ಆಗಿಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ಪ್ರಿಯಗಳಲ್ಲಿ ನೀನ್ ಹೆಂಡತಿ ಕಳ್ಸೋ ಚೂರೊತ್ತಿಗೆ. ನನ್ನ ಹೆಂಡತಿ ಯಾಕೋ ಅವನ ಜೊತೆ ಕಳ್ಸಾನೆ? ಬೇಕಾದ್ರೆ ನಿನ್ನ ಹೆಂಡತಿ ಡೈಲಾಗ್ ಇಲ್ದ ನಿಂತೊಳ್ ನೋಡಿ ಕ್ಯಾಮ್ರಾ ಇಟ್ಕೊಂಡು ಕಳ್ಸು ಅವಳನ್ನ. ಯಾಕೋ ಕಳಿಸ್ಲಿ? ನಾನ್ ಕಳ್ಸಿದ್ರೆ ಸೇರು ಕಮೆಂಟ್ ಅಂತ ಹೇಳ್ತೀಯಾ? ನೀ ಏನಂತ ತಗೊಳ್ತೀಯ? ನಾನೇನ ತಪ್ಪಾಗ್ಲಿದ್ದೀನಿ ಹೇಳಲೆ. ಆಕೆ ಸಹಾಯ ಮಾಡಿದ್ರೆ ನಿಮ್ದಿ ತೃಪ್ತಿ ಖುಷಿ ಸಿಗ್ಬೇಕು. ಎಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡ ಒಮ್ಮೆ ಕಳ್ಸಿ ಸರ್ ಹೆಂಡತಿನ, ಒಮ್ಮೆ ಕಳ್ಸಿ. ನಿನ್ ಗಂಡು ಪಕ್ಕ ಬೆಚ್ಚಿಗೆ ಮೊಬೈಲ್ ಇಟ್ಕೊಂಡು ನಿಂತ್ಕೋ. ನಾನು ಅವ್ನ ಥಿಯೇಟರ್ ನನ್ನ ಹೆಂಡತಿ ಪಕ್ಕ ಕುತ್ಕೊಂಡು ಮಾಡ್ಲ ಅವನು. ಏನೇ ಮಾಡ್ತಿದ್ದೀರಾ? ಮೇಡಮ್ ಅವನು ಸಿನಿಮಾ ನೋಡ್ಬೇಕಂತೆ. ಅದಕ್ಕೆ ನಾನೇನ್ ಮಾಡ್ಲಿ? ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ದವ್ನು ಯಾರು? ಅವನು ಅವನ್ನ ಕಳ್ಸಕತ್ತದ ಅವನ ಜೊತೆಗೆ. ಆಗಲ್ಲ. ಯಾರು ಹೋಗ್ಬೇಕು? ಓ ನಾನೇ ಹೋಗ್ಬೇಕಲ್ವಾ? ಅವ್ನು ಹೇಳಕ್ ಮುಂಚೆ ನೀನೇ ಕಮಿಟ್ ಆಗಿ ಹೋಯ್ತಾ ಇದೆಯಲ್ಲ. ಈ ಒಂದು ಸಹಾಯದ ಕತೆ ಅಸಹಾಯಕರಾಗಿ ನಮ್ಮ ಜಡ್ಜಸ್ ಕೂಡ ನೋಡಿದರೆ. ಶ್ರುತಿ ಮೇಡಮ್, ಏನಿಸ್ತು ಈ ಅಸಹಾಯಕತೆ ಬಗ್ಗೆ? ಇಲ್ಲ, ಸಹಾಯ ಮಾಡಕ್ ಹೋಗಿ ಇಷ್ಟೊಂದು ಎಡವಟ್ ಮಾಡ್ಕತ್ತಾರಲ್ಲ ಇವರೆಲ್ಲ. ಗೊಬ್ಬರ ಏನೋ ನಿನ್ ಮ್ಯಾನರಿಸಮು ಯಪ್ಪ, ಎಲ್ಲ ಒಬ್ರಿಗಿಂತ ಒಬ್ರು ಮಿಮಿಕ್ರಿ ಆರ್ಟಿಸ್ಟ್ಗಳಾಗ್ಬಿಟ್ರಲ್ಲಪ್ಪ. ಅವ್ನ್ ಜಗಪ್ಪ ಬರ್ತಾನೆ ಸಾಯಿ ಕುಮಾರ್ ತರ ಮಾಡ್ತಾನೆ, ನೀನ್ ಬತ್ತಿಯ ಈಗ ಚಂದ್ರಪ್ರಭನ್ ತರ ಸ್ಟಾರ್ಟ್ ಮಾಡ್ಬಿಡಿದ್ಯಲ್ಲೋ. ಸಖತ್ ಕಣೋದು. ಏನ್ ಗೊತ್ತಾ, ನನಗೆ ಒಂದು ಇಂಟ್ರೆಸ್ಟ್ ಅನಿಸ್ತಾ ಇರೋದು, ಎಲ್ಲಾ ಸ್ಕಿಟ್ಗಳಲ್ಲೂ ಕಳೆದ ಸೀಸನ್ ಆಗಿರ್ಲಿ ಈ ಸೀಸನ್ ಆಗಿರ್ಲಿ ನನಗೆ ಅವಕಾಶನೇ ಕೊಡಲ್ಲ, ನನಗೆ ಡೈಲಾಗೇ ಇಲ್ಲ ಅಂತಾರೆ. ನೀವೇ ಇವತ್ತು ಎಲ್ಲಾರನ್ನೂ ಇಮಿಟೇಟ್ ಮಾಡಿ ತೋರಿಸ್ತಾಳೆ. ಮ್ಯಾಮ್ ಆಯ್ತು ಮಾಡ್ತೀನಿ. ಏನಪ್ಪ, ನಮ್ ಚಂದ್ರಪ್ರಭಾ ಲಾಸ್ಟ್ ಟೈಮ್ ಒಂದು ಸ್ಕಿಟ್ ಮಾಡಿದ್ನಲ್ಲ, ಟ್ರೈ ಮಾಡ್ತೀನಿ, ಯಾರು ಬೈಬೇಡಿ. ಪಾಪ 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 ತಗೋ ಪಾಪ ಟೆಡಿ ಬೇರ್, ಪಾಪ ನನಗೆ ಬೇಕು ಟೆಡಿ ಬೇರ್, ಪಾಪ ಪಾಪ ಪಾಪ. ಚಂದ್ರಪ್ರಭಾ ಎಷ್ಟ ಮಾರ್ಕ್ಸ್ ಕೊಡ್ತೀಯಾ? ಮೇಡಮ್ 100ಕ್ಕೆ 110. 100 ಮಾರ್ಕ್ಸ್ಗೆ 110. 110 ಮೇಡಮ್. ನೀವಿ ನೆಕ್ಸ್ಟ್ ಸುಸು. ಹಿಂಗ್ ಬರ್ಲ ಹಂಗ್ ಬರ್ಲ ಹೆಂಗೆಂಗೋ ಬರ್ಲ. ಸೂಪರ್ ಹೊಡೆದಿವಿ, ಶಬಾಷ್. ಆಮೇಲೆ ನೆಕ್ಸ್ಟ್ ಯಾರು ನೀವಿ? ಜಗಪ್ಪ ಮಾಡಿ ನೀವಿ. ಕಾಣಿಸುವ 3 ಸಿಂಹಗಳು, ಕಾಣಿಸ್ತೀರೋ 4 ಸಿಂಹನವೇ, ಅದು ಈ ಪೊಲೀಸ್. ಅಲ್ಲಮ್ಮ, ಅದು ಇಷ್ಟುದ್ದ ಇದೆ, ಕಾಣಿಸ್ತಾ ಇರೋದು ಡೈರೆಕ್ಟ್ ಮ್ಯಾಟ್ರ್ ಬಂದ್ಬಿಟ್ಟು. ಯಾವಾಗ್ಲೂ ಪೊಲೀಸ್ ಸ್ಕಿಟ್ ಮಾಡ್ತೀನಿ ಅಂತ ಅನ್ಸ್ತಿದ್ರೆ ತಾನೆ, ಅದಕ್ಕೆ ಇವಾಗ ಕಿಶೋರ್ ಅವ್ರ ವಾಯ್ಸ್ ಮಾಡ್ತೀನಿ. ಇದೆಲ್ಲ ಬೇಕೇನ್ರು ನಿಮಗೆ? ಇದೆಲ್ಲ ಬೇಕೇನು ನಿಮ್ಗೆ? ನಿಮ್ಮ ಆಡಂಬರ ಆಚರಣೆಗಳನ್ನೆಲ್ಲ ಬಂದ್ ಮಾಡ್ಬಿಡ್ತೀನಿ. ನಿಮ್ಮ ಆಡಂಬರ ಆಚರಣೆಗಳೆಲ್ಲ ಬಂದ್ ಮಾಡ್ಬಿಡ್ತೀನಿ. ಎಲ್ಲ ಬಂದಾಗ ಹೋಗತ್ತಲ್ಲ ನನ್ಗೆ. ನಿವಿ, ಎಸ್ ಮ್ಯಾಮ್. ನಾವೇನ್ ಕೇಳಿದ್ರು ಅದಕ್ಕೊಂದು ಆಕ್ಟ್ ಮಾಡ್ತೀಯಲ್ಲ,
ನಿನ್ಗಿರೋ ಇಂಟ್ರೆಸ್ಟ್ ಇದೆಯಲ್ಲ, ಪ್ರೀತಿ ಇದೆಯಲ್ಲ, ಅದಕ್ಕೊಂದು ಚಪ್ಪಾಳೆ ಬರ್ಲೇಬೇಕು. ಥ್ಯಾಂಕ್ ಯು ಮ್ಯಾಮ್. ವೆರಿ ನೈಸ್, ಥ್ಯಾಂಕ್ ಯು ವೆರಿ ಮಚ್. ಸಾಧು ಮಗ ರಾಜ್. ಗೊಬ್ಬರ ಸರ್ ಮಧ್ಯದಲ್ಲಿ ಎಲ್ಲ ಅನ್ಕೊಂಡು ಟೆಟ್ರಾ ಪ್ಯಾಕ್ ಅಂತ ಒಂದು ಡೈಲಾಗ್ ಹೇಳಿದೆ. ಎಂತ ಜಾಣಕಿ ಹುಡಿ ಇರ್ಬೋದು, ಎಂತ ಜಾಣಕಿ ಹುಡಿ ಇರ್ಬೋದು. ಹೆಂಗ ಹಂಗಂದ್ರೆ ಏನು ಗೊಬ್ಬರ ಸರ್ ಇದು ಮ್ಯಾಂಗೋ ಜ್ಯೂಸ್ ಟೆಟ್ರಿ ಪ್ಯಾಕ್ ಬರುತ್ತೆ ಸರ್. ರೂಪಾಯಿ ಒಂದೇ ಸಲ ಇಲ್ಲ ಸರ್, ನೀರು ಹಾಕಿಲ್ವಲ್ಲ ಈಗ ನೀನು. ಅದೇ ಹಿಂಗೆ ಆಗ್ತಾ ಇದ್ರೆ ಇವಾಗ ಬರೀ ಕಿಡ್ನಿ ಹೋಗಿದೆ, ನೆಕ್ಸ್ಟ್ ಬೋಟಿ ಕಲೀಜ ಎಲ್ಲ ಹೋಗುತ್ತೆ. ಹಂಗೋಗಂಗಿದ್ರೆ ಈ ಎಪಿಸೋಡ್ ಕರೆಕ್ಟ್ ಆಗಿದೆ. ಕಿಡ್ನಿನೂ ಹೋಗುತ್ತೆ, ಲಿವರು ಹೋಗುತ್ತೆ. ಜಂಗಪ್ಪ ಏನೋ ನಮ್ಮ ದೀಪಿಕಾ ಮೇಡಮ್ಗೆ ಒಂದು ಡೈಲಾಗ್ ಹೇಳ್ದಂಗಿತ್ತು. ಬಾರೆ ನನ್ನ ಬಾಂಗಡೆ ಮೀನು ಅವ್ರು ನೋಡಿದ್ರೆ ಬಾಂಗಡೆ ತರ ಕಾಣ್ತೀರೇನು? ಭೂತೇನ ಸರ್? ಅಂದ್ರೆ ಬಾಂಗಡೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾರೆ ಎಲ್ರು. ಕೆಲವರು ಬಾಂಗಡೆ ತಿನ್ನಲ್ಲ, ಆದ್ರೆ ಅವ್ರನ್ನ ನೋಡೋ ನನ್ಗೊಂಥರ ಡಾಲ್ಫಿನ್ ನೋಡ್ದಂಗೆ ಅನಿಸ್ತು. ಗೋಲ್ಡ್ ಫಿಶ್ ಅನ್ನಿಸ್ತಾ ಇದೆ, ಸಿಲ್ವರ್ ಫಿಶ್ ಅನ್ನಿಸ್ತಾ ಇದೆ. ಒಟ್ಟಾರೆ ಅವ್ರದ್ದು ಕಿಡ್ನಿ ಲಿವರ್ ಎಲ್ಲ ಕಿತ್ಕೊಂಡಿದ್ದು ನ್ಯಾಚುರಲ್ ಆಗಿತ್ತು. ಅದು ಸಹಾಯ ಕುಮಾರ್ ಅಂತ ಹೆಸರಿಟ್ಕೊಂಡು ಜಗಪ್ಪ, ನಾಳೆ ನಿನ್ನ ಸಿನಿಮಾ, ಹೌದು ಅಂದ್ರೆ ನೀನು ಆಕ್ಟ್ ಮಾಡಿರೋ ಸಿನಿಮಾ ಹೌದು ಸರ್. ವೇದ ಫಸ್ಟ್ ಟೈಮ್ ಕಲರ್ಸ್ ಕನ್ನಡ ವಾಹಿನಿಲಿ ಸಂಜೆ 7 ಗಂಟೆಗೆ ಬರ್ತಾ ಇದೆ. ನೋಡಕ್ ನೀನ್ ರೆಡಿ ಅಲ್ಲ? ನಾನ್ ರೆಡಿ ಅಣ್ಣ. ಎಸ್. ಹೆಂಗಿತ್ತು ಆಕ್ಚುಲಿ ಎಕ್ಸ್ಪೀರಿಯನ್ಸ್? ಹೆಂಗಿತ್ತು ಹಿಂಗೆ ಶೂಟಿಂಗ್ ಶಿವಣ್ಣನ್ ಜೊತೆ? ಆಕ್ಚುಲಿ ತುಂಬಾ ಚೆನ್ನಾಗಿತ್ತಣ್ಣ. ಫಸ್ಟ್ ಟೈಮು ದೊಡ್ಡ ಕಲಾವಿದರ ಜೊತೆ ನಮ್ಗೆ ಆಕ್ಟ್ ಮಾಡೋ ಚಾನ್ಸ್ ಸಿಕ್ಕಿತ್ತು. ದೊಡ್ಡ ಪ್ರೊಡಕ್ಷನ್, ಅದು 125ನೇ ಸಿನಿಮಾ, ಫಸ್ಟ್ ಪ್ರೊಡಕ್ಷನ್ ಅವ್ರದ್ದು. ಫಸ್ಟ್ ದಿನ ಸೆಟ್ಗೆ ಹೋಗಕ್ಕೆ ಫುಲ್ ಭಯ. ಅವಾಗ ನಾನು ಹರ್ಷ ಮಾಸ್ಟರ್ಗೆ ಹೇಳ್ದೆ, ಥ್ಯಾಂಕ್ಸ್ ಹೇಳ್ಬೇಕು ಹರ್ಷ ಮಾಸ್ಟರ್ಗೆ. ಒಂದು ದಿನ ಸೆಟ್ಟಿಗೆ ಕರ್ಸ್ಕೊಂಡು ಏನ್ ಶೂಟಿಂಗ್ ಏನ್ ಬೇಡ, ಬರೀ ನೋಡ್ತಾ ಇರು, ಇಲ್ಲೆಲ್ಲ ನೋಡ್ಕೊಂಡಿರು ಅಂತ ಹೇಳಿದ್ರು. 3 ದಿನ ಶೂಟ್ ಆದ್ಮೇಲೆ ಒಂದು ಮಚ್ಚಸಿಯ ಸೀನು ಟ್ರೈಲರ್ ಕಟ್ಟಲ್ಲೂ ಇದೆ. ಅದು ಆ ಮಚ್ಚಸಿಯ ಸೀನ್ ಆದ ಮೇಲಿಂದ ಇಲ್ಲ ಈ ಕ್ಯಾರೆಕ್ಟರ್ ಬಿಲ್ಡ್ ಮಾಡೋಣ, ಯಾವಾಗ್ಲೂ ಇದು ಶಿವಣ್ಣನ ಜೊತೆನೇ ಇರ್ಲಿ ಅಂತ ಅಂದ್ಬಿಟ್ಟು ಶಿವಣ್ಣನೇ ಹೇಳಿ ಅದೊಂದು ಸ್ವಲ್ಪ ಕ್ಯಾರೆಕ್ಟರ್ ಡೆವಲಪ್ ಮಾಡ್ತಿದ್ರು. ನಾವೆಲ್ಲ ಇಲ್ಲ ಎಂಜಾಯ್ ಮಾಡ್ತಾ ಇದ್ರೆ ಒಬ್ರು ಮಾತ್ರ ತುಂಬಾ ಸೈಲೆಂಟ್ ಆಗಿ ನಿಂತಿದ್ದಾರೆ. ಅದ್ಯಾರು? ನೀವಿ. ಯಾಕೆ ಇಷ್ಟು ಡಲ್ ಆಗಿದ್ಯಾ ನೀವಿ? ಅದೇನ್ ಗೊತ್ತಾ, ಆಫ್ ಸ್ಟೇಜು ಎಷ್ಟು ಬೇಜಾರಾಗತ್ ಗೊತ್ತಾ, ಕೂತಿರ್ಬೇಕಿದ್ರೆ ಅಯ್ಯೋ ನಂಗೆ ಡೈಲಾಗ್ ಇಲ್ಲ, ಬಂದು ಪ್ರಾಕ್ಟೀಸ್ ಮಾಡ್ಬೇಕು. ನಂಗೆ ಸ್ಕಿಟ್ ಮಾಡಕ್ ಏನ್ ಆಕ್ಟ್ ಮಾಡ್ತಾ ಇದೀಯಾ, ಅಳ್ತಾ ಇದೀಯಾ? ಎಷ್ಟು ವಾರದಿಂದ ಕೇಳ್ತಾನೆ ಇದೀನಿ ಸ್ಕ್ರಿಪ್ಟ್ ಬೇಕು ಅಂತ, ಒಂದು ಹೋಗ್ಲಿ ಪಾಪ ಅಂತಾನು ಕೊಡ್ತಾ ಇಲ್ಲ. ಅದಕ್ಕೆ ಬೇಜಾರಾಗ್ತಿದೆ. ಇವ್ರ ಪರವಾಗಿ ನಾನು ನಿಂತು ರೀಲ್ ಮಾಡ್ಕೊಂಡ್ ನ್ಯಾಯ ಕೊಡಿಸ್ತೀನಿ. ನೀವಿ ಏನು ನಿನಗೇನ್ ಡೈಲಾಗ್ಸ್ ಇಲ್ಲ ಅಂತ ತಾನೇ ಬೇಜಾರು? ಹೌದು. ನಾನ್ ಖುದ್ದಾಗಿ ಇವಾಗ್ಲೇ ಬರ್ಕೊಡ್ತೀನಿ, ನೀನು ಕಲ್ತ್ಕೋತೀನಿ. ಓಕೆ ಅಟ್ಟಮ್ಮ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಇದನ್ನ ಹೇಳಿ ಅಂತಮ್ಮ, ಇಲ್ಲಿ ಯಾರು ಹೀರೋನ ಹುಟ್ಟಾಕಕ್ಕಾಗಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ನಿವೇದಿತ, ನಮ್ಮ ರಕ್ತ ಕಣ್ಣೀರ್ ಸಿನಿಮಾದಲ್ಲಿ ಮುತ್ತಿಂದು ಒಂದು ಸೀನ್ ಇದೆ. ಆ ಡ್ರೆಸ್ ಅಲ್ಲಿ ಉಪೇಂದ್ರ ಅವ್ರ ಕೈ ನಂಗೆ ಹಿಡ್ಕೊಂಡು ಮುತ್ತು ಡ್ರೆಸ್ ಅಲ್ಲಿ ಹಂಗೆ ಬರ್ತಾಳೆ ಹೀರೋಯಿನ್. ಬಂದು ಕೇಳಿದಾಗ ಇವನ್ ಡೈಲಾಗ್ ಹೇಳ್ತಾನೆ, ಯಾವುದು ಕೊಂಡಿ ಎಂಬುದು ಕನಕನ ಕಿಂಡಿ ಎಲ್ಲ, ಅದನ್ನಷ್ಟು ನೀವು ರೀಲ್ ಮಾಡ್ಕೊಂಬಂದು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹೇಳ್ಬೇಕು. ನೀವ್ ಇಂಡಿಯನ್ಸ್ ಇಷ್ಟು ರಾತ್ರಿ ಎಲ್ಲ ಅವಳು ಇವನ್ ಜೊತೆ ಏನ್ ಮಾಡ್ತಾಳೆ, ಇವನು ಅವಳ ಜೊತೆ ಏನ್ ಮಾಡ್ತಾಳೆ, ರಾತ್ರಿ ಎಲ್ಲ ಅವ್ನು ಇವಳ ಜೊತೆ ಏನ್ ಮಾಡ್ತಾನೆ, ಇವಳು ಅವನ ಜೊತೆ ಏನ್ ಮಾಡ್ತಾನೆ ಅಂತ ಅಮೂಲ್ಯವಾದ ರಾತ್ರಿಗಳನ್ನ ಹಾಳು ಮಾಡ್ಕೋತೀರಾ, ಅಂತ ಅಮೂಲ್ಯವಾದ ರಾತ್ರಿನೆಲ್ಲ ಹಾಳು ಮಾಡ್ಕೋತೀರಾ, ಅಂತ ಅಂದವಾದ ಹೆಣ್ಣನ್ನು ನೋಡಿದ್ರೆ ನಿಮ್ಗೆಲ್ಲ ಹೊಟ್ಟೆ ಉರಿ ಜಲಸಿ, ಅಂತ ಅಂದವಾದ ಹೆಣ್ಣಿನೆಲ್ಲ ನೋಡಿ ನಿಮ್ಗೆ ಹೊಟ್ಟೆ ಉರಿ ಜಲಸಿ. ವೆರಿ ಗುಡ್, ಕಮ್ ಆನ್. ಇಂಥವ್ರ ಮಧ್ಯೆ ನಾ ಇರಕ್ ಇಷ್ಟ ಪಡೋದ ಬಾಲು. ಐ ಡೋಂಟ್ ಲೈಕ್ ಇಟ್. ಇಂಥವ್ರ ಮಧ್ಯೆ ನಂಗೆ ಇರಕ್ ಇಷ್ಟ ಇಲ್ಲ ಬಾಲು. ಐ ಡೋಂಟ್ ಲೈಕ್ ಇಟ್. ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕ ಬದನೆಕಾಯಿ ಕಣೋ. ಒಟ್ಟಲ್ಲಿ ನೀವಿ ನಾನು ಹೇಳ್ತೀನಿ ಕೇಳು, ಸಾಧು ಸರ್ ಹೇಳಿರುವಂತ ಚಾಲೆಂಜ್ ತಗೋ. ಎಸ್ ಸರ್, ನೀವ್ ನೋಡಿ ಸರ್, ನನ್ನ ಚಾಲೆಂಜ್ ಅಲ್ಲಿ 100% ಅಲ್ಲಿ ಪಾಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಮಾಡಿ. ವೆರಿ ಗುಡ್. ಇದೇ ಖುಷಿ ನಾನು ನಿಮ್ಮನ್ನ ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ 3 ಗಂಟೆಗಳ ನಮ್ಮ ಗಿಚ್ಚಿ ಗಿಲಿಗಿಲಿ ಸೀಸನ್ 2 ನಮ್ಮೆಲ್ಲ ಎಂಟರ್ಟೈನರ್ಸ್ ನಿಮ್ಮನ್ನ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡಿದ್ದಾರೆ. ಆದ್ರೆ ನಾಳೆ
ಸಂಜೆ 7 ಗಂಟೆಗೆ ಕನ್ನಡ ಕಿರುತೆರೆನಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಹ್ಯಾಟ್ರಿಕ್ ಹೀರೋ ಸೆಂಚುರಿ ಸ್ಟಾರ್ ಕರುಣಾಳ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಇವರ ಅಭಿನಯದ 125ನೇ ಸಿನಿಮಾ ವೇದ ಚಿತ್ರ ನಮ್ಮ ಕಲರ್ಸ್ ಕನ್ನಡದಲ್ಲಿ ಸಂಜೆ 7 ಗಂಟೆಗೆ ಪ್ರಸಾರ ಆಗ್ತಾ ಇದೆ. ನಾವು ನೋಡ್ತಾ ಇದೀವಿ, ನೀವು ನೋಡಿದ್ರೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾವಿಲ್ಲಿ ಮುಕ್ತಾಯ ಮಾಡ್ತಾ ಇದೀವಿ. ಇಷ್ಟೊತ್ತು ನೀವು ನೋಡಿದ್ದು ವೀಕೆಂಡ್ ಲಾಫಿಂಗ್ ಕಥಕ್ಕಳಿ ಗೆಚ್ಚೆ ಗೆಲಗೆಲೆ ಸೀಸನ್ 2. ಸ್ಪೆಷಲ್ ಪಾರ್ಟ್ನರ್ಸ್ ಸ್ವಸ್ತಿಕ್ಸ್ ಮಸಾಲಾ ಹಾಗೂ ಇಂಡಸ್ 555 DTMT. ಮತ್ತೆ ಸಿಗ್ತೀವಿ ಮುಂದಿನ ವಾರ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್, ಗುಡ್ ನೈಟ್, ಲವ್ ಯು.